ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕರುನಾಡು ಜಾಬ್ ಅಲರ್ಟ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ಭಾರತೀಯ ಕಾವ್ಯಮೀಮಾಂಸೆಯ ಕುರಿತು ಒಂದಿಷ್ಟು ನೋಟ್ಸ್ಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೆ. ಎಲ್ಲರೂ ಸಹ ಧನಾತ್ಮಕವಾಗಿ ಪ್ರತಿಕ್ರಿಯೆಯನ್ನು ನೀಡಿದ್ದೀರಾ. ಆ ಹಿನ್ನೆಲೆಯಲ್ಲಿ ಇವತ್ತು ಇದೇ ಭಾರತೀಯ ಕಾವ್ಯಮೀಮಾಂಸೆ ತೀನಂಶ್ರೀ ಅವರ ಪುಸ್ತಕದ ಒಂದಿಷ್ಟು ನೋಟ್ಸ್ಗಳನ್ನು ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ. ಯಾರೆಲ್ಲ ಕನ್ನಡ ಭಾಷಾ ಶಿಕ್ಷಕ ಹುದ್ದೆಗೆ ಓದ್ತಿದ್ದೀರೋ ಅವರೆಲ್ಲರಿಗೂ ಸಹ ಈ ವಿಷಯ ಮತ್ತು ಈ ತರಗತಿಗಳು ಅನುಕೂಲ ಆಗ್ತದೆ ಅಂತ ಹೇಳ್ಕೊಳ್ತಾ, ಸ್ನೇಹಿತರೆ, ಇಂದಿನ ದಿನಗಳಲ್ಲಿ ಒಂದಿಷ್ಟು ತಡವಾಗಿ ವಿಡಿಯೋಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಸಹ ಈ ಥರ ತಡವನ್ನು ಮಾಡೋದಿಲ್ಲ. ಹಲವಾರು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಅಂತ, ನಂತರ ಹಲವಾರು ಲೈವ್ ತರಗತಿಗಳನ್ನು ತೆಗೆದುಕೊಂಡು ನಿಮಗೆ ಇನ್ನಷ್ಟು ವಿಷಯ ಮನವರಿಕೆಯನ್ನು ಮಾಡ್ತೀನಿ ಅಂತ ಹೇಳ್ತಾ, ಕೆಲವೊಂದು ತಾಂತ್ರಿಕ ಸಮಸ್ಯೆಗಳಿಂದ ಇದು ಒಂದಿಷ್ಟು ತಡ ಆಗ್ತಾಯಿದೆ. ಮುಂದಿನ ದಿನಗಳಲ್ಲಿ ಇದನ್ನು ಸರಿಪಡಿಸ್ತೀನಿ ಅಂತ ಹೇಳ್ತಾ, ಈಗ ಯಾರೆಲ್ಲ HSTR ಮತ್ತು PSTR ಪರೀಕ್ಷೆಗೆ ಓದ್ತಿದ್ರು ಅವರೆಲ್ಲರಿಗೂ ಸಹ ಕನ್ನಡ ವಿಷಯ ಅನ್ನುವಂತಹದನ್ನು ಸರಳ ರೀತಿಯಲ್ಲಿ ಅರ್ಥ ಆಗುವಂತಹ ರೀತಿಯಲ್ಲಿ ಎಲ್ಲ ವಿಷಯಗಳನ್ನು ಪರೀಕ್ಷೆಯ ಅಂತಿಮ ದಿನಗಳ ಒಳಗೆ ನಾನು ಕವರ್ ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸ್ನೇಹಿತರೆ. ಅದೇ ರೀತಿ KSET ಪರೀಕ್ಷೆಯು ಸಹ ಇಂದು ಅಧಿಸೂಚನೆಯನ್ನಾಗಿರುವಂತಹದ್ದು ನೋಡ್ಬೋದು. ಈ KSET ಪರೀಕ್ಷೆಯ ಸಾಮಾನ್ಯ ಜ್ಞಾನ ಪತ್ರಿಕೆಗೆ ಒಂದಿಷ್ಟು ವಿಷಯಗಳನ್ನು ನಾನು ತರಗತಿಗಳನ್ನು ಪ್ರಾರಂಭ ಮಾಡ್ತೀನಿ. ಅದೇ ಸಬ್ಜೆಕ್ಟ್ ವೈಸು ಸಹ ತರಗತಿಯನ್ನು ಮುಗಿಸ್ಕೊಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಯಾಕಂದರೆ ಪರೀಕ್ಷಾ ದಿನಾಂಕವನ್ನು ಈಗಾಗಲೇ ನಿಗದಿ ಮಾಡಲಾಗಿದೆ. ಎಷ್ಟು ಸಾಧ್ಯ ಆಗುತ್ತೋ ಅಥವಾ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಂತಹದ್ದು ಅಥವಾ ನಾವು ಹೇಗೆ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದುಕೊಳ್ಳೋದಕ್ಕೆ ಓದಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ತರಗತಿಗಳನ್ನು ಮಾಡ್ತೇನೆ. ಅದಕ್ಕಿಂತ ಹೆಚ್ಚಾಗಿ ಕ್ರೈಸ್ ಮತ್ತು HSTR ಮತ್ತು PSTR ಪರೀಕ್ಷೆಗಳಲ್ಲಿ ಈಗಾಗಲೇ ಕನ್ನಡ ಭಾಷಾ ಶಿಕ್ಷಕ ಹುದ್ದೆಯನ್ನು ಸೃಜಿಸಿರೋದ್ರಿಂದ ಇದು ಹೆಚ್ಚು ಕನ್ನಡ ವಿಷಯದ ಅಭ್ಯರ್ಥಿಗಳಿಗೆ ಒಂದು ಶುಭ ಸುದ್ದಿ ಅಂತ ಅಂದ್ಕೊಳ್ತಾ ನಿಮಗೆ ಹೆಚ್ಚು ಉಪಯುಕ್ತವಾಗುವಂತಹ ತರಗತಿಗಳನ್ನು ಮಾಡ್ತೀನಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನಂತರ ಈಗ ಯಾರೆಲ್ಲ ಈ ಕರುನಾಡು ಜಾಬ್ ಅಲರ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಇವರೆಲ್ಲರಿಗೂ ಸಹ ಪ್ರತಿ ವಾರಕ್ಕೊಮ್ಮೆ ಅಥವಾ ವಾರಕ್ಕೆ 2 ಬಾರಿ ಮಾದರಿ ಪರೀಕ್ಷೆಯನ್ನು ನಾನು ಮಾಡ್ತೇನೆ ಸ್ನೇಹಿತರೆ. ಯಾರೆಲ್ಲ ಚಾನಲನ್ನು ವೀಕ್ಷಿಸ್ತಿದ್ದೀರೋ ಅವರೆಲ್ಲರೂ ಸಹ ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿಬಿಟ್ಟು ಈ ಮಾದರಿ ಪರೀಕ್ಷೆಯನ್ನು ಅಟೆಂಡ್ ಮಾಡಬೇಕು ಅಂತ ಕೇಳ್ತೀನಿ ಸ್ನೇಹಿತರೆ. ನಮ್ಮ ಟೆಲಿಗ್ರಾಮ್ ಗ್ರೂಪು ಕರುನಾಡು ಜಾಬ್ ಅಲರ್ಟ್ಸ್ ಅನ್ನುವಂತಹದ್ದು ನೀವು ಟೆಲಿಗ್ರಾಮಲ್ಲೂ ಸರ್ಚ್ ಮಾಡ್ಬೋದು, ಕನ್ನಡದಲ್ಲಿ ಟೈಪ್ ಮಾಡಿ. ನಂತರ ಯೂಟ್ಯೂಬ್ನಲ್ಲಿ ಈ ಲಿಂಕನ್ನು ಹಾಕಲಾಗಿದೆ, ಆ ಲಿಂಕ್ ಮುಖಾಂತರ ಜಾಯ್ನ್ ಆಗಿ. ಇದು ವಾರದಲ್ಲಿ 2 ಬಾರಿ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ನಾನು ಪ್ರತಿದಿನವೂ ಸಹ ಈ ಪರೀಕ್ಷೆಯನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಒಂದು ಟೆಸ್ಟ್ ಮೋಸ್ ಮುಖಾಂತರ ಅಥವಾ ಗೂಗಲ್ ಫಾರ್ಮ್ ಮುಖಾಂತರನಾದರೂ ಪರೀಕ್ಷೆಯನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಇದರ ಉಪಯೋಗ ನಿಮಗೆ ಆಗುತ್ತೆ. ಮಾದರಿ ಪ್ರಶ್ನೆಗಳನ್ನು ಅಟೆಂಡ್ ಮಾಡಿದರೆ ನೀವು ಪರೀಕ್ಷಾ ಸಮಯದಲ್ಲಿ ಹೆಚ್ಚು ಪ್ರಶ್ನೆಗಳನ್ನು ಸರಿಯಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಸ್ನೇಹಿತರೆ ಈ ಪರೀಕ್ಷೆಯ ಒಂದು ಯೋಜನೆಯನ್ನು ತೆಗೆದುಕೊಂಡ್ಬರ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಿಮಗೆ ಉಪಯುಕ್ತವಾಗುವಂತೆ ಈ ಥರದ ಸಾಕಷ್ಟು ನಾನು ಅನುಕೂಲವಾಗುವಂಥ ಪ್ಲಾನ್ಗಳನ್ನು ತೆಗೆದುಕೊಂಡ್ಬರ್ತೀನಿ. ಇದು ನಿಮಗೆ ಹೆಚ್ಚು ಉಪಯುಕ್ತ ಆಗಲಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ, ನಂತರ ನಿಮಗೆ ಈ ತರಗತಿಗಳಲ್ಲಿ ಯಾವ ವಿಷಯಗಳು ಅರ್ಥ ಆಗ್ತಿಲ್ಲ, ಇನ್ನೂ ಹೆಚ್ಚಿನ ಯಾವ ವಿಷಯಗಳನ್ನು ನಾನು ಈ ವಿಷಯವಾರು ಕವರ್ ಮಾಡ್ಕೊಬೇಕು ಅನ್ನುವಂತಹದನ್ನ ನೀವು ಕಾಮೆಂಟ್ಸ್ ಮುಖಾಂತರ ತಿಳಿಸ್ಕೊಡಿ. ನಾನೆಲ್ಲ ಪ್ರತಿಕ್ರಿಯೆಯನ್ನು ನೀಡ್ತೇನೆ. ಇಲ್ಲಿಯವರೆಗೂ ಸಹ ತಡವಾಗಿರುವಂತಹದ್ದು ಕೆಲವೊಂದು ತಾಂತ್ರಿಕ ಸಾಧನಗಳ ಅವಶ್ಯಕತೆಯನ್ನು ಪೂರೈಸ್ಕೊಬೇಕಿತ್ತು. ಈ ಹಿನ್ನೆಲೆಯಲ್ಲಿ ನಾನು ಒಂದಿಷ್ಟು ತಡವನ್ನು ಮಾಡಿರೋದು. ಮುಂದಿನ ದಿನಮಾನಗಳಲ್ಲಿ ಲೈವ್ನಲ್ಲಿ ಕ್ಲಾಸ್ಗಳನ್ನು ತೆಗೆದುಕೊಳ್ತೇನೆ. ನಿಮ್ಮ ಸಮಸ್ಯೆಗಳಿಗೆ ನೇರವಾಗಿ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸ್ನೇಹಿತರೆ. ಅದೇ ರೀತಿ ಇಂದಿನ ತರಗತಿಯಲ್ಲಿ ಭಾರತೀಯ ಕಾವ್ಯಮೀಮಾಂಸೆಯ ಮುಂದುವರೆದ ಭಾಗವನ್ನು ಈ ತರಗತಿಯಲ್ಲಿ ನಡೆಸ್ಕೊಡ್ತೇನೆ. ಯಾರಿಗೆಲ್ಲ ಕನ್ನಡ ಭಾಷಾ ಶಿಕ್ಷಕ ಹುದ್ದೆಗೆ ಓದ್ತಿದ್ದೀರೋ ಅವರಿಗೆಲ್ಲ ಹೆಚ್ಚು ಉಪಯುಕ್ತವಾಗಲಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ, ಇದೇ ರೀತಿ ಈ ಚಾನಲ್ನಲ್ಲಿರುವಂತಹ ಎಲ್ಲ ಮಾಹಿತಿಗಳು ನಿಮಗೆ ಉಪಯುಕ್ತ ಆಗಲಿ ಅಂತ ಕೇಳ್ಕೊಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ಸ್ ಮತ್ತು ಕಾಮೆಂಟ್ಸ್ ಮುಖಾಂತರ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ. ಹಾಗಾದರೆ ಭಾರತೀಯ ಕಾವ್ಯಮೀಮಾಂಸೆ ತರಗತಿಯನ್ನು ಪ್ರಾರಂಭ ಮಾಡೋಣ. ಸ್ನೇಹಿತರೆ, ತೀನಂಶ್ರೀ ಅವರ ಭಾರತೀಯ ಕಾವ್ಯಮೀಮಾಂಸೆಯ ಮುಂದುವರೆದ ಭಾಗ ಅಲಂಕಾರ ಮತ್ತು ರೀತಿ ಪ್ರಸ್ಥಾನಗಳು ಅಂತ ಪ್ರಾರಂಭ ಆಗುತ್ತೆ. ನೋಡೋಣ ಇಷ್ಟು ವಿಷಯಗಳವಾರು ಯಾವೆಲ್ಲ ವಿಚಾರಗಳು ನಮಗೆ ಪರೀಕ್ಷಾ ದೃಷ್ಟಿಯಿಂದ ಬಹುಮುಖ್ಯವಾಗಿ ಕಾರಣ ಆಗ್ತವೆ ಎನ್ನುವಂತಹದ್ದು ನೋಡೋಣ. ನಮಗೆ ದೊರೆಯುವ ಪ್ರಾಚೀನತಮವಾದ ಅಲಂಕಾರ ಗ್ರಂಥಗಳು ಭಾಮಹನ ಕಾವ್ಯ ಅಲಂಕಾರ ಮತ್ತು ದಂಡಿಯ ಕಾವ್ಯಾದಶ ಅನ್ನುವಂತಹದನ್ನು ಬಹುಮುಖ್ಯವಾಗಿ ನೋಡ್ಬೋದು. ಹಿಂದೆಯೇ ಈ ವಿಚಾರವನ್ನು ಚರ್ಚೆ ಮಾಡಿದ್ದು. ನಂತರ ಕ್ರಿಸ್ತಶಕ ಪ್ರಾರಂಭದಲ್ಲಿ ಪ್ರಶಸ್ತಿಗಳೆಂಬ ಶಾಸನಗಳನ್ನು ಬರೆದವರು ಇದ್ರು ಅಂತ ಹೇಳಲಾಗುತ್ತೆ. ಅಂದರೆ ಮತ್ತು ಅದು ಉದ್ದೇಶಪೂರ್ವಕವಾಗಿ ಶಬ್ದಾನಂತರಗಳನ್ನು ಉಪಯೋಗಿಸಿದರು ಅಂತ ಹೇಳಲಾಗುತ್ತೆ. ಇದನ್ನು ನೀವು ಈ ಥರ ಪ್ರಶ್ನೆಯನ್ನು ಮಾಡ್ಕೊಬೋದು, ಪ್ರಶಸ್ತಿಗಳೆಂಬುದನ್ನು ಯಾವುದಕ್ಕೆ ಬಳಸ್ತಾ ಇದ್ಲು ಅನ್ನುವಂಥದ್ದು. ಶಬ್ದ
ಅಲಂಕಾರಕ್ಕೆ ಅನ್ನುವಂಥದ್ದು. ಹಾಗಾಗಿ ನಾವು ಕಾವ್ಯಮೀಮಾಂಸೆಯನ್ನು ಓದುವಾಗ ಈ ಥರ ಎಲ್ಲ ಪ್ರಶ್ನೆಗಳಾಗ್ತವೆ ಅಂತ ನಾವು ನೋಟ್ಸ್ ಮಾಡಿಕೊಂಡು ಓದಬೇಕಾಗುತ್ತೆ. ಇಲ್ಲಿ ಮೊದಲು ತಿನ್ನಂಶ್ರೀಯವರು ಅದರ ಇತಿಹಾಸ ಮತ್ತು ಅದರ ಹೇಗೆ ಬೆಳೆದು ಬಂತು ಅನ್ನುವಂತಹ ಬೆಳವಣಿಗೆಯನ್ನು ಅವರು ಪರಿಚಯ ಮಾಡ್ತಾ ಹೋಗ್ತಾರೆ ಅನ್ನುವಂತಹದ್ದು. ನಂತರ ನೋಡ್ಬೋದು ರುದ್ರದಾಮನ್ ಗಿರ್ನಾರ್ ಪ್ರಶಸ್ತಿಯಲ್ಲಿ ಕ್ರಿಸ್ತಶಕ 1150ರಲ್ಲಿ ಸ್ಫುಟ ಮತ್ತು ಮಧುರ ಮೊದಲಾದ ಗುಣಗಳ ಹೆಸರು ಬಂದಿದೆ ಎನ್ನುವಂಥದ್ದು. ಇದು ಪ್ರಶ್ನೆ ಆಗಿದೆ ಸ್ನೇಹಿತರೆ, ಇದನ್ನು ನೆನ್ಪಿಟ್ಕೊಳ್ಳಿ, ಮತ್ತೆ ಪ್ರಶ್ನೆ ಆಗುವಂಥ ಸಾಧ್ಯತೆ ಇರುತ್ತೆ. ನೀವೊಂದು ಪುಸ್ತಕದಲ್ಲಿ 1000ಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ಹುಡುಕ್ಬೋದು. ಓದುವಂಥ ಸಂದರ್ಭದಲ್ಲಿ ಈ ಥರದ ಪ್ರಶ್ನೆಗಳಿದ್ದಾವೆ ಎನ್ನುವಂತಹದನ್ನು ಹುಡುಕೊಳ್ತಾ ಹೋದರೆ ಇನ್ನೂ ಸಹ ಸರಳ ಆಗ್ತದೆ ಎನ್ನುವಂತಹದ್ದು. ನಂತರ ನೋಡ್ಬೋದು ಕ್ರಿಸ್ತಶಕ 500ರಿಂದ 650 ಬಟ್ಟಿ 38 ಶಬ್ದಾರ್ಥ ಅಲಂಕಾರಗಳು, ನಂತರ ಮಾಧುರ್ಯ ಗುಣ, ಭಾವಿಕಾಲಂಕಾರ ಇವಷ್ಟನ್ನು ಕ್ರಮವಾಗಿ ಪ್ರಯೋಗಿಸಿದ್ದಾನೆ ಎನ್ನುವಂತಹದನ್ನು ಹೇಳಲಾಗುತ್ತೆ. ಯಾರು ಬಟ್ಟಿ ಎನ್ನುವಂತಹ ಒಬ್ಬ ವಿದ್ವಾಂಸ 38 ಶಬ್ದಾರ್ಥ ಅಲಂಕಾರಗಳು, ನಂತರ ಮಾಧುರ್ಯ ಗುಣ ಮತ್ತು ಭಾವಿಕಾ ಅಲಂಕಾರ ಇವಿಷ್ಟನ್ನು ಕ್ರಮವಾಗಿ ಪ್ರಯೋಗಿಸಿದ್ದಾನೆ ಅಂತ ಹೇಳಲಾಗುತ್ತೆ. ನಂತರ ಭಾಮಹನು ಅಚ್ಯುತೋತ್ತರವೆಂಬ ಕಾವ್ಯದ ಪ್ರಹೇಳಿಕೆಯನ್ನು ಕುರಿತು ಮಾತನಾಡುವಾಗ ಈ ಕಾವ್ಯವನ್ನು ಶಾಸ್ತ್ರದಂತೆ ವ್ಯಾಖ್ಯಾನದ ಮೂಲಕವೇ ತಿಳಿಯಬೇಕಾದರೆ ಪಂಡಿತರಿಗೆ ಮಾತ್ರ ಉಲ್ಲಾಸ, ಜಡಮುನಿಗಳಿಗೆ ಆ ಥರ ಆದರು ಅಂತ ಹೇಳಿದ್ದಾನೆ ಎನ್ನುವಂತಹದ್ದು. ಅದಕ್ಕೆ ಸೂತ್ರವನ್ನು ನೋಡ್ಬೋದು. ಕಾವ್ಯದೃಷಿ ಯಾದಿಮಾನಿ ವ್ಯಾಖ್ಯಾಗಮಾನಿ ಶಾಸ್ತ್ರವತ್ ಅಂತ ಭಾಮಹ ಹೇಳುವಂತಹದ್ದು. ಈ ವ್ಯಾಖ್ಯಾನವನ್ನು ನೆನ್ಪಿಟ್ಕೊಳ್ಳಿ. ಕಾವ್ಯದೃಷಿ ಯಾದಿಮಾನಿ ವ್ಯಾಖ್ಯಾಗಮಾನಿ ಶಾಸ್ತ್ರವತ್ ಅನ್ನುವಂತಹದ್ದು. ಇದು ಏನಕ್ಕೋಸ್ಕರ ಬಳಸಿದ್ದಾನೆ ಅಂತಲೂ ಸಹ ಇಲ್ಲಿ ಹೇಳಲಾಗಿದೆ. ಅಚ್ಯುತೋತ್ತರವೆಂಬ ಕಾವ್ಯದ ಪ್ರಹೇಳಿಕೆಯನ್ನು ಕುರಿತು ಮಾತನಾಡುವಂಥ ಸಂದರ್ಭದಲ್ಲಿ ಎನ್ನುವಂತಹದನ್ನ ಹೇಳಲಾಗುತ್ತೆ ಎನ್ನುವಂತಹದ್ದು. ನಂತರ ಅಗ್ನಿಪುರಾಣದ ಒಂದು ಉಲ್ಲೇಖವನ್ನು ಬರುವಂಥದ್ದು ನೋಡ್ಬೋದು. ಅಗ್ನಿಪುರಾಣದಲ್ಲಿ ಭರತ, ಭಾಮಹ, ದಂಡಿಗಳ ಕೃತಿಗಳಿಂದ ಅನೇಕ ಶ್ಲೋಕಗಳನ್ನು ಇಲ್ಲಿ ಉದ್ಧರಿಸಲಾಗಿದೆ ಎನ್ನುವಂತಹದ್ದು. ಅಂದರೆ ಹಿಂದೆ ರಚನೆ ಮಾಡಿರುವಂತಹ ಕವಿಗಳ ಒಂದಿಷ್ಟು ಶ್ಲೋಕಗಳನ್ನು ಅಗ್ನಿಪುರಾಣದಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂತ ಹೇಳಲಾಗುತ್ತೆ. ಅಲ್ಲಿ ವಾಮನನಿಗೆ ಸಂಚಿತವಾದ ವೈದರ್ಭಿ, ಗೌಡಿ, ಪಾಂಚಾಲಿ ಎಂಬ ರೀತಿಗಳ ಜೊತೆಗೆ ರುದ್ರಟನು ಕಲ್ಪಿಸಿದ ಲಾಟಿಯ ಎಂಬ ರೀತಿಯನ್ನು ಅಗ್ನಿಪುರಾಣದಲ್ಲಿ ಹೇಳುವುದರಿಂದ ಅದು ರುದ್ರಟನ ಕಾಲಕ್ಕೆ ಕ್ರಿಸ್ತಶಕ 850ರಲ್ಲಿ ಈಚಿನದ್ದು ಎಂದು ಹೇಳಲಾಗುತ್ತೆ. ಇಲ್ಲಿ ತಿನ್ನಂಶ್ರೀಯವರು ಏನು ಮಾಡ್ತಿದ್ದಾರೆ ಅಂದರೆ ಅಗ್ನಿಪುರಾಣದ ಕಾಲಘಟ್ಟವನ್ನು ನಿರ್ಧರಿಸ್ತಿದ್ದಾರೆ. ಯಾಕಂದರೆ ಇದರಲ್ಲೂ ಸಹ ಕಾವ್ಯದಕ್ಕೆ ಸಂಬಂಧಪಟ್ಟಂಥ ಕಾವ್ಯದ ಸ್ವರೂಪಗಳಿಗೆ ಸಂಬಂಧಪಟ್ಟಂಥ ಉಲ್ಲೇಖಗಳನ್ನು ವ್ಯಕ್ತಪಡಿಸಲಾಗಿದೆ. ಇಲ್ಲಿ ನೋಡ್ಬೋದು, ಇದು ವೈದರ್ಭಿ ಮತ್ತು ಗೌಡಿ ಎನ್ನುವಂತಹದನ್ನು ದಂಡಿ ಹೇಳ್ತಾನೆ, ಪಾಂಚಾಲಿ ಎನ್ನುವಂತಹದನ್ನು ವಾಮನ ಹೇಳ್ತಾನೆ. ನಂತರ ಇಲ್ಲಿ ಲಾಟಿಯ ಅನ್ನುವಂತಹದನ್ನು ರುದ್ರಟ ಹೇಳ್ತಾನೆ. ಅಂದರೆ ಇವೆಲ್ಲ ಕಾವ್ಯ ಮಾರ್ಗಗಳು. ಇವು ಒಬ್ಬೊಬ್ಬ 3 ಜನ ವಿದ್ವಾಂಸರು ಸಹ 3 ರೀತಿಯಾಗಿ ಹೇಳಿರುವಂತಹದ್ದು. ರುದ್ರಟನ ಕಾಲಘಟ್ಟ ಕ್ರಿಸ್ತಶಕ 850. ಅಂದರೆ ಅಗ್ನಿಪುರಾಣದಲ್ಲಿ ಲಾಟಿಯದ ಪ್ರಸ್ತಾಪ ಬಂದಿದೆ ಅಂತಂದಾಗ ಅಂದರೆ ಈ ಅಗ್ನಿಪುರಾಣ ಕ್ರಿಸ್ತಶಕ 850ರಲ್ಲಿ ಇದೆ ಎನ್ನುವಂತಹದನ್ನು ಉಲ್ಲೇಖವನ್ನು ವ್ಯಕ್ತಪಡಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಸಹ ನಾವು ತಿಳ್ಕೊಬೇಕು. ಇಲ್ಲಿ 4 ಪ್ರಶ್ನೆಗಳು ಬರ್ತವೆ ನೋಡ್ಬೋದು. ವೈದರ್ಭಿ ಗೌಡಿ ಹೇಳಿದವನು ದಂಡಿ, ಪಾಂಚಾಲಿ ಹೇಳಿದವನು ವಾಮನ, ಲಾಟಿ ಹೇಳಿದವನು ರುದ್ರಟ. ನಂತರ ಅಗ್ನಿಪುರಾಣ ಯಾವ ಕಾಲಘಟ್ಟಕ್ಕೆ ಸಂಬಂಧಪಟ್ಟಿದೆ ಅಂದರೆ ರುದ್ರಟನ ಕಾಲಘಟ್ಟಕ್ಕೆ ಸಂಬಂಧಪಟ್ಟಿದೆ ಅನ್ನುವಂತಹದನ್ನು ನಾವು ಇಲ್ಲಿ ಸ್ಪಷ್ಟಪಡಿಸ್ಕೊಬೇಕು ಅನ್ನುವಂತಹದ್ದು. ನಂತರ ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ಭರತನ ನಾಟ್ಯಶಾಸ್ತ್ರಕ್ಕೆ ಸಂಬಂಧಿಸಿದ ವಿಚಾರಗಳು ಬರುತ್ತವೆ. ಇದರ ಕಾಲ ಕ್ರಿಸ್ತಶಕ 600 ಅಂತ ಹೇಳ್ತಾರೆ. ಅಂದರೆ ವಿಷ್ಣು ಧರ್ಮೋತ್ತರ ಪುರಾಣದಲ್ಲೂ ಬರುತ್ತೆ ಅನ್ನುವಂತಹದ್ದು ಹೇಳ್ತಾರೆ. ಏನಾದರೂ ನಿಮಗಿದನ್ನು ಭರತನ ನಾಟ್ಯಶಾಸ್ತ್ರ ಈ ಕೆಳಕಂಡ ಯಾವ ಪುರಾಣದಲ್ಲಿ ಉಲ್ಲೇಖ ಇದೆ ಅಂದರೆ ವಿಷ್ಣು ಧರ್ಮೋತ್ತರ ಪುರಾಣ ಅಂತ ಹಾಕಬೇಕಾಗುತ್ತೆ. ನಂತರ ಭಾಮಹನ ಕಾವ್ಯ ಅಲಂಕಾರದಲ್ಲಿ 2-3 ಸರಿಸ್ತಭೇದದಲ್ಲಿ 40 ಅಲಂಕಾರ ನಿರೂಪಣೆ, 4ನೆಯದಲ್ಲಿ 10 ಕಾವ್ಯ ದೋಷಗಳನ್ನು ಹೇಳಲಾಗಿದೆ ಅನ್ನುವಂಥದ್ದನ್ನು ಹೇಳಲಾಗುತ್ತೆ. ಭಾಮಹನ ಕಾವ್ಯ ಅಲಂಕಾರದ ಪುಸ್ತಕದ ಬಗ್ಗೆ ಇರುವಂತಹ ಒಂದು ವಿವರಣೆ ಅನ್ನುವಂಥದ್ದು ಕೊಟ್ಟಿರುವಂತಹದ್ದು. ನಂತರ ಮೊದಲನೆಯ ಪರಿಚ್ಛೇದದಲ್ಲಿ ಕಾವ್ಯದ ಲಕ್ಷಣ, ಪ್ರಯೋಜನ ಮೊದಲಾದ ವಿಚಾರಗಳನ್ನು ಭಾಮಹ ಹೇಳಿದ್ದಾನೆ. ಭಾಮಹ ಶೃಂಗಾರಾದಿ ರಸಗಳನ್ನು ಸ್ಪಷ್ಟವಾಗಿ ದರ್ಶಿಸಿದ್ದಾನೆ. ಅದರಲ್ಲಿ ರಸವದಾಲಂಕಾರಗಳುವುದೆಂದು ಹೇಳಿ ಮುಗಿಸುತ್ತಾನೆ ಎನ್ನುವಂತಹದ್ದು. ರಸವದಾಲಂಕಾರ ಅನ್ನುವಂತಹದನ್ನು ಪ್ರಸ್ತಾಪ ಮಾಡಿರುವಂತಹದ್ದು ಭಾಮಹ ಮೊದಲು ಅನ್ನುವಂತಹದನ್ನು ನಾವು ತಿಳ್ಕೊಬೇಕು. ಇದನ್ನು ಸಹ ಪ್ರಶ್ನೆಯನ್ನು ಕೇಳಿದ್ದಾನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಭಾಮಹನ ಮತ ಯಾವುದು ಅಂತಂದರೆ ಎಲ್ಲ ವಿಚಾರವನ್ನುಗಳಲ್ಲಿ ಅಂದರೆ ಎಲ್ಲ ಕಾವ್ಯವೂ ಅದು ಮಹಾಕಾವ್ಯವಾಗಿರಲಿ, ಮುಕ್ತವಾಗಿರಲಿ, ವಕ್ರೋಕ್ತಿಯಿಂದ ಕೂಡಿರಬೇಕು ಅನ್ನುವಂಥದ್ದನ್ನು ಹೇಳ್ತಾನೆ. ಹಿಂದೆ ಕಾವ್ಯದ ಸ್ವರೂಪವನ್ನು ಹೇಳುವಾಗ ವಕ್ರೋಕ್ತಿಯಿಂದ ಕೂಡಿರಬೇಕು ಅಂತ ಹೇಳಿದ್ದೆ. ಅದೇ ಈ ವಕ್ರೋಕ್ತಿ ಎಲ್ಲ ಕಾವ್ಯಗಳು ಸಹ ಕೂಡಿರಬೇಕು ಅನ್ನುವಂತಹದ್ದು ಭಾಮಹನ ನಿಲುವು. ಆ ಸೂತ್ರ ಇಲ್ಲಿದೆ ನೋಡಿ ಸ್ನೇಹಿತರೆ. ಭಾಮಹ ವಕ್ರೋಕ್ತಿ ಕುರಿತು ಹೇಳುವಂತಹದ್ದು ಯುಕ್ತಂ ವಕ್ರ ಸ್ವಭಾವೋಕ್ತ್ಯಂ ಸರ್ವಲೇವೈ ತದಿಷ್ಠತೆ ಅನ್ನುವಂತಹ ಸೂತ್ರ.
ಯುಕ್ತಂ ವಕ್ರಿ ಸ್ವಭಾವೋಕ್ತ್ಯ ಸರ್ವಲ್ಲೇವೈ ಪದ್ದದಿಶ್ಯತೆ ಅನ್ನುವಂತಹ ಸೂತ್ರ. ಇದನ್ನು ನೆನ್ಪಿಟ್ಕೊಳ್ಳಿ, ಕೇಳೋ ಸಾಧ್ಯತೆ ಇರುತ್ತೆ. ನಂತರ ಕಾವ್ಯದ ಶಬ್ದದಲ್ಲಿ ಅರ್ಥದಲ್ಲಿಯೂ ಲೋಕರೂಢಿಗೆ ಮೀರಿದ ಒಂದು ಅತಿಶಯವಿರುವುದೇ ಅತಿಶಯೋಕ್ತಿ ಅಥವಾ ವಕ್ರೋಕ್ತಿ ಅಂಥೇಳಿ ಭಾಮಹ ಹೇಳುವಂತಹದ್ದು. ವಕ್ರೋಕ್ತಿಯಿಂದಲೇ ಅರ್ಥವು ಸುಂದರವಾಗುವುದು. ಇದನ್ನು ತರುವುದಕ್ಕಾಗಿಯೇ ಕವಿ ಪ್ರಯತ್ನಿಸಬೇಕು. ಅದನ್ನು ಹೇಳಿರುವುದು ಅಲಂಕಾರ ಅಂತ, ಎಂಥ ಅಲಂಕಾರ ಅನ್ನುವಂತಹದನ್ನು ಹೇಳ್ತಾನೆ. ಅಂದರೆ ಒಂದು ಕಾವ್ಯದಲ್ಲಿ ವಕ್ರೋಕ್ತಿ ಇರಬೇಕು, ಅದೇನಾದರೂ ಇದ್ದರೆ ಇನ್ನು ಉಳಿದಿದ್ದವೆಲ್ಲ ಅಲಂಕಾರ ಅಂತ ಹೇಳಿದಾನೆ ಅನ್ನುವಂತಹದನ್ನು ನಾವು ನೋಡ್ಬೋದು. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಇಲ್ಲಿ ಸೂತ್ರವನ್ನು ನೋಡ್ಬೋದು. ಸೈಷ ಸರ್ವೇಸ್ವ ವಕ್ರೋಕ್ತಿರನ್ಯರ್ಥೋ ವಿಭವ್ಯತೆ ಅನ್ನುವಂತಹ ಸೂತ್ರ. ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳೋ ಸಾಧ್ಯತೆ ಇರುತ್ತೆ. ಸಂಪೂರ್ಣವಾಗಿದೆ. ನಾವು ಹಿಂದೆ ಕಾವ್ಯದ ಸ್ವರೂಪವನ್ನು ತಿಳ್ಕೊಳ್ಳುವಾಗ ಬರೀ ವಕ್ರೋಕ್ತಿ ಅಂತ ತಿಳ್ಕೊಂಡಿದ್ದು, ಆದರೆ ಇಲ್ಲಿ ಭಾಮಹ ಸಂಪೂರ್ಣವಾಗಿ ವಕ್ರೋಕ್ತಿ ಏಕೆ ಕಾರಣ ಕಾವ್ಯಕ್ಕೆ ಅನ್ನುವಂತಹದನ್ನು ಹೇಳ್ತಾನೆ. ಇಲ್ಲೊಂದು ಸಾಲಿನ ಹೇಳಿದ್ನಲ್ಲ, ವಕ್ರೋಕ್ತಿಯಿಂದಲೇ ಅರ್ಥವು ಸುಂದರವಾಗುವುದು, ಇದನ್ನು ತರುವುದಕ್ಕಾಗಿಯೇ ಕವಿ ಪ್ರಯತ್ನಿಸಬೇಕು, ಇದನ್ನುಳಿದ ಎಂಥ ಅಲಂಕಾರ ಅಂತ ಹೇಳಿದ್ದಾನೆ. ಅಂದರೆ ವಕ್ರೋಕ್ತಿ ಇಲ್ಲ ಅಂದರೆ ಅದು ಎಂಥ ಅಲಂಕಾರ, ಅದು ಕಾವ್ಯನೇ ಅಲ್ಲ ಅನ್ನುವಂತಹ ರೀತಿಯಲ್ಲಿ ಭಾಮಹ ಇಲ್ಲಿ ಮಾತನಾಡ್ತಿದ್ದಾನೆ. ಅದಕ್ಕೆ ಸಂದರ್ಭಪಟ್ಟಂತಹ ಈ ಸೂತ್ರವನ್ನು ನೋಡ್ಬೋದು. ಸೈಷ ಸರ್ವೇವ ವಕ್ರೋಕ್ತಿರನ್ಯರ್ಥೋ ವಿಭವ್ಯತೆ ಅನ್ನುವಂತಹದನ್ನು ನೋಡ್ಬೋದು. ಇನ್ನೊಂದು ಹೇಳ್ತಾನೆ, ಸೂರ್ಯ ಮುಳುಗಿದನು, ಚಂದ್ರ ಹೊಳೆಯುತ್ತಾನೆ, ಹಕ್ಕಿಗಳು ಗೂಡಿಗೆ ಸೇರುತ್ತಾನೆ, ಈ ಬಗೆಯದೆಲ್ಲ ಕಾವ್ಯವೇ ಅನ್ನುವಂತಹದನ್ನು ಅಂದರೆ ಹೇಳ್ತಾನೆ. ಅಂದರೆ ಇದೆಲ್ಲ ಒಂದು ಲೋಕವಾರ್ತೆ ಎನ್ನುವಂತಹದ್ದು. ಇದನ್ನು ಸಾಕಷ್ಟು ಬಾರಿ ಪ್ರಶ್ನೆಯನ್ನು ಕೇಳಿದ್ದಾನೆ ಸ್ನೇಹಿತರೆ. ಯಾವ್ಯಾವ ಪರೀಕ್ಷೆಯಲ್ಲಿ ಕೇಳಿದನೋ ಗೊತ್ತಿಲ್ಲ. ಈ ಥರ ಹೇಳಿದವನು ಯಾರು ಈ ಥರ ಅಂತ ಕೇಳಲಾಗಿದೆ. ಅಂದರೆ ಈಗ ಒಂದು ಗದ್ಯದ ರೀತಿಯಲ್ಲಿ, ಸಾಮಾನ್ಯದ ಅರ್ಥದ ರೀತಿಯಲ್ಲಿ ಸೂರ್ಯ ಮುಳುಗಿದ, ಚಂದ್ರ ಎದ್ದ, ಮಲಗಿದೆ, ಎದ್ದೆ ಅಂತ ಈಗೆಲ್ಲ ಹೇಳ್ತಾ ಹೋದರೆ ಅದೊಂದು ಕಾವ್ಯವೇ ಅಂತ ಪ್ರಶ್ನೆಯನ್ನು ಮಾಡ್ತಾನೆ. ಅದಕ್ಕೆ ಸಂಬಂಧಪಟ್ಟಂತಹದ್ದು ಇಲ್ಲಿದೆ ನೋಡಿ ಈ ಸೂತ್ರ. ಗತಸ್ತೋಮಕ್ಕೋ ಬಾತಿಂದು ಯಾಂತಿ ವಾಸಾಯ ಪಕ್ಷಿಣಃ ಇತೈವ ಮಾದಿ ಕಾವ್ಯಂ ವಾರ್ತೆಯಲ್ಲಿನ ಪ್ರಚಕ್ಷತೆ ಅನ್ನುವಂತಹ ಸೂತ್ರ. ಇದನ್ನು ಈ ಸೂತ್ರನೂ ಸಾಕಷ್ಟು ಪ್ರತಿ ಕೇಳಿದ್ದಾನೆ, ಮತ್ತು ಈ ಸ್ಟೇಟ್ಮೆಂಟು ಹಾಕಿಬಿಟ್ಟು ಸಾಕಷ್ಟು ಬಾರಿ ಪ್ರಶ್ನೆಯನ್ನು ಕೇಳಿರುವಂತಹದ್ದು ನೋಡ್ಬೋದು. ಇದನ್ನು ತುಂಬ ನೆನ್ಪಿಟ್ಕೊಳ್ಳಿ. ಯಾಕಂದರೆ ಭಾಮಹ ಅರ್ಥ ವಕ್ರೋಕ್ತಿ ಯಾಕೆ ಮುಖ್ಯ ಅನ್ನುವಂತಹದನ್ನು ಇಲ್ಲಿ ಕಾವ್ಯದಲ್ಲಿ ಹೇಳ್ತಾ ಇದೆ ಅನ್ನುವಂತಹದ್ದು. ನಂತರ ಇದು ಕಾವ್ಯಾಲಂಕಾರದ ಬಂದಿರುವಂತಹದ್ದು. ಇದು ಕಾವ್ಯಾಲಂಕಾರ ಅಂತ ಮೆನ್ಷನ್ ಮಾಡ್ಕೊಂಡು, ಇದಕ್ಕೆ ವಿರುದ್ಧವಾಗಿ ದಂಡಿ ಒಂದು ಮಾತನ್ನು ಹೇಳ್ತಾನೆ. ಇತಿದಮಸಿ ಸಾರ್ತೇವ ಕಾಲವಸ್ತನಿ ನಿವೇದನೆ ಅನ್ನುವಂತಹದನ್ನು ಎಂತಾನೆ ಅನ್ನುವಂತಹದ್ದು. ಇದಕ್ಕೆ ವಿರುದ್ಧವಾಗಿ ದಂಡಿ ಹೇಳುವಂತಹದ್ದು ಈ ಸ್ಟೇಟ್ಮೆಂಟ್ ಅನ್ನುವಂತಹದ್ದು. ನಂತರ ಭಾಮಹ ಇನ್ನೊಂದನ್ನು ಹೇಳ್ತಾನೆ, ವಕ್ರೋಕ್ತಿ ಇಲ್ಲದೆ ಅಲಂಕಾರವಿಲ್ಲ. ವಕ್ರೋಕ್ತಿ ಭಾಳ ಮುಖ್ಯ ಅಂತ ಹೇಳ್ತಾನೆ. ಸ್ವಭಾವೋಕ್ತಿಯನ್ನು ಕೆಲವರು ಮಾತ್ರ ಅಲಂಕಾರವೆಂದು ಕರೆಯುತ್ತಾರೆ ಅಂತ ಹೇಳ್ತಾನೆ. ಭಾಮಹ ಕಾಲಕ್ಕೆ ಇದು ಹೇಳುವಂತಹದ್ದು. ವಕ್ರೋಕ್ತಿ ಇಲ್ಲದೆ ಅಲಂಕಾರವಿಲ್ಲ ಅನ್ನುವಂತಹದನ್ನು ಹೇಳುವಂತಹದ್ದು. ನಂತರ ಸ್ವಭಾವೋಕ್ತಿಯನ್ನು ಸಹ ಕೆಲವರು ಮಾತ್ರ ಅಲಂಕಾರವೆಂದು ಕರೆಯುತ್ತಾರೆ ಅನ್ನುವಂತಹದನ್ನು ಹೇಳ್ತಾರೆ. ನಂತರ ನೋಡ್ಬೋದು, ದಂಡಿ ಇನ್ನೊಂದು ಮಾತನ್ನು ಹೇಳ್ತಾನೆ. ವಾಗ್ಮಯವು ಸ್ವಭಾವೋಕ್ತಿ ವಕ್ರೋಕ್ತಿ ಎಂದು ಎರಡು ಬಗೆ ಎಂದು ಹೇಳುವುದಲ್ಲದೆ ಅಲಂಕಾರ ಪಟ್ಟಿಯಲ್ಲಿ ಸ್ವಭಾವೋಕ್ತಿಗೆ ಅಗ್ರಸ್ಥಾನ ಕೊಟ್ಟಿದ್ದಾನೆ. ಇದನ್ನು ನೆನ್ಪಿಡ್ಕೊಬೇಕು. ಸ್ವಭಾವೋಕ್ತಿಗೆ ಅಗ್ರಸ್ಥಾನ ಕೊಟ್ಟಂತಹ ಮೀಮಾಂಸಕಾರ ಯಾರು ಅಂದರೆ ದಂಡಿ ಅನ್ನುವಂತಹದ್ದು. ಅಂದರೆ ಇಲ್ಲಿ ಸ್ವಭಾವೋಕ್ತಿಯನ್ನು ಭಾಮಹ ಏನು ಮಾಡ್ತಾನೆ, ಕೆಲವರು ಬಳಸ್ತಾರೆ, ನನಗೆ ವಕ್ರೋಕ್ತಿನೇ ಭಾಳ ಮುಖ್ಯ ಅಂತ ಭಾಮಹ ಹೇಳಿದರೆ, ದಂಡಿ ಏನು ಮಾಡ್ತಾನೆ, ವಾಗ್ಮಯವೂ ಸ್ವಭಾವೋಕ್ತಿ ವಕ್ರೋಕ್ತಿ ಎಂದು ಎರಡು ಬಗೆಯಿಂದ ಹೇಳ್ತಾನೆ. ಎರಡು ಬಗೆಯೂ ಸಹ ಇದೆ ಕಾವ್ಯಕ್ಕೆ, ವಕ್ರೋಕ್ತಿ ಮತ್ತು ಸ್ವಭಾವೋಕ್ತಿಗೆ ಇವೆರಡರಲ್ಲಿ ಅಗ್ರಸ್ಥಾನವನ್ನು ದಂಡಿ ಕೊಡ್ತಾನೆ ಎನ್ನುವಂತಹದ್ದು. ನಿಮಗೆ ಪ್ರಶ್ನೆಯನ್ನು ಈಗ ಕೇಳ್ತಾನೆ, ಸ್ವಭಾವೋಕ್ತಿಗೆ ಅಗ್ರಸ್ಥಾನವನ್ನು ಕೊಟ್ಟಂತಹ ಮೀಮಾಂಸಕಾರ ಯಾರು ಅಂತ ಕೇಳಿದರೆ ದಂಡಿ ಅಂತ ಹೇಳ್ಬಿಟ್ಟು ನೋಡ್ಬೋದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾವ್ಯಾದರ್ಶದಲ್ಲಿ ಬರುವಂತಹ ಸ್ಟೇಟ್ಮೆಂಟನ್ನು ನೋಡ್ಬೋದು. ಭಿನ್ನಂ ದ್ವಿದ್ವಾ ಸ್ವಭಾವೋಕ್ತಿ ವಕ್ರೋಕ್ತಿಶ್ಚೇತಿ ವಾಗ್ಮಯಂ ಅನ್ನುವಂತಹದ್ದು. ಈ ಥರ ಸಾಕಷ್ಟು ಸಾಲುಗಳು ಬರ್ತಾವೆ ಸ್ನೇಹಿತರೆ ಮೀಮಾಂಸೆಯಲ್ಲಿ. ಈ ಥರದವನ್ನೆಲ್ಲ ನೀವು ಕೋಟ್ ಮಾಡಿಕೊಂಡಿರಬೇಕು. ಯಾಕಂದರೆ ಪ್ರಶ್ನೆ ತೆಗೆಯೋಂಥವರಿಗೆ ಯಾವುದು ಫೇಮಸ್ಸು ಅಂತಲ್ಲ, ಯಾವುದಾದ್ರೂ ಒಂದು ಕಾನ್ಸೆಪ್ಟ್ ಬಗ್ಗೆ, ಕಂಟೆಂಟ್ ಬಗ್ಗೆ ಮಾತ್ರ ಅವ್ರಿಗೆ ತೆಗೆಯೋದಕ್ಕೆ ಆಸಕ್ತಿ ಇರುತ್ತೆ. ಸ್ವಭಾವೋಕ್ತಿ ಬಗ್ಗೆ ತೆಗಿಬೇಕು ಅಂದರೆ ಇದನ್ನು ಕೇಳ್ಬೋದು. ಈ ಥರದವು ಸಾಕಷ್ಟು ಮೀಮಾಂಸೆಯಲ್ಲಿ ಬರ್ತಾ ಹೋಗ್ತವೆ. ಅವನ್ನೆಲ್ಲವೂ ಸಹ ನೀವು ಕವರ್ ಮಾಡ್ತಾ ಹೋಗಬೇಕು. ಭಾರತೀಯ ಕಾವ್ಯ ಮೀಮಾಂಸೆ ಈಗ ಪ್ರಾರಂಭ ಮಾಡ್ತೇನೆ. ನಂತರ ತಿಪ್ಪೇರುದ್ರಸ್ವಾಮಿಯವ್ರದ್ದು ಸುದೀರ್ಘವಾಗಿ 700 ಪುಟಗಳಿರುವಂತಹ ತೌಲನಿಕ ಕಾವ್ಯ ಮೀಮಾಂಸೆಯನ್ನು ನಿಮಗೆ ಸಮಗ್ರವಾಗಿ ಅರ್ಥ ಮಾಡಿಸ್ತೀನಿ ಸ್ನೇಹಿತರೆ. ಸಮಯದ ಅವಕಾಶಗಳಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾನು ಈ ಮೀಮಾಂಸೆಯನ್ನು ಮುಗಿಸಿ ನಂತರ ತಿಪ್ಪೇರುದ್ರಸ್ವಾಮಿ ಅವರ ನೋಟ್ಸಿಗೆ ಹೋಗ್ತೇನೆ. ನೋಡ್ಬೋದು,
ನಂತರ ಮಾಧುರ್ಯ, ಓಜಸ್ಸು, ಪ್ರಸಾದ ಈ ಮೂರನ್ನು ಮಾತ್ರ ಕುರಿತು ಭಾಮಹ ಹೇಳಿದ್ದಾನೆ. ಇವು ಕಾವ್ಯದ ಗುಣಗಳು. ಇದರಲ್ಲಿ ಮಾಧುರ್ಯ, ಓಜಸ್ಸು, ಪ್ರಸಾದ ಈ ಮೂರನ್ನು ಮಾತ್ರ ಕುರಿತು ಭಾಮಹ ಹೇಳಿರುವಂತಹದ್ದು ನೋಡ್ಬೋದು. ದಂಡಿಯ ಕಾವ್ಯಾದಶದಲ್ಲಿ ಮೊದಲನೇ ಪರಿಚ್ಛೇದ ವೈದರ್ಭಿ, ಗೌಡಿ ಎರಡೂ ಕಾವ್ಯ ಮಾರ್ಗಗಳನ್ನು ವಿವರಿಸಲಾಗಿದೆ ಎನ್ನುವಂತಹದ್ದು ಆವಾಗಲೇ ಚರ್ಚೆ ಮಾಡ್ತಾ ಇದ್ದು. ರುದ್ರಟನ ಕಾಲಕ್ಕೆ ಅಗ್ನಿಪುರಾಣದಲ್ಲಿ ಇರುವಂತಹ ವಿಷಯವನ್ನು ಕುರಿತು ಇದು ಮೊದಲು ಎರಡು ಕಾವ್ಯ ಮಾರ್ಗವನ್ನು ಹೇಳಿದವನು ಯಾರು ಅಂದರೆ ದಂಡಿ, ವೈದರ್ಭಿ ಮತ್ತು ಗೌಡಿ ಎನ್ನುವಂತಹದ್ದು. ನಂತರ ದಂಡಿಯ ಬಲವೆಲ್ಲವೂ ವೈದರ್ಭಿ ಮಾರ್ಗದ ಕಡೆಗೆ ಶ್ಲೇಷ, ಪ್ರಸಾದ, ಸಮತೆ, ಮಾಧುರ್ಯ, ಸುಕುಮಾರತೆ, ಅರ್ಥವ್ಯಕ್ತಿ, ಉದಾರತ್ವ, ಓಜಸ್ಸು, ಕಾಂತಿ, ಸಮಾಧಿ ಈ 10 ಗುಣಗಳೇ ವೈದರ್ಭಿಯ ಪ್ರಾಣ ಅಂತ ಹೇಳಿದ್ದಾನೆ. ಸ್ನೇಹಿತರೆ, ಇದು ಭಾಳ ಮುಖ್ಯ. ಇಲ್ಲಿ ದಂಡಿ ಕಾವ್ಯ ಮಾರ್ಗವನ್ನು ಹೇಳ್ತಾನೆ. ಇಲ್ಲಿ ನೋಡ್ಬೋದು ಮಾಧುರ್ಯ, ಓಜಸ್ಸು, ಪ್ರಸಾದ ಎಲ್ಲಿದೆ ಅಂದರೆ ಪ್ರಸಾದ ಇಲ್ಲಿದೆ, ಮಾಧುರ್ಯ ಇಲ್ಲಿದೆ, ನಂತರ ಓಜಸ್ಸು ಸಹ ಇಲ್ಲಿದೆ. ಈ ಮೂರನ್ನು ಮಾತ್ರ ಹೇಳ್ತಾನೆ. ಅಂದರೆ ಕಾವ್ಯದ ಮಾರ್ಗಗಳಲ್ಲಿ ಸಾಕಷ್ಟು ವಿಷಯಗಳು ಬರ್ತವೆ, ಅದರಲ್ಲಿ ಮೂರನ್ನು ಮಾತ್ರ ಭಾಮಹ ಹೇಳ್ತಾನೆ. ಆದರೆ ದಂಡಿ ಎರಡನ್ನು ಗುರುತಿಸ್ಕೊಳ್ತಾನೆ ಕಾವ್ಯ ಮಾರ್ಗಗಳಲ್ಲಿ, ವೈದರ್ಭಿ ಮತ್ತು ಗೌಡಿ ಎನ್ನುವಂತಹದ್ದನ್ನು. ಅದರಲ್ಲಿ ಪ್ರಧಾನತೆಯನ್ನು ಯಾವುದಕ್ಕೆ ಕೊಡ್ತಾನೆ ಅಂದರೆ ವೈದರ್ಭಿಗೆ ಕೊಡ್ತಾನೆ. ಅದರಲ್ಲಿ 10 ಗುಣಗಳನ್ನು ಹೇಳ್ತಾನೆ. ಯಾವಪ್ಪ ಅಂದರೆ ಶ್ಲೇಷೆ, ಪ್ರಸಾದ, ಸಮತೆ, ಮಾಧುರ್ಯ, ಸುಕುಮಾರತೆ, ಅರ್ಥವ್ಯಕ್ತಿ, ಉದಾರತ್ವ, ಓಜಸ್ಸು, ಕಾಂತಿ, ಸಮಾಧಿ ಈ 10 ಗುಣಗಳನ್ನು ಹೇಳ್ತಾನೆ. ಅವನಿಗೆ ಯಾವುದಪ್ಪ ಪ್ರಾಣ ಅಂದರೆ ವೈದರ್ಭಿಯೇ ಪ್ರಾಣ ಎಂದಿದ್ದಾನೆ ಎನ್ನುವಂತಹದನ್ನು ಹೇಳ್ತಾನೆ. ಗೌಡಿ ಮಾರ್ಗದಲ್ಲಿ ಇವುಗಳು ವಿಪರ್ಯಾಸ ಕಂಡು ಬರ್ತವೆ ಎನ್ನುವಂತಹದ್ದನ್ನು ಹೇಳ್ತಾನೆ. ಇತಿ ವೈದರ್ಭ್ಯ ಮಾರ್ಗಸ್ಯ ಪ್ರಾಣದಶಾಗುಣ ಸ್ವತಃ ಅನ್ನುವಂತಹದ್ದು ಕಾವ್ಯದಶದಲ್ಲಿ ಬರುವಂತಹದ್ದು. ಶಾರ್ಟ್ ಸಿಂಪಲ್ಲಾಗಿ ಹಾಕಿರ್ತೀನಿ ಕೃತಿಗಳ ಒಂದು ಹೆಸರನ್ನು. ಇದನ್ನು ಸಾಮಾನ್ಯವಾಗಿ ಕಾವ್ಯದಶ ಅಂತ ಅರ್ಥ ಮಾಡ್ಕೊಬೇಕು. ಇದನ್ನು ಸಹ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ನಿಮಗೆ ಕಾನ್ಸೆಪ್ಟ್ಸ್ ಗೊತ್ತಿದ್ದರೆ ಗೊತ್ತಾಗ್ಬಿಡುತ್ತೆ. ಇತಿ ವೈದರ್ಭ್ಯ ಮಾರ್ಗಸ್ಯ ಪ್ರಾಣದಶ ಗುಣ ಸ್ಮೃತಃ ಅನ್ನುವಂತಹದ್ದು. ಇಲ್ಲಿ ನೀವು ವೈದರ್ಭಿಯನ್ನು ಟಿಕ್ ಮಾಡ್ಕೊಳ್ಳಿ, ದಶಗುಣ ಅಂತ ಟಿಕ್ ಮಾಡ್ಕೊಳ್ಳಿ. ಅಂದರೆ ಇಲ್ಲಿಗೆ ದಶಗುಣವನ್ನು ಯಾರು ಹೇಳಿದವನು ದಂಡಿ, ವೈದರ್ಭಿ ಅಂತ ಯಾರು ಹೇಳಿದವನು ದಂಡಿ ಮೊದಲು ಅನ್ನುವಂತಹದ್ದು. ಈ ರೀತಿ ಅರ್ಥವನ್ನು ಮಾಡ್ಕೊಬೇಕು. ಅಲ್ಲಿ ಭಾಮಹ ಏನು ಮಾಡಿದ್ದಾನೆ, 3 ಹೇಳಿದ್ದಾನೆ. ಅಲ್ಲಿಗೆ ನಾವೇನು ಮಾಡಬೇಕು, ಇದನ್ನು ಭಾಮಹನ ಆಪ್ಷನ್ಸನ್ನು ತೆಗೆದಾಕಬೇಕು. ನೆಕ್ಸ್ಟ್ ವಾಮನ ಬರ್ತಾನೆ. ಅವನು ವೈದರ್ಭಿ ಪಾಂಚಾಲಿಯನ್ನು ಹೇಳ್ತಾನೆ. ಪಾಂಚಾಲಿ ಹೇಳಿದವನು ವಾಮನ. ಹಾಗೆ ಕಾನ್ಸೆಪ್ಟ್ಸ್ಗಳನ್ನು ನೀವು ನೆನ್ಪಿಡ್ಕೊಳ್ತಾ ಹೋದರೆ ಮೀಮಾಂಸೆ ಇನ್ನೂ ಸರಳ ಆಗ್ತಾ ಹೋಗುತ್ತೆ ಅನ್ನುವಂತಹದ್ದು ನಿಮ್ಗೆ ಈ ಮುಖಾಂತರ ನೋಡ್ಬೋದು. ನಂತರ ತ್ರಯೋದಂಡಿ ಪ್ರಬುದ್ಧ ಎಂಬುದು ದಂಡಿಯು 3 ಕೃತಿಗಳ ಹೆಸರಿಸ್ತದೆ. ಅಂದರೆ ಈ ಸೂತ್ರದ ಮುಖಾಂತರ ಏನು ಗೊತ್ತಾಗುತ್ತೆ, ದಂಡಿ 3 ಕೃತಿಗಳನ್ನು ಬರೆದಿದ್ದಾನೆ ಎನ್ನುವಂತಹದ್ದು ಗೊತ್ತಾಗುತ್ತೆ. ಅವ್ಯಾವು ನೋಡ್ಬೋದು. ಅವಂತಿ ಸುಂದರಿ ಎನ್ನುವಂತಹ ಕೃತಿ, ನಂತರ ದಶಕುಮಾರ ಚರಿತೆ ಎನ್ನುವಂತಹ ಕೃತಿ ಇವನದ್ದೇ ಇರಬಹುದು ಅಂತ ಹೇಳಲಾಗುತ್ತೆ, ದಶಕುಮಾರನ ಚರಿತೆ ಎನ್ನುವಂತಹದ್ದು. ಇನ್ನೊಂದು ಕಾವ್ಯಾದಶ ಅನ್ನುವಂತಹ ಕೃತಿ. ಇದು ಕವಿರಾಜ ಮಾರ್ಗ ಕೃತಿ ಮೇಲೆ ಪ್ರಭಾವ ಬೀರಿರುವಂತಹ ಒಂದು ದೊಡ್ಡ ಕೃತಿ. ನಂತರ ಭಾಮಹನನು ಉದ್ಭಟ ದಂಡಿಯನ್ನು ವಾಮನ ಅನುಸರಿಸಿ ಆಯಾ ಮತದ ವಿಶೇಷ ಲಕ್ಷಣಗಳನ್ನು ಬಲಪಡಿಸಿದರು ಅನ್ನುವಂತಹದನ್ನು ಹೇಳಲಾಗುತ್ತೆ. ಈಗ ಭಾಮಹನನ್ನು ಉದ್ಭಟ ಅನುಸರಿಸ್ತಾನೆ. ಮೀಮಾಂಸೆ ಇದೇ ರೀತಿ ಬೆಳೀತಾ ಹೋಗುತ್ತೆ ಸ್ನೇಹಿತರೆ. ಅಂದರೆ ಒಂದು ದೇಹದ ಅಂಗಾಂಗಗಳನ್ನು ಯಾವ ರೀತಿಯಾಗಿ ನಾವು ಜೋಡಿಸ್ತಾ ಹೋಗ್ತೀವೋ ಹಾಗೆ ಕಾವ್ಯದ ಒಂದು ಸೌಂದರ್ಯವನ್ನು ಕಟ್ತಾ ಹೋಗ್ತಾರೆ ಎನ್ನುವಂತಹದ್ದು. ಅಂದರೆ ಒಬ್ಬೊಬ್ಬ ಮೀಮಾಂಸಕಾರ ಒಬ್ಬೊಬ್ಬನನ್ನು ಅನುಸರಿಸ್ಕೊಳ್ತಾ ಆ ಸಿದ್ಧಾಂತಗಳನ್ನು, ಆ ಚಿಂತನೆಗಳನ್ನು, ಆ ಪರಿಕಲ್ಪನೆಗಳನ್ನು ಬೆಳೆಸ್ತಾ ಹೋಗ್ತಾರೆ ಎನ್ನುವಂತಹದ್ದನ್ನು ನೋಡಬೇಕು. ಅದರಲ್ಲಿ ಭಾಮಹನ ಹಿನ್ನೆಲೆಯಲ್ಲಿ ಉದ್ಭಟ ಬರ್ತಾನೆ, ದಂಡಿಯ ಹಿನ್ನೆಲೆಯಲ್ಲಿ ವಾಮನ ಅನುಸರಿಸ್ಕೊಳ್ತಾ ಹೋಗುವಂತಹದನ್ನು ನೋಡ್ಬೋದು. ಅಂದರೆ ಆಯಾ ಮತದ ವಿಶೇಷ ಲಕ್ಷಣಗಳನ್ನು ಬಲಪಡಿಸಿದರು ಅಂತ ಹೇಳಲಾಗುತ್ತೆ. ಈಗ ನೋಡ್ಬೋದು, ದಂಡಿ ಮಾರ್ಗಗಳನ್ನು ಹೇಳ್ತಾನೆ ವೈದರ್ಭಿ ಗೌಡಿ, ಆದರೆ ಮುಂದಿನದ್ದನ್ನು ಹೇಳುವಂತಹವನು ವಾಮನ ಪಾಂಚಾಲಿ ಅಂತ ಹೇಳ್ತಾನೆ, ರುದ್ರಟ ನಂತರ ಲಾಟಿಯಾ ಅಂತ ಹೇಳ್ತಾನೆ. ಹೀಗೆ ಒಂದೊಂದನ್ನು ಬೆಳೆಸ್ಕೊಳ್ತಾ ಹೋಗ್ತಾರೆ ಅವ್ರವ್ರದ್ದೇ ಪರಂಪರೆಯಲ್ಲಿ ಮೀಮಾಂಸಕಾರರು ನೋಡ್ಬೋದು. ನಂತರ ಉದ್ಭಟನನ್ನು ನೋಡೋದು. ಉದ್ಭಟ ವಾಮನರಿಬ್ಬರು 776-807 ಕಾಶ್ಮೀರದ ಜಯವೇಡ ಎಂಬ ಆಸ್ಥಾನದಲ್ಲಿದ್ದರು ಅಂತ ಹೇಳಲಾಗುತ್ತೆ. ಉದ್ಭಟನು ಭಾಮಹನ ಕಾವ್ಯಾಲಂಕಾರದ ಮೇಲೆ ಭಾಮಹ ವಿವರಣೆ ವ್ಯಾಖ್ಯಾನವನ್ನು ಬರೆದಿದ್ದಂತೆ ಹೇಳಲಾಗುತ್ತೆ. ಆದರೆ ಈ ಕೃತಿ ನಮಗೆ ಇಲ್ಲಿವರೆಗೂ ಸಹ ಸಿಕ್ಕಿಲ್ಲ ಅಂತ ಹೇಳಲಾಗುತ್ತೆ. ನೆನ್ಪಿಟ್ಕೊಳ್ಳಿ, ಭಾಮಹ ವಿವರಣೆ ಅಂತ ಬರೆದಂತಹ ಮೀಮಾಂಸಕಾರ ಯಾರು, ಉದ್ಭಟ ಅನ್ನುವಂತಹದ್ದು ನಮಗೆ ನೆನ್ಪಿಡಬೇಕು. ನಂತರ ಈಗ ದೊರೆತಿರುವ ಉದ್ಭಟನ ಕೃತಿ ಕಾವ್ಯಾಲಂಕಾರ ಸಾರ ಸಂಗ್ರಹ ಅನ್ನುವಂತಹದ್ದು. ಇದು ಭಾಳ ಮುಖ್ಯವಾದಂತಹ ಕೃತಿ, ನೆನ್ಪಿಟ್ಕೊಳ್ಳಿ. ಎಷ್ಟೋ ಸತಿ ಪರೀಕ್ಷೆಗಳಲ್ಲಿ ಕೃತಿಯ ಹೆಸರನ್ನೇ ಕೇಳಿರುವಂತಹದನ್ನು ನಾವು ನೋಡ್ಬೋದು.
ನಂತರ ಭರತನ ನಾಟ್ಯಶಾಸ್ತ್ರದಲ್ಲಿ ಉಕ್ತವಾಗಿರುವ 8 ರಸಗಳು, ಇವುಗಳ ಜೊತೆಗೆ ಶಾಂತವನ್ನು ಸೇರಿಸಿ ಉದ್ಭಟನು ನಾಟ್ಯದಲ್ಲಿ ರಸಗಳು 9 ಅಂತ ಎಂತಾನೆನ್ನುವಂತಹದ್ದು. ಎಲ್ಲವೂ ಸಹ ಸಾಮಾನ್ಯವಾಗಿ 8 ರಸಗಳು ಅಂತ ಮಾತನಾಡ್ತೇವೆ. ನಂತರ ನವರಸಗಳು ಅಂತ ಮಾತನಾಡ್ತೇವೆ. ಈ ನವರಸವನ್ನು ಸೇರಿಸ್ತವನು ಯಾರಪ್ಪ ಅಂದರೆ ಉದ್ಭಟನು ಅಂತ ಹೇಳಲಾಗುತ್ತೆ. ಇದು 9 ಅಂತ ಹೇಳ್ತಾನೆ. ನೋಡ್ಬೋದು, ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ, ಭೀಭ, ಅದ್ಭುತ, ಶಾಂತ ಅನ್ನುವಂತಹದನ್ನು ಹೇಳ್ತಾನಲ್ಲ, ಇದೇ 9ನೇ ರಸ, ಶಾಂತವನ್ನು ಹೇಳ್ತಾನೆ ಅನ್ನುವಂತಹ ರಸ. ಈ ಶಾಂತರಸವನ್ನು ಹೇಳಿದವನು ಉದ್ಭಟ. ಇದಂತೂ ಸಾಕಷ್ಟು ಬಾರಿ ಆಗಿ ಪ್ರಶ್ನೆ ಆಗಿದೆ. 9ನೇ ರಸವನ್ನು ಹೇಳಿದವನು ಯಾರು ಅಂತಂದರೆ ಉದ್ಭಟ ಅನ್ನುವಂತಹದ್ದು. ಒಂದಿಷ್ಟು ಪರಂಪರೆಯನ್ನು ಇಲ್ಲಿ ಹೇಳ್ತಾ ಹೋಗ್ತಿದ್ದಾರೆ. ಅಲಂಕಾರ ಹೇಗೆ ಬೆಳೆದು ಬಂತು, ಅದರ ಹಿನ್ನೆಲೆ ಏನು, ಒಬ್ಬೊಬ್ಬನನ್ನು ಅನುಸರಿಸಿ ಬಂದಂತಹ ಮೀಮಾಂಸಕಾರ್ಯ ಯಾರು ಅನ್ನುವಂತಹದನ್ನು ಹೀಗೆ ತೀನಾಂಶ್ರೀ ಅವರು ಬೆಳವಣಿಗೆಯನ್ನು ಪಡಿತಾ ಹೋಗ್ತಿದ್ದಾರೆ ಅನ್ನುವಂತಹದ್ದು. ನಂತರ ವಾಮನನ ಗ್ರಂಥಕ್ಕೆ ಸಂಸ್ಕೃತ ಸಾಹಿತ್ಯದ ಇತಿಹಾಸ ಶೋಧನೆಯಲ್ಲಿ ವಿಶೇಷ ಸ್ಥಾನ ಇದೆ ಅಂತ ಹೇಳಲಾಗುತ್ತೆ. ವಾಮನನ ಕೃತಿ ಇದೆಯಲ್ಲ, ಅದಕ್ಕೆ ಸಂಸ್ಕೃತ ಸಾಹಿತ್ಯದ ಇತಿಹಾಸ ಶೋಧನೆಯಲ್ಲಿ ವಿಶೇಷ ಸ್ಥಾನ ಇದೆ ಎನ್ನುವಂತಹದನ್ನು ಪರಿಗಣಿಸ್ತಾನೆ ಎನ್ನುವಂತಹದ್ದು. ಅವನ್ನ ಹಿಂದೆ ಹೇಳ್ತಾ ಇದ್ದೆ, ಕಾವ್ಯಶೋಭಾಯ ಕರ್ತಾರೋ ಧರ್ಮಗುಣ ತದತಿಶಯ ಏತವಸ್ತು ಅಲಂಕಾರ ಪೂರ್ವೇ ನಿತ್ಯ ಅನ್ನುವಂಥದ್ದು. ಇದು ಸಂಪೂರ್ಣವಾದಂತಹ ಮೀಮಾಂಸೆಯ ಸಾಲು. ಇದನ್ನು ನೆನ್ಪಿಟ್ಕೊಳ್ಳಿ. ಹಿಂದೆನೂ ಹೇಳಿದ್ದು, ಕಾವ್ಯಶೋಭಾಯ ಕರ್ತಾರೋ ಧರ್ಮಗಣ ಅನ್ನುವಂತಹದ್ದು ಪ್ರಸ್ತಾಪವನ್ನು ಮಾಡಿದ್ದೀವಿ ಎನ್ನುವಂತಹದ್ದು. ಇಲ್ಲಿ ಏನಪ್ಪ ಅದರ ಅರ್ಥವನ್ನು ಮಾಡುವಂತಹದ್ದು ಅನ್ನುವಂತಹದ್ದಂದರೆ, ಧರ್ಮಗಳು ಗುಣಗಳು ಸೌಂದರ್ಯವನ್ನು ಹೆಚ್ಚಿಸಿದವು ಅಲಂಕಾರಗಳು ಅನ್ನುವಂತಹದನ್ನು ಹೇಳಲಾಗುತ್ತೆ ಎನ್ನುವಂತಹದ್ದು. ಕಾವ್ಯದ ಶೋಭೆಯನ್ನು ಹೆಚ್ಚಿಸೋದಕ್ಕೆ ಧರ್ಮಗಳು ಮತ್ತು ಗುಣಗಳು ಅನ್ನುವಂತಹದ್ದು, ಅಲಂಕಾರಗಳು ಬಹಳ ಮುಖ್ಯ ಅನ್ನುವಂತಹದನ್ನು ಹೇಳ್ತಾ ಇದ್ದಾನೆ ವಾಮನ. ನಂತರ ದಂಡಿ 10 ಗುಣಗಳನ್ನು ವಾಮನನು ಉಳಿಸಿಕೊಂಡಿದ್ದರು ಅನ್ನುವಂಥದ್ದನ್ನು ಹೇಳಲಾಗುತ್ತೆ. ದಂಡಿ ಹೇಳಿದಂತಹ 10 ಗುಣಗಳನ್ನು ಅದನ್ನು ಉಳಿಸ್ಕೊಂಡು ಪರಂಪರೆಯನ್ನು ಬೆಳೆಸ್ತವನು ಯಾರು? ವಾಮನ. ಆ ಹಿಂದೆ ಉದ್ಭಟನನ್ನು ಓದ್ದು ಆತ ವಾಮನ ಪರಂಪರೆಯನ್ನು ಬೆಳೆಸಿದರೆ, ಇಲ್ಲಿ ದಂಡಿಯ ಪರಂಪರೆಯನ್ನು ವಾಮನ ಬೆಳೆಸ್ಕೊಂಡು ಬಂದ ಅನ್ನುವಂಥದ್ದನ್ನ ಹೇಳ್ತಾ ಆಗ್ತಿದೆ ಅನ್ನುವಂಥದ್ದು. ಉಳಿಸಿಕೊಂಡಿದ್ದರು. ಒಂದೊಂದನ್ನು ಕಾವ್ಯದ ಶಬ್ದ ಅರ್ಥ ಈ ಎರಡಕ್ಕೂ ಬೇರೆ ಬೇರೆಯಾಗಿ ಅನ್ವಯಿಸುವುದರಿಂದ ಇಲ್ಲಿ ಗುಣಗಳ ಸಂಖ್ಯೆ 20ಕ್ಕೆ ಏರಿದೆ ಅನ್ನುವಂತಹದ್ದು ನೋಡ್ಬೋದು. ವಾಮನ ಏನು ಮಾಡ್ತಾನೆ, ಗುಣಗಳ ಸಂಖ್ಯೆಯನ್ನು 20ಕ್ಕೆ ಇಲ್ಲಿ ಏರಿಸ್ತಾನೆ. 10 ದಂಡಿ ಪ್ರಸ್ತಾಪ ಮಾಡ್ತಾನೆ. ವಾಮನ ನಂತರ ಏನು ಮಾಡ್ತಾನೆ, ಇದನ್ನು 20ಕ್ಕೆ ಏರಿಸ್ತಾನೆ ಅನ್ನುವಂತಹದ್ದು. ಈ ಥರ ಅಲಂಕಾರಗಳು ಸಹ ಬೆಳೀತಾ ಹೋಗುತ್ತೆ. ನೀವು ತಿರುಮಲಾರಿನ ಹಂತಕ್ಕೆ ಹೋದಾಗ, ಅಲ್ಲಿನ ಹಂತಕ್ಕೆ ಹೋದಾಗ ಅಲಂಕಾರಗಳು ಹೆಚ್ಚಿಗೆ ಬರುವಂತಹದ್ದು ನೋಡ್ಬೋದು. ಮುಂದೆ ಇದೇ ಗುಣಗಳು ಇನ್ನೂ ಸಹ ಸಾಕಷ್ಟು ಏರಿಕೆ ಆಗುವಂಥದ್ದು ನೋಡ್ಬೋದು. ನಮಗೇನು ಮುಖ್ಯ ಅಂದರೆ, ದಂಡಿಯ ಕಾಲಕ್ಕೆ 10, ವಾಮನ ಕಾಲಕ್ಕೆ 20, ಮುಂದೆ ಬರುವಂತಹ ಈ ಮೀಮಾಂಸಾ ಕಾಲಘಟ್ಟಕ್ಕೆ ಎಷ್ಟು ಗುಣಗಳಿದ್ದು ಅನ್ನುವಂತಹದ್ದು ನೆನ್ಪಿಡ್ಕೊಬೇಕು ಅನ್ನುವಂತಹದ್ದು. ಈ ಗುಣಗಳೆಲ್ಲ ಸಮಗ್ರವಾಗಿ ವೈದರ್ಭಿ ರೀತಿಯಾಗಿದೆ ಅಂತ ಹೇಳಲಾಗುತ್ತೆ. ಅಂದರೆ ಈಗ ಇದರ ಹಿನ್ನೆಲೆಯಲ್ಲಿ ವಾಮನ ಏನು ಮಾಡ್ತಾನೆ, ರೀತಿ ಪ್ರಸ್ಥಾನವನ್ನು ಪ್ರಸ್ತಾಪ ಮಾಡ್ತಾನೆ ಎನ್ನುವಂತಹದ್ದು. ದಂಡಿ ಮಾರ್ಗವೆನ್ನುವುದನ್ನು ವಾಮನನು ಏನು ಮಾಡ್ತಾನೆ, ರೀತಿ ಅಂತ ಹೊಸ ಪದದಿಂದ ಕರೀತಾನೆ ಅನ್ನುವಂತಹದ್ದು. ಕಾವ್ಯ ಮಾರ್ಗಗಳು ವೈದರ್ಭಿ ಗೌಡಿ ಅಂತ ಏನು ದಂಡಿ ಕರೆದ್ನೋ ಅದನ್ನ ಏನು ಮಾಡ್ತಾನೆ ವಾಮನ ರೀತಿ ಅಂತ ಕರೀತಾನೆ ಅನ್ನುವಂತಹದ್ದು. ನಂತರ ಇನ್ನೊಂದು ಇದೆ, ಆತ್ಮದ ಕುರಿತು ಮೊದಲು ಹೇಳಿದವನು ಯಾರಪ್ಪ ಅಂದರೆ ವಾಮನ. ರೀತಿ ಎಂದರೆ ಗುಣಾತ್ಮಕವಾದ ಪದರಚನೆ. ಈ ಸ್ಟೇಟ್ಮೆಂಟನ್ನು ನೇರವಾಗಿ ಕೇಳಿದ ಸ್ನೇಹಿತರೆ, ಈ ರೀತಿ ಅಂದರೆ ಏನು ಅಂತ ಕೇಳಿಬಿಟ್ಟು ಬೇರೆ ಬೇರೆ ಏನೇನೋ ಕೊಟ್ಬಿಟ್ಟು ತಲೆ ಕೆಡಿಸ್ತಾರೆ. ನಾವು ಇದನ್ನು ನೆನ್ಪಿಡ್ಕೊಬೇಕು, ಗುಣಾತ್ಮಕವಾದ ಪದರಚನೆಯೇ ರೀತಿ ಅನ್ನುವಂಥ ಸಾಲನ್ನು ನೆನ್ಪಿಡ್ಕೊಬೇಕು ಅನ್ನುವಂತಹದ್ದು. ಅಂದರೆ ಒಂದು ಪದ ರಚನೆಯಲ್ಲಿ ಗುಣಾತ್ಮಕವಾದಂತಹ ಅಂಶ ಇರಬೇಕು ಅನ್ನುವಂತಹದ್ದು ಇದು ಭಾಳ ಮುಖ್ಯವಾದಂತಹದ್ದು. ನಂತರ ಒಂದು ಕಾವ್ಯಕ್ಕೆ ಅಲಂಕಾರಗಳನ್ನು ತೋರಿಸಿ ಅದನ್ನು ಸಿಂಗಾರವನ್ನು ಮಾಡ್ತಿದ್ದಂಥವರು ಆ ಕಾವ್ಯಕ್ಕೆ ಒಂದು ಜೀವವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅದು ಕೊಟ್ಟಂಥವನು ಯಾರಪ್ಪ ಅಂದರೆ ವಾಮನ. ರೀತಿರಾತ್ಮಸ್ಯ ಕಾವ್ಯ ಅನ್ನುವಂತಹ ಸಾಲನ್ನು ಹೇಳ್ತಾನೆ. ನಂತರ ಅದೇ ಮುಂದೆ ಸಾಲುಗಳೇನಾಗ್ತವೆ, ಧ್ವನಿರಾತ್ಮಸ್ಯ ಕಾವ್ಯಂ ಅನ್ನುವಂತಹದ್ದು, ರಮಣೀಯಾರ್ಥಕಾತ್ಮಕ ಕಾವ್ಯಂ ಅನ್ನುವಂತಹದ್ದು, ವಾಕ್ಯಂ ರಸಾತ್ಮಕಂ ಕಾವ್ಯಂ ಅನ್ನುವಂತಹದ್ದು. ಅಂದರೆ ಆತ್ಮದ ಕುರಿತು, ಕಾವ್ಯದ ಆತ್ಮದ ಕುರಿತು ಮಾತನಾಡ್ತಾ ಹೋಗುವಂತಹದ್ದು ಭಾಳ ಮುಖ್ಯ ಆಗುತ್ತೆ ಅನ್ನುವಂತಹದ್ದು. ನಂತರ ನೋಡ್ಬೋದು, ವಿಶಿಷ್ಟ ಪದರಚನಾ ರೀತಿ ವಿಶೇಷೋ ಗುಣಾತ್ಮ ಅನ್ನುವಂತಹದ್ದು ಇದು ಸಂಸ್ಕೃತದ ಸಾಲು. ಇದನ್ನು ಕೇಳ್ಬೋದು. ಅಥವಾ ರೀತಿಯಲ್ಲಿ ಕಾವ್ಯದ ಆತ್ಮವನ್ನು ಕುರಿತು ಮಾತನಾಡಿದವರು ಯಾರು ಅಂತಲೂ ಸಹ ಕೇಳ್ಬೋದು. ಭಾಮಹ ದಂಡಿ ಹೇಳಿರುವ ರಸವಾದ ಅಲಂಕಾರಗಳನ್ನು ಇವನು ಕೈಬಿಟ್ಟಿದ್ದರೂ ಕಾವ್ಯಕ್ಕೆ ಅವಶ್ಯವೆನಿಸಿದ ಒಂದು ಗುಣವೋ ರಸಕ್ಕೆ ಎಡೆಕೊಟ್ಟಿದ್ದಾನೆ ಎನ್ನುವಂತಹದ್ದು ನೋಡ್ಬೋದು. ದೀಪ್ತ ರಸತ್ವಂ ಕಾಂತಿ ಅಂತ ಎಂದಿದ್ದಾನೆ ಎನ್ನುವಂತಹದ್ದು.
ಭಾಮಹದಂಡಿ ಹಿಂದೆ ನೀವು ನೋಡಿದ್ವು, ಮೊದಲು ರಸವಾದ ಅಲಂಕಾರವನ್ನು ಭಾಮಹ ಹೇಳಿದ್ದ. ಇವನು ಕೈ ಬಿಟ್ಟಿದ್ದರೂ ಈ ಕಾವ್ಯಕ್ಕೆ ಅವಶ್ಯವೆನಿಸಿದ ಒಂದು ಗುಣವನ್ನು ರಸಕ್ಕೆ ಎಡೆಮಾಡಿಕೊಟ್ಟಿದ್ದಾನೆ ಎನ್ನುವಂತಹದ್ದು. ಅದನ್ನು ಏನು ಹೇಳ್ತಾನೆ ಅಂದರೆ ದೀಪ್ತ ರಸತ್ವ ಅಂತ ಕಾಂತಿ ಅಂತ ಹೇಳ್ತಾನೆ. ರಸವದಾಲಂಕಾರ ಅಂತ ಭಾಮಹನ್ ಬಂದರೆ ವಾಮನಂದೇನಾಗುತ್ತೆ ಇಲ್ಲಿ ದೀಪ್ತ ರಸತ್ವ ಕಾಂತಿ ಎನ್ನುವಂಥದ್ದು. ಈ ಸ್ಟೇಟ್ಮೆಂಟ್ ಕೇಳಿದ ಸ್ನೇಹಿತರೆ, ನಾನು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಾಗ ಇದನ್ನೆಲ್ಲ ನೋಡಿದ್ದೀನಿ. ಈ ಸ್ಟೇಟ್ಮೆಂಟ್ ನೇರವಾಗಿ ಕೇಳಿಬಿಟ್ಟು ಪ್ರಶ್ನೆಯನ್ನು ಕೇಳಿರುವಂತಹದ್ದು. ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ನಿಮಗೆ ಕೇಸೆಟ್ ಓದುವಂತಹದಿಗೂ ಸಹ ಇದು ಭಾಳ ಉಪಯುಕ್ತವಾದಂತಹದ್ದು. ಇವುಗಳನ್ನೆಲ್ಲ ಸಹ ನೆನ್ಪಿಟ್ಕೊಳ್ಳಿ ಅನ್ನುವಂತಹದ್ದು. ನಂತರ ಅಲಂಕಾರಗಳನ್ನು ಮೊಟ್ಟ ಮೊದಲು ಶಾಸ್ತ್ರೀಯವಾಗಿ ವಿಂಗಡಿಸಿದವನು ರುದ್ರಟ. ಇದು ಸಾಕಷ್ಟು ಬಾರಿ ಪ್ರಶ್ನೆ ಆಗಿದೆ ಸ್ನೇಹಿತರೆ, IMP ಪ್ರಶ್ನೆ ಇದು ಅಂತ ಹೇಳ್ತೇನೆ. ಇದನ್ನು ಕೇಳಿರುವಂತಹದ್ದು, ಈಗ ಹಿಂದೆ ಓದಂತಹದ್ದು ಕೇಳಿರುವಂತಹದ್ದು. ಇಷ್ಟು ಶಾಸ್ತ್ರೀಯವಾಗಿ ವಿಂಗಡಿಸಿದವನು ಯಾರು ಅಂತಂದರೆ ರುದ್ರಟ, ಕ್ರಿಸ್ತಶಕ 850 ಎನ್ನುವಂತಹದ್ದು. ಇಲ್ಲಿ ವಾಸ್ತವ, ಜಾಪ್ಯಾಮ್ಯ, ಅತಿಶಯ, ಶ್ಲೇಷ ಇದನ್ನೇ ನಾಗವರ್ಮ ಅನುಸರಿಸಿದ ಅಂತ ಹೇಳಲಾಗುತ್ತೆ. ಅಂದರೆ ಈ ರುದ್ರಟ ಏನು ಅನುಸರಿಸಿದ್ನೋ ಅದನ್ನೇ ನಾಗವರ್ಮ ಅನುಸರಿಸಿದ ಅಂತ ಹೇಳಲಾಗುತ್ತೆ ಎನ್ನುವಂತಹದ್ದು ನೋಡ್ಬೋದು. ನನಕಾವ್ಯನ ಕ್ರಿಯತೆ ಸರಸಾನಾಮ ಗಮಶ್ಚಾತರ್ವಗ್ರೆ ಲಘು ಮೃದು ಚರನಿರಸ್ಯೇಭ್ಯ ಸೇಹಿ ತ್ರಸ್ಯಂತಿ ಶ್ರೇಭ್ಯ. ಅಂದರೆ ಕಾವ್ಯವು ರಸದಿಂದ ಕೂಡಿರುವಂತೆ ರಚಿಸಬೇಕು ಅನ್ನುವಂತಹದ್ದು ಹೇಳಿಕೆ. ಇದನ್ನು ಸಹ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ನನಕಾವ್ಯೇನ ಕ್ರಿಯತೆ ಸರಸಾನಾಮಾನ ಗಮಶ್ಚಯತುರ್ವಗ್ರೆ ಲಘು ಮೃದು ಅನ್ನುವಂತಹ ಸಾಲನ್ನು ನೆನ್ಪಿಟ್ಕೊಳ್ಳಿ, ಭಾಳ ಮುಖ್ಯವಾದಂತಹದ್ದು. ನಂತರ ವಾಮನನು ಕಲ್ಪಿಸಿದ ರೀತಿಗಳ ಸಂಖ್ಯೆಗೆ ರುದ್ರಟನು ಲಾಟಿಯಾ ಎಂಬ ಹೆಸರನ್ನು ಸೇರಿಸ್ತಾನೆ ಎನ್ನುವಂತಹದ್ದು. ಇದು ದಂಡಿಯ ಪರಂಪರೆ ಬೆಳೆತಿರುವಂತಹದ್ದು, ದಂಡಿ ಪರಂಪರೆ. ಈಗ ವಾಮನನ ಕಾಲಕ್ಕೆ ಅದು ವೈದರ್ಭಿ, ಗೌಡಿ, ಪಾಂಚಾಲಿ ಅಂದ್ಬಿಡ್ತಾನೆ. ನಂತರ ಇದನ್ನು ಲಾಟಿಯವನ್ನು ರುದ್ರಟ ಹೊಸ ಹೆಸರನ್ನು ಸೇರಿಸ್ತಾನೆ ಎನ್ನುವಂತಹದ್ದು. ರುದ್ರಟನಿಗೆ ರೀತಿಯ ಮೇಲೆ ಒಲವಿಲ್ಲ, ಗುಣಗಳ ವಿಚಾರ ಹೇಳಿಲ್ಲ. ಆದರೂ ಭಾಮಹ ಉದ್ಭಟರ ಗುಂಪಿಗೆ ಸೇರ್ತಾನೆ ಅಂತ ಹೇಳಲಾಗುತ್ತೆ. ಇಲ್ಲಿ ರೀತಿಯನ್ನು ವಾಮನ ಹೇಳಿರುವಂತಹ ರೀತಿಯ ಮೇಲೆ ಅವನಿಗೆ ಒಲವಿಲ್ಲ, ಗುಣಗಳ ವಿಚಾರಗಳನ್ನು ಹೇಳಿಲ್ಲ. ಅಲಂಕಾರಗಳನ್ನು ಪ್ರಸ್ತಾಪ ಮಾಡುವ ಮುಖಾಂತರ ಏನು ಮಾಡಲಾಗುತ್ತೆ, ಭಾಮಹ ಉದ್ಭಟರ ಗುಂಪಿಗೆ ಸೇರ್ತಾನೆ ರುದ್ರಟ ಅಂತ ಹೇಳಲಾಗುತ್ತೆ ಅನ್ನುವಂತಹದ್ದು. ಇನ್ನೊಂದು ರುದ್ರಭಟ್ಟ ವಿರಚಿತವಾದ ಶೃಂಗಾರ ತಿಲಕವೆಂಬ 3 ಪರಿಚ್ಛೇದಗಳ ಚಿಕ್ಕ ಗ್ರಂಥದಲ್ಲಿ ರುದ್ರಭಟ್ಟನ ಈ ಕೃತಿಯನ್ನು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಭಾಳ ಮುಖ್ಯ. ನಂತರ ಪ್ರಯೋನಾಟ್ಯಂ ಪ್ರತಿರೋಕ್ತ ಭರತದ್ವೇ ರಸಸ್ಥಿತಿ ಯಥಾಮತಿ ಮಯಕ್ಷೇಷ್ಯ ಕಾವ್ಯಂ ಪತಿರ್ನಿಗೃತೆ ಎನ್ನುವಂತಹದ್ದು ಸಾಲು. ಭರತ ಮೊದಲಾದವರು ರಸಸ್ಥಿತಿ ಹೇಳಿದ್ದಾರೆ, ನಾನು ಅದನ್ನು ಕಾವ್ಯಕ್ಕೆ ಅನ್ವಯಿಸುತ್ತೇನೆ ಎನ್ನುವಂತಹ ಸಾಲು ಸ್ನೇಹಿತರೆ. ಇದು ಭಾಳ ಇಂಪಾರ್ಟೆಂಟ್ ಸಾಲು. ಈ ನೆಟ್ಟು ಸೆಟ್ಟು ಸಹಾಯಕ ಪ್ರಾಧ್ಯಾಪಕರು PU ಕಾಲೇಜ್ ಅಂತ ಪ್ರಶ್ನೆ ನೀವೇನಾದರೂ ಹೋದಾಗ ಕೇಳ್ತಾನೆ. ಇದು ನೇರವಾಗಿ ಈ ಸಾಲನ್ನು ಕೇಳೋದು ಕಡಿಮೆ, ಈ ಥರ ಅನ್ವಯಿಸಿ ಕೇಳಿಬಿಡ್ತಾನೆ. ಭರತ ಮೊದಲಾದವರು ರಸಸ್ಥಿತಿ ಹೇಳಿದ್ದರೆ ನಾನು ಅದನ್ನು ಕಾವ್ಯಕ್ಕೆ ಅನ್ವಯಿಸುತ್ತೇನೆ ಎಂದು ಹೇಳಿದ ಮೀಮಾಂಸಕಾರರು ಯಾರು ಅಂತ ಯಾರಾದರೂ ಸ್ಪಷ್ಟವಾಗಿ ಓದಿದ ಸ್ನೇಹಿತರೆ ಇದನ್ನು ಸರಿ ಮಾಡ್ತಾರೆ. ಹೈಸ್ಕೂಲ್ ಟೀಚರಿಗೆ ಸ್ಟೇಟ್ಮೆಂಟ್ ಕೇಳ್ತಾನೆ ಅಥವಾ ಇದನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ, ಇವೆಲ್ಲ ಭಾಳ ಮುಖ್ಯವಾದಂತಹದ್ದು. ನಂತರ ಕಾವ್ಯಾಲಂಕಾರ ಬರೆದ ರುದ್ರಟ ಬೇರೆ, ಶೃಂಗಾರ ತಿಲಕ ಬರೆದ ರುದ್ರಟ ಬೇರೆ ಅಂತ ಪರಿಗಣಿಸಲಾಗುತ್ತೆ. ಅಂದರೆ ಇದೊಂದು ಸಂಶಯ ಇದೆ, ಆದರೆ ಇಬ್ಬರು ರುದ್ರಟ ಒಂದೇ ಅಂತ ಹೇಳಲಾಗುತ್ತೆ. ನೀವು ಕೃತಿಯನ್ನು ನೆನ್ಪಿಟ್ಕೊಳ್ಳಿ ಅನ್ನುವಂತಹದ್ದು. ನಂತರ ಸಾಳ್ವ, ಈತ ಕನ್ನಡದಲ್ಲಿ ಬರುವಂತಹ ಕವಿ, ಕನ್ನಡ ಕವಿ. ಈತನ ರಸರತ್ನಾಕರ, ಈ ಕೃತಿಯನ್ನು ನೆನ್ಪಿಟ್ಕೊಬೇಕು. ಬರ್ತಾರೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ, ಆವಾಗ ಇವನ್ನ ಕುರಿತು ಚರ್ಚೆಯನ್ನು ಮಾಡ್ತೀನಿ. ರಸರತ್ನಾಕರದಲ್ಲಿ ಮತ್ತಂ ರುದ್ರಭಟ್ಟನ ರಸಕಳಿಕೆಯ ಪದ್ಧತಿಯಂ ಎಂದಿರುವುದರಿಂದ ರಸಕಳಿಕೆ ಬರೆದವನು ರುದ್ರಭಟ್ಟ ಅಂತ ಹೇಳಲಾಗುತ್ತೆ ಅನ್ನುವಂತಹದನ್ನು ಹೇಳಲಾಗುತ್ತೆ. ಹಾಗಾಗಿ ಮುಂದೆ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಮಾಡೋಣ. ಸದ್ಯದಲ್ಲಿ ಸಾಳ್ವನು ರಸರತ್ನಾಕರದಲ್ಲಿ ಆತನ ಕೃತಿಯಲ್ಲಿ ಏನು ಹೇಳ್ತಾನೆ ಅಂದರೆ ಮತ್ತಂ ರುದ್ರಭಟ್ಟನ್ ರಸಕಳಿಕೆಯ ಪದ್ಧತಿಯಂ ಅಂತ ಹೇಳಿರೋದ್ರಿಂದ ರಸಕಳಿಕೆ ಅನ್ನುವಂತಹ ಕೃತಿ ಬರೆದವನು ರುದ್ರಟ ಅಂತ ಹೇಳಲಾಗುತ್ತೆ, ರುದ್ರಭಟ್ಟ ಅಂತ. ಹಾಗಾಗಿ ನೀವು ಇದನ್ನು ನೆನ್ಪಿಟ್ಕೊಬೇಕು ಅನ್ನುವಂತಹದ್ದು. ನಂತರ ಜಲಗಾನ ಸೂಕ್ತಿ ಮುಕ್ತವಲಿಯಲ್ಲಿ ರಾಜಶೇಖರ ಆನಂದವರ್ಧನನ್ನು ಹೆಸರಿಸಲಾಗಿದೆ ಅಂತ ಹೇಳಲಾಗುತ್ತೆ ಅನ್ನುವಂತಹದ್ದು. ಸೂಕ್ತಿ ಮುಕ್ತಾವಲಿಯಲ್ಲಿ ರಾಜಶೇಖರ ಏನು ಮಾಡಿದ್ದಾನೆ, ಆನಂದವರ್ಧನನ್ನು ಹೆಸರಿಸಿದ್ದಾನೆ. ಈ ರೀತಿಯಾಗಿ ಧ್ವನಿನಾತಿ ಗಭೀರೇಣ ಕಾವ್ಯತತ್ವ ನಿವೇಶನ ಅಂತ ಈ ಸ್ಟೇಟ್ಮೆಂಟನ್ನು ಕೊಟ್ಟು ನೆನೆಸಿದ್ದಾನೆ ಆನಂದವರ್ಧನ ಅನ್ನುವಂತಹದ್ದು. ನಂತರ ರಾಜಶೇಖರ ಕವಿರಹಸ್ಯವೆಂಬ ಮೊದಲನೇ ಅಧಿಕರಣ ದೊರೆತಿದೆ ಅನ್ನುವಂತಹದ್ದು ಇದು ಕೇಳಲಾಗಿದೆ. ಕವಿರಹಸ್ಯ ಅನ್ನುವಂತಹ ಕೃತಿಯನ್ನು ಬರೆದಂಥವ್ರು ಯಾರು ಅಂತ ಅಂದರೆ ರಾಜಶೇಖರ ಅನ್ನುವಂತಹನ್ನು ಬರೆದಿದ್ದಾನೆ ಅಂತ ಹೇಳಲಾಗುತ್ತೆ. ನಂತರ ಸಾಹಿತ್ಯ ವಿದ್ಯಸ್ಥಾನ, ಕಾವ್ಯ ಪುರುಷ ಹುಟ್ಟಿದ
ಅಲ್ಪಾಖ್ಯಾನ, ಕಾವ್ಯಪುರುಷನು ಸಾಹಿತ್ಯ ವಿದ್ಯೆಯನ್ನು ಒಲಿಸಿದ ಕತೆ, ಕವಿಗೆ ಅವಶ್ಯಕವಾದ ಪ್ರತಿಭೆ, ಉತ್ಪತ್ತಿ ಮೊದಲಾದ ಕುರಿತು ಚರ್ಚೆ ಈ ಕೃತಿಯಲ್ಲಿ ಬರುತ್ತೆ ಅಂತ. ಕವಿರಹಸ್ಯ ಕೃತಿಯಲ್ಲಿ ಇಷ್ಟೆಲ್ಲ ವಿಚಾರಗಳು ಬರುತ್ತೆ ಅನ್ನುವಂಥದ್ದನ್ನ ಹೇಳಲಾಗುತ್ತೆ. ಕಾವ್ಯವನ್ನು ವಾಚಿಸುವ ಟಂಕೋಪಪ್ರಚಾರ ಪಠನಂ ಎಂದು ಕನ್ನಡಿಗರ ಕುರಿತು ಹೇಳಿದ್ದಾನೆ ಎನ್ನುವಂತಹದ್ದು. ರಾಜಶೇಖರ ಏನು ಮಾಡಿದ್ದಾನೆ, ಇದು ವಿಶೇಷವಾಗಿ ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಕನ್ನಡಿಗರ ಕುರಿತು ಹೇಳಿರುವಂತಹದ್ದು. ಕಾವ್ಯವನ್ನು ವಾಚಿಸುವ ಅಂತ ಅದಕ್ಕೇನು ಕರೀತಾರೆ, ಟಂಕರೋತ್ತರ ಪಾಠನಂ ಅನ್ನುವಂತಹದ್ದು. ಅಂದರೆ ಇದು ಕನ್ನಡಿಗರ ಕುರಿತು ಹೇಳಿರುವಂತಹ ಸಾಲು. ಇದನ್ನು ಕೇಳ ಸಾಧ್ಯತೆ ಇದೆ. ಇದನ್ನು ಹೇಳಿದಂಥವನು ರಾಜಶೇಖರ ಅನ್ನುವಂತಹದ್ದು. ರಾಜಶೇಖರನು ಕೌಟಿಲ್ಯನ ಅರ್ಥಶಾಸ್ತ್ರ, ವಾತ್ಸಾಯನನ ಕಾಮಸೂತ್ರ ಮೊದಲಾದ ಗ್ರಂಥಗಳ ಸರಣಿಯನ್ನು ಅನುಸರಿಸಿ ಅಷ್ಟು ಕ್ಲಿಷ್ಟವೂ ಅಷ್ಟು ಶಿಥಿಲವೂ ಅಲ್ಲದ ಗದ್ಯದಲ್ಲಿ ಬರೆದಿದ್ದಾನೆ ಅಂತ ಹೇಳಲಾಗುತ್ತೆ. ರಾಜಶೇಖರನ ಪ್ರತಿಯಾದ ಅವಂತಿ ಸುಂದರಿಯೇ ದೊಡ್ಡ ವಿಷಯವಾಗಿದ್ದಳು ಅಂತ ಹೇಳಲಾಗುತ್ತೆ. ಪುರುಷರಂತೆ ಸ್ತ್ರೀಯು ಕವಿಗಳಾಗಬಹುದು ಅಂತ ಹೇಳಿದ್ದಾನೆ. ಭಾಳ ಪ್ರಸಿದ್ಧವಾದಂತಹ ಹೇಳಿಕೆ ಸ್ನೇಹಿತರೆ, ಇದನ್ನು ನೆನಪಿಡ್ಕೊಳ್ಳಿ. ಪುರುಷರಂತೆ ಸ್ತ್ರೀಯರು ಕವಿಗಳಾಗಬಹುದು ಅನ್ನುವಂತಹ ಸ್ಟೇಟ್ಮೆಂಟ್ ಯಾರು ಹೇಳಿದ್ದು ಅಂದರೆ ರಾಜಶೇಖರ ಅನ್ನುವಂತಹದ್ದು ಮೊದಲ ಸ್ಟೇಟ್ಮೆಂಟು. ಅಂದರೆ ಪುರುಷಾವತ್ ಯಥೋತೋಪಿ ಕವಿ ಬಯದೇಯ ಅನ್ನುವಂತಹದ್ದು ನಾನು ನೆನ್ಪಿಟ್ಕೊಳ್ಳಿ ಅನ್ನುವಂತಹದ್ದು ರಾಜಶೇಖರ ಹೇಳುವಂತಹದ್ದು. ಇದನ್ನು ಸಹ ಪ್ರಶ್ನೆ ಕೇಳಲಾಗಿದೆ. ಇದನ್ನು ಸಹ ನೀವು ಪರೀಕ್ಷಾ ದೃಷ್ಟಿಕೋನದಿಂದ ನೆನ್ಪಿಟ್ಕೊಳ್ಳಿ ಅನ್ನುವಂತಹದ್ದು. ಕಾವ್ಯ ಮೀಮಾಂಸೆಯನ್ನು ಕವಿಗಳ ಕೈಪಿಡಿ ಎಂದು ಕರೆಯಬಹುದು ಅಂತ ಇದು ಪ್ರಶ್ನೆ ಆಗಿದೆ. ಕಾವ್ಯ ಮೀಮಾಂಸೆಯನ್ನು ಏನಂತ ಕರೆಯಲಾಗುತ್ತೆ ಅನ್ನುವಂತಹದ್ದು ಇದನ್ನು ನೆನಪಿಟ್ಕೊಳ್ಳಿ. ನಂತರ ಅಲಂಕಾರ ವಾಗ್ಮಯದಲ್ಲಿ ಕವಿಶಿಕ್ಷೆ ಎಂಬ ಸ್ವತಂತ್ರ ವಿಭಾಗವೇ ಬೆಳೆಯಿತು. ಅದಕ್ಕೆ ರಾಜಶೇಖರನೇ ಗುರುವಾದನು ಅನ್ನುವಂತಹದನ್ನು ಹೇಳಲಾಗುತ್ತೆ. ಇದು ಸಹ ನೆನಪಿಟ್ಕೊಬೇಕು ಸ್ನೇಹಿತರೆ, ಪ್ರಶ್ನೆ ಆಗಿದೆ. ರಾಜಶೇಖರನು ಕವಿಶಿಕ್ಷೆ ಎಂಬ ಸ್ವತಂತ್ರ ವಿಭಾಗವನ್ನು ಪ್ರಾರಂಭ ಮಾಡೋನು ಯಾರು ಅಂತಲೂ ಸಹ ಕೇಳಲಾಗಿದೆ. ನಂತರ ಕವಿ ಸಮಯದಲ್ಲಿ ರಾಜಶೇಖರನ ಪ್ರಥಮಾಚಾರ್ಯ. ಮುಂದೆ ಕವಿ ಸಮಯದೆಲ್ಲ ವಿಚಾರಗಳು ಬರ್ತವೆ ಸ್ನೇಹಿತರೆ, ಆವಾಗ ಅದು ಏನು ಅಂತ ತಿಳ್ಕೊಳ್ಳೋಣ. ಉದಾಹರಣೆ, ಕವಿ ಸಮಯಕ್ಕೆ ಚಕೋರವು ಬೆಳದಿಂಗಳನ್ನು ಕುಡಿಯುವುದೆಂದು, ಕೀರ್ತಿ ಬೆಳ್ಗುಳು ಅಪಕೀರ್ತಿ ಕಪ್ಪುಗೂ ಇರುವುದೆಂದು, ಮುತ್ತುಗಳು ತಾಮ್ರಪರ್ಣಿಯಲ್ಲಿ ಮಾತ್ರ ದೊರೆಯುವುದೆಂದು ಅಂತ ಬರ್ತದೆ. ಇವು ಎಲ್ಲವೂ ಸಹ ಕವಿ ಸಮಯಕ್ಕೆ ಉದಾಹರಣೆ. ಇಲ್ಲಿ ಕೊಟ್ಟಿರುವಂತಹ 3 ಸ್ಟೇಟ್ಮೆಂಟ್ಗಳಿದಾವಲ್ಲ ಸ್ನೇಹಿತರೆ, ಇವು 3 ಪ್ರತಿಯೊಂದು ಪರೀಕ್ಷೆಯಲ್ಲಿ ಕವಿ ಸಮಯದ ಬಗ್ಗೆ ಕೊಟ್ಟಿರುವಂತಹವೇ. ಇದು ನಾನು ಸಾಕಷ್ಟು ಬಾರಿ ನೋಡಿದ್ದೇನೆ. ಕೀರ್ತಿ ಬೆಳ್ಳಗೂ ಅಪಕೀರ್ತಿ ಕಪ್ಪಗೂ ಇರುವುದೆಂದು, ಮುತ್ತುಗಳು ತಾಮ್ರಪರ್ಣಿಯಲ್ಲಿ ಮಾತ್ರ ದೊರೆಯುವುದೆಂದು, ಈ 3 ಇದೆಯಲ್ಲ, ಅಂದರೆ ಕವಿ ಸಮಯದಲ್ಲಿ 3 ವಿಧಗಳು ಬರ್ತವೆ. ಅವನ್ನು ಕವಿ ಸಮಯದಲ್ಲಿ ಮುಂದೆ ಬರುವಂಥ ಸಮಯದಲ್ಲಿ ಚರ್ಚೆ ಮಾಡೋಣ. ಇಲ್ಲಿ ರಾಜಶೇಖರ ಕವಿ ಸಮಯವನ್ನು ಹೇಳೋದಕ್ಕೆ ಪ್ರಖ್ಯಾತವಾದಂತಹ ಒಬ್ಬ ಕವಿ. ಆತನ ವಿಚಾರಗಳನ್ನು ಇಲ್ಲಿ ಹಂಚಿಕೊಂಡಿರುವಂತಹದ್ದು. ಮತ್ತು ಈ ಉದಾಹರಣೆಗಳನ್ನೆಲ್ಲವೂ ಸಹ ಸಾಕಷ್ಟು ಬಾರಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ನಿಮಗೆ ಈ ಸರಳವಾಗಿ ಅಂದರೆ ಈ ಉದಾಹರಣೆಗಳನ್ನು ಏನು ಮಾಡಬೇಕು, ನೀವು ಪರೀಕ್ಷಾ ದೃಷ್ಟಿಕೋನದಿಂದ ಏನು ಮಾಡಬೇಕು, ನೆನಪಿನಲ್ಲಿ ಇಟ್ಕೊಬೇಕು. ಇವು ಕವಿ ಸಮಯಕ್ಕೆ ಉದಾಹರಣೆ ಅಂತ. ಮತ್ತು ಕವಿ ಸಮಯದಲ್ಲಿ ಬೇರೆ ಉದಾಹರಣೆಗಳು ಬರ್ತವೆ. ಮತ್ತು ನಾಗವರ್ಮನ ಕಾವ್ಯಾವಲೋಕನ ಬರುತ್ತೆ. ಅಲ್ಲಿ ಚರ್ಚೆ ಮಾಡುವಾಗ ಇವನ್ನು ಇನ್ನೂ ಸ್ಪಷ್ಟವಾಗಿ ಹೇಳ್ತೇನೆ. ಅಂದರೆ ಈ ರೀತಿಯಾಗಿ ಲೋಕ ಪ್ರಸಿದ್ಧವೂ ಶಾಸ್ತ್ರ ಪ್ರಸಿದ್ಧವೂ ಅಲ್ಲದಿದ್ದರೂ ಕೆಲವು ವಿಷಯಗಳನ್ನು ಕವಿಗಳು ವರ್ಣಿಸುತ್ತಾರೆ. ಇದು ಕವಿ ಸಮಯ ಅಂತ ಹೇಳಲಾಗುತ್ತೆ. ಅಂದರೆ ಇದು ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ. ಅಂದರೆ ಈ ಲೋಕದಲ್ಲಿ ಇರುವಂತಹ ಅಥವಾ ಇಲ್ಲದೇ ಇರುವಂತಹವನ್ನು ಕವಿ ತನ್ನ ಕಲ್ಪನಾ ಜಗತ್ತಿನಲ್ಲಿ ಅದನ್ನು ವರ್ಣನೆಗೆ ಒಳಪಡಿಸ್ತಾನೆ. ಅದನ್ನು ಏನಾಗುತ್ತೆ, ಕವಿ ಸಮಯ ಅಂತ ಹೇಳಲಾಗುತ್ತೆ. ಈಗ ಉದಾಹರಣೆಗೆ ನಾನೇ ಒಂದು ಕವಿ ಸಮಯದ ಉದಾಹರಣೆಯನ್ನು ಕೊಡ್ತೇನೆ. ಶ್ರೀರಾಮನು ಬೆಟ್ಟವನ್ನೆತ್ತಿ ರಾವಣನ ತಲೆಯ ಮೇಲಿಟ್ಟನು ಅನ್ನುವಂತಹದ್ದು. ಇದು ರಾಮನ ಕಾಲಕ್ಕೆ ಏನಾಗಿರುತ್ತೆ, ವಾಸ್ತವವಾಗಿರುತ್ತೆ, ದೈವಿಕ ಪುರುಷ ಆಗಿಟ್ಟಿರ್ಬೋದು ಅನ್ನುವಂತಹದ್ದು. ನಾವು ಈಗಿನ ಜಗತ್ತಿನಲ್ಲಿ ಕೂತ್ಕೊಂಡು ರಾಮನ ಬೆಟ್ಟವನ್ನು ತಲೆ ಮೇಲಿಟ್ಟ ಅನ್ನುವಂತಹದನ್ನು ನಾವು ಕಲ್ಪನೆಯನ್ನು ಮಾಡ್ಕೊಳ್ತೀವಲ್ಲ, ಅದು ಅಸಾಧ್ಯವಾದಂತಹದ್ದು ಮಾತು. ಅಂದರೆ ಇಟ್ಟಿರ್ಬೋದು, ಇಲ್ಲದೇನೂ ಇರ್ಬೋದು. ಇದು ಅಸಾಧ್ಯವಾದಂಥ ಮಾತು. ಹೀಗೆ ನಮಗೆ ಕಾವ್ಯವನ್ನು ಓದುವಂತಹವರಿಗೆ ತಿಳ್ಕೊಳ್ಳೋದಕ್ಕೆ ಒಂದು ಕಲ್ಪನಾ ಶಕ್ತಿಯನ್ನು ಮತ್ತು ಆ ಸಮಯವನ್ನು ಕೊಡ್ತಾನಲ್ಲ, ಅದು ಭಾಳ ಮುಖ್ಯ ಅನ್ನುವಂತಹದ್ದು. ಈ ಥರದ ರೀತಿಯನ್ನು ಲೋಕ ಪ್ರಸಿದ್ಧವೂ ಶಾಸ್ತ್ರ ಪ್ರಸಿದ್ಧವೂ ಅಲ್ಲದಿರುವ ಕೆಲವು ವಿಷಯಗಳನ್ನು ಕವಿ ವರ್ಣಿಸ್ತಾರೆ. ಅದು ಕವಿ ಸಮಯ ಅಂತ ಹೇಳಲಾಗುತ್ತೆ ಅನ್ನುವಂತಹದ್ದು. ಅದಕ್ಕೆ ಉದಾಹರಣೆ ನೋಡ್ಬೋದು. ಸೋಯಂ ಕವೀನಾಂ ಸಮಯ ಕಾವ್ಯ ಸ್ತುಪ ಇವಸ್ಥಿತಿಹ ಅನ್ನುವಂತಹ ಸಾಲು. ಇದನ್ನು ಸ್ಟೇಟ್ಮೆಂಟ್ ಕೇಳಿದ ಸ್ನೇಹಿತರೆ, ಇದನ್ನು ನೆನ್ಪಿಟ್ಕೊಳ್ಳಿ ಅಂತ. ನಿದ್ರಿಸುತ್ತಿದ್ದ ಕವಿ ಸಮಯವನ್ನು ಉದ್ವೇಗಗೊಳಿಸಿದ್ದಾನೆ ಅನ್ನುವಂತಹದ್ದು. ಅಂದರೆ ಕವಿ ಸಮಯಕ್ಕೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಂಥವನು ಯಾರು, ರಾಜಶೇಖರ ಅನ್ನುವಂತಹದನ್ನು ಹೇಳಲಾಗುತ್ತೆ. ರಾಜಶೇಖರ ಕೇವಲ ಅಲಂಕಾರದಲ್ಲಿ ನಾಟಕಕಾರನೂ ಆಗಿದ್ದನು ಅಂತ ಹೇಳಲಾಗುತ್ತೆ. ಕೆಲವು ನಾಟಕ ಕೃತಿಗಳನ್ನು ರಾಜಶೇಖರ ಬರೆದಿದ್ದಾನೆ. ಬಾಲರಾಮಾಯಣ ಅನ್ನುವಂತಹದ್ದು, ಬಾಲಭಾರತ, ವಿದ್ವತ್ಸಾಲ ಭಂಜಿಕ, ಕರ್ಪೂರ ಮಂಜರಿ, ಷಟ್ಪಕ, ಹರಿವಿಲಾಸವೆಂಬ ಮಹಾಕಾವ್ಯವನ್ನು ಬರೆದಿದ್ದಾನೆ ಅಂತ ಹೇಳಲಾಗುತ್ತೆ ಯಾರು, ರಾಜಶೇಖರ.
ಕಾವ್ಯಕ್ಕೆ ಸೊಗಸು ಕೊಡತಕ್ಕದ್ದೆಂದು ತೋರಿದ ಎಲ್ಲವನ್ನು ಅಲಂಕಾರವೆಂದು ಕರೆದರು ಅಂತ ಹೇಳಲಾಗುತ್ತೆ. ಕಾವ್ಯಕ್ಕೆ ಸೊಗಸು ಕೊಡತಕ್ಕದ್ದೆಂದು ತೋರಿದ ಎಲ್ಲವನ್ನು ಅಲಂಕಾರವೆಂದು ಕರೆದರು ಅನ್ನುವಂತಹದ್ದು ನೋಡ್ಬೋದು. ಕಾವ್ಯ ಶೋಭಕಾರಂ ಧರ್ಮನ್ ಅಲಂಕಾರಂ ಪ್ರಚಕ್ಷತೆ ತೋಚಾದ್ಯಪಿ ವಿಕಲ್ಪ್ಯಂತೆ ಕಸ್ತತ್ ಕಾರ್ತವ್ಯ ದಕ್ಷಿತಿ ಎನ್ನುವಂತಹ ಸಾಲು. ಅಂದರೆ ಇದೇನಪ್ಪ ಅಂದರೆ ಕಾವ್ಯಕ್ಕೆ ಸೊಗಸು ಕೊಡುವ ಧರ್ಮಗಳನ್ನು ಅಲಂಕಾರಗಳೆಂದು ಕರೀತಾರೆ ಅನ್ನುವಂಥ ಇದು ವಾಮನನ ಸ್ಟೇಟ್ಮೆಂಟು, ಹಿಂದೆ ನಾವು ಓದಿದ್ದೇವೆ. ನಂತರ ತನಗೆ ಪ್ರಿಯವಾದ ಗುಣಗಳನ್ನು ದಂಡಿ ಅಲಂಕಾರವೆಂಬ ಹೆಸರಿನಲ್ಲಿ ಅಡಕ ಮಾಡಿದನು ಅಂತ ಹೇಳಲಾಗುತ್ತೆ. ನಂತರ ಉಕ್ತಿ ವೈಚಿತ್ರವೆಂದು ಕಾಣುವ ಉಪಮೆ, ಯಮಕ, ಉತ್ಪ್ರೇಕ್ಷೆ, ರೂಪಕ ಈ ಮೊದಲಾದಕ್ಕೆ ಅಲಂಕಾರವೆಂಬ ಹೆಸರು ಮುಖ್ಯವಾಗಿ ಅನ್ವಯಿಸಿತ್ತು ಅನ್ನುವಂಥದ್ದನ್ನು ಹೇಳಲಾಗುತ್ತೆ. ಇದೇ ಕಾವ್ಯದ ಜೀವಾಳವೆಂದು ನಂಬಿದ್ದರು ಅನ್ನುವಂತಹದ್ದು. ಮೊದಲೆಲ್ಲ ಅಲಂಕಾರವೇ ಭಾಳ ಕಾವ್ಯದ ಜೀವಾಳ ಅಂತ ನಂಬಿದ್ದಂತಹದನ್ನು ನಾವು ನೋಡ್ಬೋದು. ನಂತರ ಗುಣ ಅನ್ನುವಂತಹದ್ದು ಒಟ್ಟಿನ ಮೇಲೆ ಶಬ್ದ, ಅರ್ಥ ಇವುಗಳ ವಿಶೇಷ ರಚನೆಯ ಸೂಚಿಸುತ್ತದೆ ಅನ್ನುವಂತಹದ್ದು. ಗುಣ ಅನ್ನುವಂತಹದ್ದು ಏನಾಗಿತ್ತು, ಈ ಶಬ್ದ, ಅರ್ಥ ಇವುಗಳ ವಿಶೇಷ ರಚನೆ ಅನ್ನುವಂತಹದ್ದನ್ನು ಹೇಳಲಾಗ್ತಿತ್ತು. ನಂತರ ಪದಗಳು ನರ್ತಿಸುವಂತೆ ವರ್ಣವಿನ್ಯಾಸವಿದ್ದರೆ ಶಬ್ದಗುಣ ಎಂದಂತೆ ಆಗುತ್ತದೆ ಅನ್ನುವಂತಹದ್ದನ್ನು ಹೇಳಲಾಗುತ್ತೆ. ನಂತರ ಇದನ್ನು ನಿಕಟತ್ವಂ ಉದಾರತ, ಅಗ್ರಮ್ಯತ್ವಂ ಮದಾರತ, ವಾಮನ ಇದನ್ನು ಈ ಸಾಲುಗಳನ್ನು ಹೇಳ್ತಾನೆ. ಯಾಕಂದರೆ ಅದಕ್ಕೊಂದು ಹೊಸ ವಿನ್ಯಾಸವನ್ನು ಕೊಟ್ಟಂಥವರು, ಬದಲಾವಣೆ ಮಾಡಿದಂಥವನು ಯಾರಾಗಿದ್ದಾನೆ, ವಾಮನ ಅಂತ ಹೇಳಲಾಗುತ್ತೆ. ಇದು ರನ್ನನ ಗದಾಯುದ್ಧದಲ್ಲಿ ಮೂದರಿ ಮಾತುಗಳು ಅಂತ ಹೇಳಲಾಗುತ್ತೆ. ಇದು ವಾಮನದಿಂದ ಪ್ರೇರಣೆಯನ್ನು ಪಡ್ಕೊಂಡಿರುವಂತಹದ್ದು. ನಿಕಟತ್ವಂ ಉದಾರತಃ ಅಗ್ರಗಮ್ಯತ್ವಂ ಮುದಾರತ ಅನ್ನುವಂತಹ ಸಾಲುಗಳು. ನಂತರ ಮುನಿಯುಲ್ಲಾಗದು ಯುವರಾಜನ ದೋಷಮಿದಲ್ತು ಕುನಲ್ಮುಖಿ ಕೇಳಿದು ಕಾಮನ ದೋಷಂ ಅನ್ನುವಂತಹದ್ದು. ಇದು ಕರ್ನಾಟಕ ಕಾದಂಬರಿಯಲ್ಲಿ ಬರುವಂತಹ ವರ್ಣನೆ. ಒಂದಿಷ್ಟು ಅಲಂಕಾರಗಳ ಕುರಿತು ನಮ್ಮ ಕನ್ನಡ ಕಾವ್ಯಗಳಲ್ಲಿ ಬರುವಂತಹ ಸ್ಟೇಟ್ಮೆಂಟ್ಗಳನ್ನು ಇಲ್ಲಿ ಕೊಡಲಾಗಿದೆ. ಸ್ನೇಹಿತರೆ, ನಿಮಗೆ ಕೆಲವೊಂದು ಸತಿ ಪರೀಕ್ಷೆಯಲ್ಲಿ ಹಳೆಗನ್ನಡ ಸಾಲುಗಳನ್ನು ಕೊಟ್ಟಿರ್ತಾನಲ್ಲ, ಅವು ಬಹುತೇಕವಾಗಿ ಕೆಲವೊಂದು ಏನಾಗಿರ್ತವೆ ಅಂದರೆ ಈ ಮೀಮಾಂಸೆಯಲ್ಲಿ ಉದಾಹರಣೆ ಕೊಟ್ಟಂತಹ ಸಾಲುಗಳೇ ಆಗಿರ್ತವೆ. ಹಾಗಾಗಿ ಇವನ್ನ ಸಾಲುಗಳನ್ನು ಸಹ ನೆನಪಿನಲ್ಲಿ ಇಟ್ಕೊಬೇಕು ಅನ್ನುವಂತಹದ್ದು. ಇನ್ನೊಂದು ನೋಡ್ಬೋದು, ಇಲ್ಲಿ ಮೃದುವಾದ ವರ್ಣರಚನೆಯು ಅಹಿತವಾದ ವಿಷಯವನ್ನು ನಯವಾಗಿ ಹೇಳುವುದು ಸುಕುಮಾರ್ಯವೆನಿಸಿಕೊಳ್ಳುತ್ತದೆ ಎನ್ನುವಂಥದ್ದು. ಇದು ಕರ್ನಾಟಕ ಕಾದಂಬರಿಯಲ್ಲಿ ಬರುವಂತಹ ಸಾಲು. ನಂತರ ಪ್ರಬಂಧವು ಬಿಗಿಯಾಗಿರುವುದು, ಅರ್ಥವು ಪ್ರೌಢವಾಗಿರುವುದು ಓಜೋ ಗುಣವಾಗುತ್ತದೆ ಎನ್ನುವಂತಹದನ್ನು ಹೇಳಲಾಗುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಓಜೋ ಗುಣ ಅಂತಂದರೆ ಏನು ಅನ್ನುವಂಥ, ಪ್ರಬಂಧವು ಬಿಗಿಯಾಗಿರುವುದು, ಅರ್ಥವು ಪ್ರೌಢವಾಗಿರುವುದು ಅನ್ನುವಂತಹದನ್ನು ಹೇಳಲಾಗುತ್ತೆ. ನಂತರ ಭಾಮಹನು ಅವನನ್ನು ಅನುಸರಿಸಿದ ಉದ್ಭಟನನ್ನು ಅಲಂಕಾರ ಕುರಿತು ಹೇಳಿದರು. ಇವರ ಪಕ್ಷ ಅಲಂಕಾರ ಪ್ರಸ್ಥಾನ ಅಂತ ಹೇಳಲಾಗುತ್ತೆ ಅನ್ನುವಂತಹದ್ದು. ಹಿಂದೆ ಹೇಳ್ತಾ ಇದ್ದೆ, ದಂಡಿಯನ್ನು ಫಾಲೋ ಮಾಡಿದವ್ರು ಬೇರೆ, ಭಾಮಹನನ್ನು ಫಾಲೋ ಮಾಡಿದಂಥವ್ರು ಬೇರೆ. ಭಾಮಹನನ್ನು ಫಾಲೋ ಮಾಡಿದವ್ರಿಗೆ ಏನಂತ ಕರೀತಾರೆ, ಅವರಿಗೆ ಅಲಂಕಾರ ಪ್ರಸ್ಥಾನಕಾರರು ಅಂತ ಕರೀತಾರೆ. ಭಾಮಹ, ಉದ್ಭಟ, ರುದ್ರಟ ಇವರಿಗೆಲ್ಲರಿಗೂ ಅಲಂಕಾರ ಪ್ರಸ್ಥಾನಕಾರರು ಅಂತ ಅದನ್ನು ನೋಡ್ಬೋದು. ಪ್ರತಿಷ್ಠಂತೆ ಪರಂಪರೆಯ ವಿನಂತಿಯೇನ ಮಾರ್ಗೇಣ ತತ್ ಪ್ರಸ್ಥಾನಂ ಅನ್ನುವಂತಹದ್ದು ಈ ಸಾಲು ಬರುವಂತಹದ್ದು. ನಂತರ ದಂಡಿಯು ಅಲಂಕಾರ ಗುಣ ಈ ಎರಡನ್ನೂ ಅಲಂಕಾರ ಹೆಸರಿನಿಂದ ಕರೆದರೂ ವೈದರ್ಭಿ ಮಾರ್ಗದಲ್ಲಿ ಇದನ್ನು ಸೇರಿಸುತ್ತಾನೆನ್ನುವಂತಹದ್ದು. ವಾಮನನು ಗುಣಗಳಿಂದ ಕೂಡಿದ ರೀತಿಯೇ ಕಾವ್ಯದ ಆತ್ಮವೊಂದು ಹೇಳ್ತಾನೆ. ಇವರನ್ನು ರೀತಿ ಪ್ರಸ್ಥಾನಕಾರರಂತ ಹೇಳ್ತಾರೆ. ಅಂದರೆ ದಂಡಿ, ವಾಮನ ಇವರಿಬ್ಬರನ್ನು ಏನು ಮಾಡ್ತಾರೆ, ರೀತಿ ಪ್ರಸ್ಥಾನಕಾರರು ಅಂತ ಕರೀಲಾಗುತ್ತೆ ಅನ್ನುವಂತಹದ್ದು. ಈ ಭಾಮಹ ಮತ್ತು ಉದ್ಭಟನನ್ನು ಅಲಂಕಾರ ಪ್ರಸ್ಥಾನಕಾರರು, ದಂಡಿ ಮತ್ತು ವಾಮನರನ್ನು ರೀತಿ ಪ್ರಸ್ಥಾನಕಾರರು ಅಂತ ಕರಿಬೋದು ಅಂತ ತಿನಂಶ್ರೀ ಅವರು ಉಲ್ಲೇಖವನ್ನು ಮಾಡ್ತಾರೆ. ಇವೆರಡೂ ಸಹ ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ. ನೀವು ಈ ಮೊದಲಿಂದ ತಿಳ್ಕೊಂಬಂದ್ರಿ, ಭಾಮಹಂದು, ಉದ್ಭಟಂದು, ದಂಡಿದು, ವಾಮನದು ವಿಚಾರಗಳನ್ನು ತಿಳ್ಕೊಂಬಂದ್ರಿ. ಯಾಕೆ ಇಲ್ಲಿ ಅಲಂಕಾರ ಮತ್ತು ರೀತಿ ಪ್ರಸ್ಥಾನವನ್ನು ವಿವರಣೆ ಮಾಡ್ತಿದ್ದಾರೆ ಅಂದರೆ, ಮುಂದೆ ರೀತಿ ಪ್ರಸ್ಥಾನ ಬರುತ್ತೆ, ಅಲ್ಲಿ ಸಾಕಷ್ಟು ವಿಶ್ಲೇಷಣೆಗೊಳಪಡುತ್ತೆ, ಅಲ್ಲಿ ನಿಮಗಿದು ಇನ್ನೂ ಸ್ಪಷ್ಟವಾಗ್ತಾ ಹೋಗುತ್ತೆ. ಇದು ಇನ್ನೂ ಒಳಹುಗಳು ಅಷ್ಟೇ, ನಿಮಗಿದು ಅರ್ಥವನ್ನು ಕೊಡ್ತಿರುವಂತಹದ್ದು. ನಂತರ ಭರತನ ನಾಟ್ಯಶಾಸ್ತ್ರದಲ್ಲಿ ಅಲಂಕಾರ ಗುಣಗಳ ಬಗ್ಗೆ ಹೇಳಿದ್ದರೂ ಅದನ್ನು ರಸಗಳ ಅಂಗಗಳಾಗಿ ಬಳಸಬೇಕೆಂದಿದ್ದಾನೆ ಅನ್ನುವಂಥದ್ದನ್ನು ಭರತನ ನಾಟ್ಯಶಾಸ್ತ್ರದಲ್ಲಿ ಇದನ್ನು ಹೇಳಲಾಗುತ್ತೆ. ಏವಮೇತೆ ಹೆಂಗ್ ಅಲಂಕಾರ ಗುಣದೋಷ್ಯತ ಕೀರ್ತಿನಃ ಅಂತ ಹೇಳುವಂತಹ ಸಾಲು. ನಿಮಗೇನು ಕೇಳ್ತಾನೆ ಅಂದರೆ, ಭರತನ ನಾಟ್ಯಶಾಸ್ತ್ರದಲ್ಲಿ ಅಲಂಕಾರ ಗುಣ ಬಗ್ಗೆ ಹೇಳಿದ್ದರೂ ಅದನ್ನು ರಸಗಳ ಅಂಗಗಳಾಗಿ ಬಳಸಬೇಕು ಅಂತ ಹೇಳಿದವನು ಯಾರು ಅಂತ ಕೇಳ್ಬೋದು, ಅಥವಾ ಈ ಸಾಲನ್ನೇ ಸಹ ಕೇಳೋ ಸಾಧ್ಯತೆ ಇರುತ್ತೆ. ನಾಟ್ಯ, ಕಾವ್ಯ ಮೊದಲಾದ ಸಮಸ್ತ ಲಲಿತ ಕಲೆಗಳ ಹೃದಯವು ಒಂದೇ ಎಂಬುದನ್ನು ಸ್ಥಾಪಿಸಲು ಬೇರೊಂದು ಪ್ರಸ್ಥಾನವೇ ಹೊರಡಬೇಕಾಯಿತು. ಈ ತತ್ವವನ್ನು ಜಗತ್ತಿಗೆ ಮೊದಲು ಸಾರಿದ ಕೃತಿ ಧ್ವನ್ಯಾಲೋಕ ಅನ್ನುವಂತಹದನ್ನು ಹೇಳಲಾಗುತ್ತೆ. ಏನಪ್ಪ ಅಂದರೆ ಸ್ನೇಹಿತರೆ, ಇಲ್ಲಿವರೆಗೂ ಸಹ ನೀವೇನು ಮಾಡಿದ್ರಿ, ಅಲಂಕಾರಗಳ ಬಗ್ಗೆ ತಿಳ್ಕೊಂಡ್ರಿ,
ನಂತರ ದಂಡಿ ಹೇಳುವಂತಹ ಗುಣಗಳ ಬಗ್ಗೆ ತಿಳ್ಕೊಂಡ್ರಿ. ದಂಡಿ ಗುಣಗಳ ನಂತರ ಹೇಳುವಂಥ ಕಾವ್ಯ ಮಾರ್ಗಗಳು ವೈದರ್ಭಿ ಮತ್ತು ಗೌಡಿ, ನಂತರ ವೈದರ್ಭಿಯಲ್ಲಿ ಬರುವಂತಹ 10 ಗುಣಗಳನ್ನು ತಿಳ್ಕೊಂಡ್ರಿ. ನಂತರ ವಾಮನ ಬಂದು ಏನು ಮಾಡಿಬಿಟ್ಟ, ಮೂರನೆಯದನ್ನು ಸೇರಿಸ್ತಾ ಪಾಂಚಾಲಿ ಎನ್ನುವಂತಹ ಕಾವ್ಯ ಮಾರ್ಗವನ್ನು. ನಂತರ ಅದಕ್ಕೆ ಈ ಗುಣಗಳು ಅನ್ನುವಂತಹದನ್ನು ವಿಶಿಷ್ಟ ಪದರಚನೆ ರೀತಿ ಅಂತ ಚರ್ಚೆ ಆಗ್ತಿತ್ತು. ನಂತರ ರಸವದಾಲಂಕಾರ ಅನ್ನುವಂತಹದ್ದು ಈ ಚರ್ಚೆಯನ್ನೆಲ್ಲ ನಡೀತಾ ಇತ್ತು. ನಂತರ ಅಲಂಕಾರ ಪ್ರಸ್ಥಾನಕಾರರನ್ನು ಗುರುತಿಸ್ಕೊಂಡು, ನಂತರ ರೀತಿ ಪ್ರಸ್ಥಾನಕಾರರು ಅಂತ ಗುರುತಿಸ್ಕೊಂಡು ಇಷ್ಟೇ ಚರ್ಚೆ ನಡೀತಾ ಇತ್ತು ಕಾವ್ಯಮೀಮಾಂಸೆಯಲ್ಲಿ. ನಂತರ ಇಲ್ಲಿ ಸ್ಟೇಟ್ಮೆಂಟನ್ನು ಕೊಡ್ತಾರೆ, ನಾವು ನಾಟ್ಯ ಕಾವ್ಯ ಅಂದರೆ ಭರತನನ್ನು ಅಧ್ಯಯನ ಮಾಡೋದು ಮೊದಲಾದ ಸಮಸ್ತ ಲಲಿತ ಕಲೆಗಳ ಹೃದಯವು ಒಂದೇ ಎಂಬುದನ್ನು ಸ್ಥಾಪಿಸಲು ಬೇರೊಂದು ಪ್ರಸ್ಥಾನವೇ ಬೇಕಾಯಿತು. ಅದನ್ನು ಧ್ವನ್ಯಾಲೋಕ ಅಂತ ಧ್ವನಿಯ ಪ್ರಸ್ಥಾನ ಬರುತ್ತೆ ಎನ್ನುವಂತಹದ್ದು. ಧ್ವನಿಯ ಪ್ರಸ್ಥಾನವನ್ನು ಆನಂದವರ್ಧನ ಮಾಡ್ತಾ ಹೋಗ್ತಾನೆ ಎನ್ನುವಂತಹದ್ದು. ಈಗಾದರೆ ಒಂದಿಷ್ಟು ಧ್ವನಿಯ ಪ್ರಸ್ಥಾನ ಹೇಗೆಲ್ಲ ಬೆಳೀತು ಅನ್ನುವಂಥದ್ದು ಮುಂದೆ ಇದು ಸಮಗ್ರವಾಗಿ ವಿಶ್ಲೇಷಣೆ ಇದೆ. ಇದೊಂದು ಪರಿಚಯಾತ್ಮಕವಾಗಿ ಎನ್ನುವಂತಹದ್ದನ್ನು ನೋಡಬೇಕು. ಕಾವ್ಯದ ಶರೀರವನ್ನು ಆತ್ಮವನ್ನು ಬೇರ್ಪಡಿಸಿ ನೋಡುವ ದೃಷ್ಟಿ ವಾಮನನ ಕಾಲಕ್ಕೆ ಮೊದಲಾಗಿತ್ತು. ವಾಮನ ಮೊದಲು ಆತ್ಮವನ್ನು ಕೊಟ್ಟಂಥವನು, ಅಂದರೆ ಒಂದು ಕಾವ್ಯಕ್ಕೆ ಒಂದು ಜೀವವನ್ನು ಕೊಟ್ಟಂಥವನು. ನಂತರ ಚಿತ್ತವೃತ್ತಿ ವಿಶೇಷಗಳು ಇವನ್ನೆಲ್ಲ ರಸ ಒಳಗೊಳ್ಳುತ್ತದೆ. ಧ್ವನಿ ಪ್ರಸ್ಥಾನದವರು ಇದನ್ನು ರಸಾರಿ ಎಂದು ಕರೆಯುವಂತಹದ್ದು. ಇದು ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ. ಚಿತ್ತವೃತ್ತಿ ವಿಶೇಷಗಳು ಇವನ್ನೆಲ್ಲ ರಸ ಒಳಗೊಳ್ಳುತ್ತದೆ. ಧ್ವನಿ ಪ್ರಸ್ಥಾನದವರು ಇದನ್ನು ರಸಾದಿ ಅನ್ನುವಂತಹದನ್ನ ಹೆಸರಿನಿಂದ ಕರೀತಾರೆ ಎನ್ನುವಂತಹದ್ದು. ಕಾವ್ಯದಲ್ಲಿ ಶರೀರ ಯಾವುದು, ಅದು ಆತ್ಮವನ್ನು ಅಭಿವ್ಯಕ್ತಿಪಡಿಸುವ ಬಗೆಯೇನು? ಈ ಪ್ರಶ್ನೆಗೆ ಧ್ವನಿ ಪ್ರಸ್ಥಾನ ಕೊಟ್ಟ ಉತ್ತರವು ಶಬ್ದಶಕ್ತಿಯ ಮೇಲೆ ಹೊಸ ಬೆಳಕನ್ನು ಬೀರಿತು ಅನ್ನುವಂತಹದನ್ನು ನೋಡ್ಬೋದು. ನಾನು ಹಿಂದೆ ಹೇಳ್ತಿದ್ದೆ, ಒಂದು ಜೀವಕ್ಕೆ ಯಾವ ರೀತಿ ಅಲಂಕಾರಗಳನ್ನ ಕೊಟ್ಟು ಆತ್ಮವನ್ನು ಕೊಟ್ಟು ಬೆಳೆಸ್ತಾ ಹೋಗ್ತಾರೆ, ಅದೇ ರೀತಿ ಕಾವ್ಯಕ್ಕೂ ಸಹ ಅಷ್ಟೇ. ಅದನ್ನೊಂದು ಬೆಳೆಸುವಂತಹ ರೀತಿ, ಅದನ್ನು ಕಟ್ಟುವಂತಹ ರೀತಿ ಬೇರೆ ಬೇರೆ ಆಗಿರುತ್ತೆ ಅನ್ನುವಂತಹದ್ದು ನೋಡ್ಬೋದು. ಶ್ಲೋಕತ್ವಮಾಗತಃ ಅನ್ನುವಂತಹದ್ದು ನೋಡ್ಬೋದು. ಇದು ವಾಲ್ಮೀಕಿ ರಾಮಾಯಣದಲ್ಲಿ ಬರುವಂತಹದ್ದು, ಕ್ರೌಂಚ ಪಕ್ಷಿಗಳ ಸಂದರ್ಭದಲ್ಲಿರುವಂತಹದ್ದು. ಇದು ಧ್ವನಿಗೆ ಭಾಳ ಉದಾಹರಣೆ ಎನ್ನುವಂತಹದನ್ನು ಹೇಳಲಾಗುತ್ತೆ. ಮಾ ನಿಷಾದ ಅಂತ ಏನು ಹೇಳ್ತಾರಲ್ಲ, ಅದು ಒಂದು ಕವಿಯ ಧ್ವನಿ ಅಂತ ಹೇಳಲಾಗುತ್ತೆ ಎನ್ನುವಂತಹದನ್ನು ಹೇಳಲಾಗುತ್ತೆ. ಅಂದರೆ ಆ ಶಬ್ದಶಕ್ತಿಗೆ ಬಹಳ ಅರ್ಥ ಇರುತ್ತೆ ಎನ್ನುವಂತಹದ್ದು. ಆ ಶಬ್ದದಿಂದನೇ ಕಾವ್ಯ ಹುಟ್ಟುವಂಥ ಪರಿಕಲ್ಪನೆಯನ್ನು ಧ್ವನಿ ಪ್ರಸ್ಥಾನಕಾರರು ಮಾಡ್ತಾರೆ ಎನ್ನುವಂತಹದ್ದು. ಇದೊಂದು ಸಂಪೂರ್ಣವಾಗಿದೆ ಈ ಶ್ಲೋಕ. ನೀವು ಪುಸ್ತಕದಲ್ಲಿ ಓದುವಾಗ ಇದನ್ನು ನೋಡಿ. ಶ್ಲೋಕತ್ವ ಮಾಗತಃ ಅನ್ನುವಂತಹದ್ದು ಒಂದು ಸಾಲು. ಅಂದರೆ ಈ ಅಂತಹ ಒಂದು ವಿಶಿಷ್ಟವಾದಂತಹ ಪದಗಳಿಗೆ ಒಂದು ಧ್ವನಿ ಅದರಲ್ಲಿ ಅಡಗಿರುತ್ತೆ ಅನ್ನುವಂಥದ್ದನ್ನು ಹೇಳಲಾಗುತ್ತೆ. ಮುಂದೆ ಧ್ವನಿಯಲ್ಲಿ ನೋಡೋಣ. ನಂತರ ಈ ಶಬ್ದಕ್ಕೆ ಇದು ಅರ್ಥ ಎಂದು ಲೋಕರೂಢಿಯಲ್ಲಿ ಪ್ರಸಿದ್ಧವಾದ ಸಂಕೇತ ಹೊಂದಿರುತ್ತದೆ. ಹೀಗೆ ಸಂಕೇತ ಬಲದಿಂದ ಬಂದ ಶಬ್ದವನ್ನು ಕೇಳಿದ ಕೂಡಲೇ ತಿಳಿಯುವ ಅರ್ಥಕ್ಕೆ ಅದರ ವಾಚ್ಯಾರ್ಥವೆಂದು ಕರೆಯಲಾಗುತ್ತೆ ಎನ್ನುವಂತಹದ್ದು. ನೀವು ಯಾವುದೇ ಒಂದು ಮಾತನ್ನು ಒಬ್ಬರು ಹೇಳಿದ ತಕ್ಷಣವೇ ನಿಮಗೆ ನೇರವಾಗಿ ಅರ್ಥ ಆಗ್ತಿದೆ ಅಂತಂದಾಗ ಅದು ವಾಚ್ಯಾರ್ಥ ಅಂತ ಕರೀತಾರೆ. ಮುಂದೆ ಧ್ವನಿಯಲ್ಲಿ ಬರುವಂತಹ ಈ ವಿಧಗಳು ವಾಚ್ಯಾರ್ಥ, ಲಕ್ಷ್ಯಾರ್ಥ, ವ್ಯಂಗ್ಯಾರ್ಥ, ಗುಣಿಭೀತ ವ್ಯಂಗ್ಯ ಇವೆಲ್ಲವೂ ಸಹ ಧ್ವನಿಯಲ್ಲಿ ಬರ್ತವೆ. ಇವನ್ನು ನೇರವಾಗಿ ನಿಮಗೆ ಅರ್ಥವಸ್ತಿರುವಂತಹದ್ದು. ಅಂದರೆ ಯಾವುದು ನಿಮಗೆ ಯಾರಾದರೂ ಇನ್ನೊಬ್ಬರು ಹೇಳ್ತಾ ಇದ್ದರೆ ಅದು ನೇರವಾಗಿ ಅರ್ಥ ಆಗ್ತಿದ್ರೆ ವಾಚ್ಯಾರ್ಥ ಅಂತ ಹೇಳಲಾಗುತ್ತೆ ಅನ್ನುವಂತಹದ್ದು. ಈ ಅರ್ಥವನ್ನು ತಿಳಿಯಪಡಿಸತಕ್ಕ ಶಬ್ದವೃತ್ತಿಗೆ ಅಭಿಧಾವೃತ್ತಿ ಅಂತ ಕರೀತಾರೆ. ಅಂದರೆ ವಾಚ್ಯಾರ್ಥ ಅಭಿಧಾವೃತ್ತಿ, ಲಕ್ಷ್ಯಾರ್ಥ ಲಕ್ಷಣಾವೃತ್ತಿ, ವ್ಯಂಗ್ಯಾರ್ಥ ವ್ಯಂಗ್ಯಾವೃತ್ತಿ ಎನ್ನುವಂತಹದ್ದು 3 ಪರಿಕಲ್ಪನೆಗಳು ಬರ್ತವೆ. ಇಲ್ಲಿ ಅದನ್ನು ಚರ್ಚೆ ಮಾಡಲಾಗಿದೆ, ನೋಡ್ಬೋದು. ಇಲ್ಲಿ ಒಂದೊಂದು ಕಡೆ ಶಬ್ದದ ವಾಚ್ಯಾರ್ಥವು ಸನ್ನಿವೇಶಕ್ಕೆ ಹೊಂದಿದ್ದಲ್ಲಿ ಹೊಂದಿಕೆಯಾಗುವಂತೆ ಅದನ್ನು ಸರಿಪಡಿಸಿ ಅರ್ಥ ಕೊಡುವ ಮತ್ತೊಂದು ವೃತ್ತಿ ಕೆಲಸ ಮಾಡ್ತಾರೆ. ಇದು ಲಕ್ಷಣಾ ವೃತ್ತಿ ಅಂತ ಹೇಳಲಾಗುತ್ತೆ. ಕೆಲವೊಂದು ಸಾತಿ ಹೇಳಿದಂತಹ ಸಾಲುಗಳು ಒಂದಿಷ್ಟು ಭಿನ್ನವಾಗಿರ್ತವೆ. ಅವು ಒಂದಿಷ್ಟು ಸನ್ನಿವೇಶಕ್ಕೆ ಹೊಂದಿಕೆಯಾಗುವಂತೆ ಇದ್ದರೂ ಸಹ ಅದನ್ನು ಅನುಸರಿಸಿ ಅರ್ಥ ಕೊಡುವ ಮತ್ತೊಂದು ಕೆಲಸ ಅಂದರೆ ಇನ್ನೊಂದು ಅರ್ಥವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಅದೇನಾಗುತ್ತೆ, ಲಕ್ಷಣಾ ವೃತ್ತಿ ಅಂತ ಕರೆಸ್ಕೊಳುತ್ತೆ. ಅದಕ್ಕೆ ಇದರಿಂದ ಬರುವಂತಹ ಅರ್ಥಕ್ಕೆ ಏನಾಗಿರುತ್ತೆ, ಲಕ್ಷಾರ್ಥ ಅಂತ ಹೆಸರು ಅನ್ನುವಂತಹದ್ದು. ಇವುಗಳನ್ನು ಕೇಳಿದ ಸ್ನೇಹಿತರು, ಇವು ಉದಾಹರಣೆಗಳು ಬರ್ತವೆ, ಮುಂದೆ ಅವನ್ನು ನೋಡೋಣ. ನಂತರ ಕಾವ್ಯದಲ್ಲಿ ಅದು ಅರ್ಥವಿಶೇಷವನ್ನು ಬಾಯ್ಬಿಟ್ಟು ಹೇಳದಿದ್ದರೂ ಸನ್ನಿವೇಶದ ಮಹಿಮೆಯಿಂದ ವ್ಯಂಜನಾವೃತ್ತಿ ಎಂಬ ಬೇರೊಂದು ವೃತ್ತಿಯ ಮೂಲಕ ಸೂಚಿಸಬಲ್ಲದು ಅನ್ನುವಂತಹದ್ದನ್ನು ಹೇಳಲಾಗುತ್ತೆ. ಇದು ತುಂಬ ಇದೇ ಧ್ವನಿ ಅನ್ನುವಂತಹದನ್ನು ಕರೀತಾರೆ. ಅಂದರೆ ಇದು ಕಾವ್ಯದಲ್ಲಿ ನಿಗೂಢವಾಗಿ ಅರ್ಕೊಂಡಿರುತ್ತೆ. ಇದನ್ನು ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಬೇಕು ಅಂದರೆ ಒಬ್ಬ ಶ್ರೇಷ್ಠವಾದಂತಹ ವಿದ್ವಾಂಸರಾಗಿರಬೇಕು ಅಂತ ಹೇಳಲಾಗುತ್ತೆ. ಕಾವ್ಯದಲ್ಲಿ ಅದು ಅರ್ಥವಿಶೇಷತೆಯನ್ನು ಬಾಯ್ಬಿಟ್ಟು ಹೇಳದಿದ್ದರೂ ಸನ್ನಿವೇಶ ಮಹಿಮೆಯಿಂದ ವ್ಯಂಜನ ವೃತ್ತಿ ಎಂಬ ಬೇರೊಂದು ವೃತ್ತಿಯ ಮೂಲಕ ಸೂಚಿಸಬಲ್ಲದು ಅನ್ನುವಂತಹದನ್ನು ಹೇಳಲಾಗುತ್ತೆ. ಇದನ್ನೇ
ಆನಂದವರ್ಧನ ಏನು ಹೇಳ್ತಾನೆ, ಧ್ವನಿ ಅಂತ ಹೇಳ್ತಾನೆ. ಕೇಳಿದ ತಕ್ಷಣ ಅರ್ಥವಾಗುವಂತಹದ್ದು ವಾಚ್ಯಾರ್ಥ. ಒಂದಿಷ್ಟು ಭಿನ್ನವಾಗಿ ಹೇಳುವಂಥ, ಸರಳವಾಗಿ ಹೇಳ್ತಾ ಇದ್ದೇನೆ, ಭಿನ್ನವಾಗಿ ಅರ್ಥ ಹೇಳುವಂತಹದ್ದು ಲಕ್ಷ್ಯಾರ್ಥ. ಇನ್ನೂ ಗೂಢಾರ್ಥವಾಗಿ ಒಳಾರ್ಥದಲ್ಲಿರುವಂತಹದ್ದು ಏನಾಗಿರುತ್ತೆ, ವ್ಯಂಜನಾವೃತ್ತಿ ಅಥವಾ ವ್ಯಂಗ್ಯಾರ್ಥ ಆಗಿರುತ್ತೆ ಅನ್ನುವಂತಹದನ್ನು, ಇದನ್ನೇ ಆನಂದವರ್ಧನ ಏನು ಹೇಳ್ತಾನೆ, ಧ್ವನಿ ಅಂತ ಹೇಳ್ತಾನೆ. ಇದಕ್ಕೆ ಸೂತ್ರವನ್ನು ಹೇಳಿದ್ದಾನೆ, ಪ್ರತಿಯಾಮಾನಂ ಪುನರನ್ಯದ್ದೇವ ವಸ್ತುಷಿ ವಾಣಿಷು ಮಹಾಕವಿನ, ಮಹಾಕಾವಿಗಳ ವಾಣಿ ಬೇರೆಯೇ ಆಗಿದೆ ಅಂತ ಹೇಳ್ತಾನೆ. ಅಂದರೆ ಕವಿಗಳು ಇಂಥ ವಾಣಿಯನ್ನು ಹೇಳ್ತಾ ಇರ್ತಾರೆ ಅಂತುವಂತಹದ್ದು, ಈ ಕವಿಗಳ ಬಾಯಲ್ಲಿ ಇಂಥ ವಾಣಿ ಬರ್ತಾ ಇರುತ್ತೆ ಅನ್ನುವಂತಹದ್ದು. ಈ ಸಾಲನ್ನು ಸ್ನೇಹಿತರೆ ಭಾಳ ಸತಿ ಎಲ್ಲೆಲ್ಲ ಕೇಳಿಬಿಟ್ಟಾನೆ ಪ್ರಶ್ನೆಯನ್ನು, ಇದನ್ನು ನೆನ್ಪಿಟ್ಕೊಳ್ಳಿ. ಅಂದರೆ ವಾಣಿಷು ಮಹಾಕವಿ ಅಂತಿದೆಯಲ್ಲ, ಇದು ನಿಜವಾದ ಕವಿ. ಯಾಕೆ ಕವಿಗಳ ಮಾತನಾಡುವಂತಹ ಪದಗಳು, ಸಾಲುಗಳು, ಅವ್ರಿಗೆ ಪ್ರಸ್ತಾಪ ಮಾಡುವಂತಹ ಕವಿತೆಗಳು ಸಾಮಾನ್ಯವಾಗಿ ಜನರು ಮಾತನಾಡುವುದಕ್ಕಿಂತ ಭಿನ್ನವಾಗಿ ಯಾಕೆ ಇರುತ್ತೆ ಅನ್ನುವಂತಹದನ್ನು ಈ ಆನಂದವರ್ಧನ ಸೂತ್ರವನ್ನು ನಾವು ನೋಡಿದರೆ ಗೊತ್ತಾಗುತ್ತೆ. ಇಲ್ಲಿ ವಾಣಿಷು ಮಹಾಕಾವಿನಾಮ್ ಅನ್ನುವಂತಹದ್ದು ಅಂದರೆ ಇಂತಹ ಶ್ರೇಷ್ಠವಾದಂತಹ ಪ್ರಸಿದ್ಧವಾದಂತಹ ಕಾವ್ಯದ ಪದಗಳನ್ನು ಬಳಸಲಾಗುತ್ತೆ ಎನ್ನುವಂಥದ್ದನ್ನು ಹೇಳಲಾಗುತ್ತೆ ಎನ್ನುವಂತಹದ್ದು. ನೋಡ್ಬೋದು ಒಂದು ಉದಾಹರಣೆ ನಮ್ಮ ಪಂಪನ ಸಾಲುಗಳನ್ನು. ಯಾಕಂದರೆ ಕನ್ನಡದ ಮೊದಲ ಆದಿಕವಿ, ಮಹಾಕವಿ. ಇಂತಹ ಮಹಾಕವಿಗಳ ಸಾಲುಗಳಲ್ಲಿ ಈ ಥರದ ಸಾಲುಗಳಿರುತ್ತೆ ಎನ್ನುವಂತಹದನ್ನು ಉದಾಹರಣೆಗೆ ತೀನಂಶಿಯಲ್ಲಿ ಕೊಟ್ಟಿದ್ದಾರೆ. ಪಂಪ ಭಾರತದಲ್ಲಿ ಭೀಷ್ಮನಿಗೆ ಪಟ್ಟ ಕಟ್ಟುವ ಸಂದರ್ಭದಲ್ಲಿ ಕರ್ಣ ಭೀಷ್ಮನ ವಿರುದ್ಧ ಬರುತ್ತೆ. ಅಂದರೆ ಇದು ಭೀಷ್ಮ ಪಟ್ಟಾಭಿಷೇಕ ಪ್ರಸಂಗದಲ್ಲಿ ಬರುತ್ತೆ. ಸುಳ್ಪಡೆ ಎಪ್ಪುದು ಕಾರಣ ಮಹಾಜಿರಂಗದವಳು. ಅಂದರೆ ಕರ್ಣ ಭೀಷ್ಮನ ಹತ್ರ ಕೇಳ್ತಾನೆ, ನಾನು ನನಗೆ ಪಟ್ಟವನ್ನು ಕಟ್ಟು, ನಾನು ಯುದ್ಧಕ್ಕೆ ಹೋಗಿ ಹೋರಾಡ್ತೀನಿ ಅಂತ ಕೇಳ್ತಾನೆ. ಆದರೆ ಭೀಷ್ಮ ಮೊದಲ ಸ್ಥಾನದಲ್ಲಿರ್ತಾನೆ, ನಿನಗೂ ಕಾಯು, ನಾನು ಒಂದು ದಿವಸ ಮರಣವನ್ನು ಅಪ್ತೇನೆ, ನಿನಗೂ ಈ ರಣರಂಗಕ್ಕೆ ಹೋಗುವಂತಹ ಅವಕಾಶ ಸಿಕ್ಕುತ್ತೆ ಅನ್ನುವಂತಹದನ್ನು ಹೇಳ್ತು. ಅಂದರೆ ಸುಳ್ಳು ಅಂದರೆ ಕಾಲಾವಕಾಶ, ಅಂದರೆ ಮತ್ತೆ ನಿಮಗೆ ಸಿಗುತ್ತೆ ಅನ್ನುವಂತಹದ್ದು. ಸುಳ್ಪಡೆ ಎಪ್ಪುದು ಕಾರಣ ಮಹಾಜಿರಂಗದೋಳು ಅನ್ನುವಂತಹದ್ದು. ನಂತರ ನೋಡ್ಬೋದು, ಅದನ್ನು ವಿವರಣೆ ಮಾಡಲಾಗಿದೆ. ಇಲ್ಲಿ ಸುಳ್ಳು ಎನ್ನುವುದು ಸಾಮಾನ್ಯ ಅರ್ಥ, ಆದರೆ ಇದರ ಹಿಂದೆ ವ್ಯಕ್ತಗೊಂಡಂತಹ ಸರದಿ ಸಾಲಿನ ಪಟ್ಟ ಕಟ್ಟುವುದು, ಮರಣ ಹೊಂದುವುದು ವ್ಯಂಜನ ವೃತ್ತಿಯನ್ನು ಒಳಗೊಂಡಿದೆ ಎನ್ನುವಂತಹದ್ದು. ಭೀಷ್ಮ ಹೇಳ್ತಿರುವಂತಹದ್ದು ಸಾಮಾನ್ಯವಾದ ಅರ್ಥ ಅಲ್ಲ. ಅಂದರೆ ಇಲ್ಲಿ ಮರಣಗಳ ಸರದಿಯೇ ಹೋಗ್ತಾ ಇದೆ. ಅಂದರೆ ಕೌರವರ ಕಡೆಯಲ್ಲಿ ಒಬ್ಬೊಬ್ಬರೇ ಮರಣವನ್ನು ಅಪ್ತಾ ಇದ್ದಾರೆ. ಅದೇ ರೀತಿ ನನ್ನ ಮರಣವೂ ಆಗುತ್ತೆ, ಮುಂದೆ ನಿಂದು ಸಹ ಆಗುತ್ತೆ ಅನ್ನುವಂತಹದನ್ನು ಒಂದು ವ್ಯಂಜನಾ ವೃತ್ತಿಯಲ್ಲಿ ಹೇಳ್ತಾ ಇದ್ದಾನಲ್ಲ, ಅದು ಕವಿಯ ವಾಣಿಷು ಮಹಾಕವಿನಾಮ್ ಅನ್ನುವಂತಹದ್ದು. ಇದು ಧ್ವನಿ, ಕವಿ ಇದನ್ನು ಸಾಧಿಸಬೇಕು ಅನ್ನುವಂತಹದ್ದು ಧ್ವನಿಯ ನಿಜವಾದ ಅರ್ಥ ಅನ್ನುವಂತಹದನ್ನು ಆಗುತ್ತೆ ಸ್ನೇಹಿತರೆ. ಈ ಥರದ ಸಾಲುಗಳು ಸಾಕಷ್ಟು ನಾವು ನೋಡ್ಬೋದು. ಪಂಪನ ಮಹಾಕಾವ್ಯಗಳಲ್ಲಿ ಸಾಕಷ್ಟು ಸಾಲುಗಳು ಬರ್ತವೆ. ಅಂತಹ ಸಾಲುಗಳನ್ನು ನಾವು ನೋಡೋದಕ್ಕೆ ಸಾಧ್ಯತೆ ಇದೆ ಎನ್ನುವಂತಹದ್ದು. ನಂತರ ನೋಡೋಣ, ಶಬ್ದಾರ್ಥ ಶಾಸನಜ್ಞಾನ ಮಾತ್ರಣ್ಯೇವ ವೇದ್ಯತೆ ಅನ್ನುವಂತಹದ್ದು. ವ್ಯಾಕರಣ ನಿಘಂಟು ತಿಳಿದವರು ಕಾವ್ಯದ ಉರುಳನ್ನು ತಿಳಿಯೋದು ಸಾಧ್ಯವಿಲ್ಲ ಅಂತ ಹೇಳಲಾಗುತ್ತೆ. ಅಂದರೆ ಇದು ಆನಂದವರ್ಧನ ಏನೋ ಸ್ಟೇಟ್ಮೆಂಟ್ ಇರ್ಬೋದು. ಶಬ್ದಾರ್ಥ ಶಾಸನಜ್ಞಾನ ಮಾತ್ರಣ್ಯೇವ ವೇದ್ಯತೆ ಎನ್ನುವಂಥದ್ದು ನೆನಪಿನಲ್ಲಿ ಇಟ್ಕೊಂಡಿದ್ರು ಸ್ನೇಹಿತರೆ. ಇದಂತಲೂ ಭಾಳ ಮುಖ್ಯ. ಯಾವುದು, ವಾಣಿಷು ಮಹಾಕವಿನಾಮ್ ಅನ್ನುವಂತಹ ಸಾಲು ಸ್ನೇಹಿತರೆ. ನಂತರ ನೋಡ್ಬೋದು, ವ್ಯಂಜನ ವೃತ್ತಿಯ ಮೂಲಕ ಪ್ರಕಾಶಕ್ಕೆ ಬರುತ್ತದೆ, ಅದೇ ವ್ಯಂಗ್ಯಾರ್ಥ. ಇದನ್ನು ಸೂಚಿಸುವ ಶಬ್ದಾರ್ಥಗಳಿಗೆ ವ್ಯಂಜಕಗಳೆಂದು ಕರೀತಾನೆ. ಅಂದರೆ ಶಬ್ದಾರ್ಥಗಳನ್ನು ನಾವು ಗುರುತಿಸ್ತೀವಲ್ಲ, ಅದಕ್ಕೆ ನಾವು ವ್ಯಂಜಕಗಳೆಂದು ಕರಿತೇವೆ. ಇವು ಯಾವುದನ್ನೇ ಹಾಕ್ಕೊಳ್ಳಿ, ವಾಚ್ಯ, ವಾಚ್ಯಾರ್ಥ, ಅಭಿಧಾವೃತ್ತಿ, ಲಕ್ಷ್ಯ, ಲಕ್ಷ್ಯಾರ್ಥ, ಲಕ್ಷಣಾವೃತ್ತಿ, ವ್ಯಂಗ್ಯ, ವ್ಯಂಗ್ಯಾರ್ಥ, ವ್ಯಂಜಕ. ಈ ರೀತಿಯಾಗಿ ನೀವು ಇವುಗಳನ್ನು ಗುರುತಿಸ್ಕೊಬೇಕು. ನಂತರ ಕಾವ್ಯದಲ್ಲಿ ಪ್ರಧಾನವೂ ಪರಮಾರ್ಥವೂ ಆಗಿ ನಿಲ್ಲುವ ವ್ಯಂಗ್ಯಾರ್ಥಕ್ಕೆ ಧ್ವನಿ ಎಂದು ಹೆಸರು. ನಾನು ಹಿಂದೆ ಹೇಳ್ತಾ ಇದ್ದೆ, ಕಾವ್ಯದ ಕೊನೆಯಲ್ಲಿ ಒಬ್ಬ ಕವಿ ಇದನ್ನೇ ಸಾಧಿಸ್ತಾನೆ, ವ್ಯಂಗ್ಯಾರ್ಥವನ್ನೇ ಸಾಧಿಸ್ತಾನೆ, ಅದಕ್ಕೆ ಧ್ವನಿ ಅಂತ ಹೆಸರು. ಉದಾಹರಣೆಗೆ ಪಂಪನ ಒಂದು ಸಾಲನ್ನು ಇಲ್ಲಿ ಉದಾಹರಣೆ ಕೊಟ್ಟು ಹೇಳಿದು, ಸುಳ್ಪಡೆ ಎಪ್ಪುದು ಕಾರಣ ಮಹಾಜಿರಂಗದೋಳು. ಆದರೆ ಸಾವು ಅನ್ನುವಂತಹ ಸರದಿ ಸಾಲಿದೆಯಲ್ಲ, ಇದು ನಮಗೆ ಕಾಣ್ತಾ ಇಲ್ಲ. ಕವಿ ಇದನ್ನು ಸಾಧಿಸ್ತಾನೆ ತನ್ನ ಕಾವ್ಯದಲ್ಲಿ. ಅಂದರೆ ಒಂದು ಕಾವ್ಯವನ್ನು ಓದಿದಂತಹ ಸಂದರ್ಭದಲ್ಲಿ ಅಂತಹ ಧ್ವನಿ ನಮಗೆ ಗೋಚರ ಆಗೋದಿಲ್ಲ. ನಾವು ಅದನ್ನು ಅರ್ಥವನ್ನು ಹುಡುಕ್ತಾ ಹೋದಾಗ ನಮಗೊಂದು ಒಳೆಯುತ್ತಲ್ಲ, ಅದು ಭಾಳ ಮುಖ್ಯ ಅನ್ನುವಂತಹದ್ದು. ಈಗ ಉದಾಹರಣೆಗೆ ಒಂದು ಹೊಸಗನ್ನಡದ ಉದಾಹರಣೆಯನ್ನು ಹೇಳ್ತೀನಿ. ಗೋಪಾಲಕೃಷ್ಣ ಅಡಿಗರವ್ರದ್ದು ಒಂದು ಕವಿತೆ ಇದೆ, ತೊಟ್ಟಿಲಂಗಡಿಯ ತುಂಬ ಬೊಂಬು ತುಂಬ ಹಗ್ಗ ಅಂತ ಹೇಳ್ತಾರೆ, ಒಂದು ಕವಿತೆ ಸಾಲು. ಇದರಲ್ಲಿ ತೊಟ್ಟಿಲಂಗಡಿಯ ತುಂಬ ಬೊಂಬು ತುಂಬ ಹಗ್ಗ
ಅಂದರೆ ಒಂದು ಅಂಗಡಿಯಲ್ಲಿ ತೊಟ್ಟಿಲನ್ನು ಹೇಳ್ತಾ ಇದ್ದಾರೆ, ಒಂದು ಅಂಗಡಿಯಲ್ಲಿ ಬೊಂಬನ್ನು ಹೇಳ್ತಾ ಇದ್ದಾರೆ. ಅಂದರೆ ನಾವು ಒಂದೇ ಅಂಗಡಿಯಿಂದ ತೊಟ್ಟಿಲನ್ನು ತೆಗೆದುಕೊಂಬರ್ತೀವಿ ಮತ್ತು ಬೊಂಬನ್ನು ತೆಗೆದುಕೊಂಬರ್ತೀವಿ. ಅಂದರೆ ಹುಟ್ಟು ಮತ್ತು ಸಾವನ್ನು ಒಂದೇ ಅಂಗಡಿಯಿಂದ ತೆಗೆದುಕೊಂಬರ್ತೀವಿ ಎನ್ನುವಂತಹದ್ದು ಇಲ್ಲಿ ಹೇಳ್ತೀರಿ. ಅಂದರೆ ನಾವು ಇದನ್ನು ಹೇಳಿಸುವಾಗ ಇಲ್ಲಿ ಎಲ್ಲೋ ಒಂದು ಕಡೆ ಈ ಕಾವ್ಯದ ವ್ಯಂಗ್ಯಾರ್ಥ ಅಳವಡಿಕೊಂಡಿದೆ ಎನ್ನುವಂತಹದ್ದು, ಇದು ಶ್ರೇಷ್ಠವಾದಂತಹ ಕವಿಗಳ ಸಾಲುಗಳಲ್ಲಿ ಬರುತ್ತೆ ಅನ್ನುವಂತಹದ್ದು. ಅಂದರೆ ಈ ರೀತಿಯಾದ ಉದಾಹರಣೆಗಳನ್ನು ನಾವು ಸಾಕಷ್ಟು ಕುವೆಂಪು, ಬೇಂದ್ರೆ, ಬೇರೆ ಬೇರೆ ಕವಿಗಳ ಕಾವ್ಯಗಳಲ್ಲೂ ಸಹ ಹುಡುಕೋ ಸಾಧ್ಯತೆ ಇರುತ್ತೆ ಅನ್ನುವಂತಹದ್ದು. ನಂತರ ನೋಡ್ಬೋದು, ಯಾತ್ರಾರ್ಥಂ ಶಬ್ದೋ ವಾತಾಮರ್ಥ ಮುಪತ್ಸರ್ಜನಿಕೃತ ಸ್ವಾರ್ಥೋ ವ್ಯಕ್ತಂ ಕಾವ್ಯ ವಿಶೇಷಂ ಸಾಧ್ವನಿರೀತಿ ಸುದೀರ್ಭಿ ಕಡಿತ ಅನ್ನುವಂಥ, ಯಾವುದರಲ್ಲಿ ವಾಚ್ಯವಾದ ಅರ್ಥವಾಗಲಿ ವಾಚಕವಾದ ಶಬ್ದವಾಗಲಿ ತಾವು ಅಧೀನವಾಗಿ ನಿಂತು ವ್ಯಂಗ್ಯಾರ್ಥವನ್ನು ಅಭಿವ್ಯಕ್ತಿಗೊಳಿಸುವವೋ ಆ ಕಾವ್ಯವು ವಿಶೇಷವು ಧ್ವನಿ ಎಂದು ವಿದ್ವಾಂಸರ ಹೇಳಿಕೆ ಅನ್ನುವಂತಹದ್ದು ಇನ್ನೂ ಸಹ ಸರಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ನಂತರ ಒಂದು ವಸ್ತುವಿಗೂ ಮತ್ತೊಂದಕ್ಕೂ ಇರುವ ರಮ್ಯವಾದ ಹೋಲಿಕೆಯನ್ನು ಬಾಯ್ಬಿಟ್ಟು ಹೇಳಿದರೆ ಇದು ವಾಚೋಪಮಯ ಆಗುತ್ತದೆ. ಈ ಹೋಲಿಕೆಯನ್ನೇ ವ್ಯಂಜನ ವೃತ್ತಿಯ ಮೂಲಕ ಸೂಚಿಸಿದರೆ ಅದು ಉಪಮಾ ಧ್ವನಿ ಎನಿಸಿದೆ ಅಂತ ಹೇಳಲಾಗುತ್ತೆ ಅನ್ನುವಂತಹದ್ದು. ನಂತರ ಕಾವ್ಯದಲ್ಲಿ ಸಾರಭೂತವಾದ ಅರ್ಥವಿಲ್ಲ, ವ್ಯಂಗ್ಯವಾಗಿರುವುದೇ ಹೊರತು ವಾಚ್ಯವಾಗಿರುವುದಿಲ್ಲವೆಂಬುದನ್ನು ಸ್ಪಷ್ಟಪಡಿಸಿದ್ದು ಧ್ವನಿ ಪ್ರಸ್ಥಾನಕಾರರ ಕಾರ್ಯ ಅಂತ ಹೇಳಲಾಗುತ್ತೆ. ಅಂದರೆ ಒಂದು ಕಾವ್ಯದಲ್ಲಿ ವಿಧಗಳನ್ನು ಗುರುತಿಸ್ತಾರೆ. ನಾವು ಯಾವುದೋ ಒಂದು ಸಾಮಾನ್ಯ ಕಾವ್ಯವನ್ನು ಬರ್ಕೊಂಡು ಹೋಗ್ತೀವಿ, ಯಾವುದಾದ್ರು ಪಂಡಿತರು ವಿದ್ವಾಂಸರ ಹತ್ರ ಕರ್ಕೊಂಡು ಹೋದಾಗ ಇದೊಂದು ವಾಚ್ಯವಾಗಿದೆ, ಪರವಾಗಿಲ್ಲ, ಒಂದು ಲಕ್ಷ್ಯವಾಗಿದೆ ಬಿಡು ಕಾವ್ಯ ಅಂತೀವಿ, ವ್ಯಂಗ್ಯಾರ್ಥವಾಗಿದೆ ಅನ್ನುವಂಥದ್ದು. ಹೀಗೆ ಕಾವ್ಯದ ವಿಧಗಳನ್ನು ಗುರುತಿಸೋದಕ್ಕೆ ಇಂತಹ ಕಾರ್ಯವನ್ನು ಕೊಟ್ಟಂಥವ್ರು ಯಾರಪ್ಪ ಅಂದರೆ ಧ್ವನಿ ಪ್ರಸ್ಥಾನಕಾರರು ಅಂತ ಹೇಳಲಾಗುತ್ತೆ. ನೋಡ್ಬೋದು, ಪ್ರಕಾರಾಂತರಖ್ಯಾನಂ ಪರ್ಯಾಯೋಕ್ತಂ ತದಿಶ್ಯತೆ ಅನ್ನುವಂತಹದ್ದು ಪ್ರಾಚೀನ ಅಲಂಕಾರಿಕರಿಗೆ ಹೇಳಿರುವುದು ಅಂತಹದನ್ನು ನೋಡ್ಬೋದು. ಇದು ಕಾವ್ಯಾದಶದಲ್ಲಿ ಬರುತ್ತೆ ಅನ್ನುವಂತಹದ್ದು. ಕಾವ್ಯ ಸೌಂದರ್ಯಕ್ಕೆ ಯಾವುದು ಸಾರಭೂತವಾದದ್ದು, ಯಾವುದು ಅತಿಶಯವನ್ನು ಕೊಡತಕ್ಕದ್ದು, ಯಾವುದರ ಸ್ಥಾನ ಎಲ್ಲೆಲ್ಲಿ ಎಂದು ನಿರ್ಧರಿಸಿ ಕಾವ್ಯ ಸಾಮ್ರಾಜ್ಯದ ನಾಯಕತ್ವವನ್ನು ಕೊನೆಗಾಣಿಸಿದ ಕೀರ್ತಿ ಧ್ವನಿ ಪ್ರಸ್ಥಾನದವರಿಗೆ ಸಲ್ಲುತ್ತೆ ಅನ್ನುವಂತಹದ್ದು. ಈ ಸ್ಟೇಟ್ಮೆಂಟ್ಗಳನ್ನೆಲ್ಲ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಕೇಳೋ ಸಾಧ್ಯತೆ ಇರುತ್ತೆ. ಇಲ್ಲೊಂದು ಈ ಸ್ಟೇಟ್ಮೆಂಟು, ಕಾವ್ಯದಲ್ಲಿ ಸಾರಭೂತವಾದ ಅರ್ಥವನ್ನು ವ್ಯಂಗ್ಯವಾಗಿರುವುದೇ ಹೊರತು ವಾಚ್ಯವಾಗಿರುವುದಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದವರು ಯಾರು? ಧ್ವನಿ ಪ್ರಸ್ಥಾನಕಾರರು. ಇದು ಸಹ ಅಷ್ಟೇ, ಕಾವ್ಯ ಸೌಂದರ್ಯಕ್ಕೆ ಯಾವುದು ಸಾರಭೂತವಾದದ್ದು, ಯಾವುದು ಅತಿಶಯವನ್ನು ಕೊಡತಕ್ಕದ್ದು, ಯಾವುದರ ಸ್ಥಾನ ಎಲ್ಲೆಲ್ಲಿ ಎಂದು ನಿರ್ಧರಿಸಿ ಕಾವ್ಯ ಸಾಮ್ರಾಜ್ಯದ ನಾಯಕತ್ವವನ್ನು ಕೊನೆಗಾಣಿಸಿದ ಕೀರ್ತಿ ಧ್ವನಿ ಪ್ರಸ್ಥಾನ ಅಂತ ಹೇಳಲಾಗುತ್ತೆ. ನಂತರ ಅಲಂಕಾರವಾಗಲಿ ಗುಣವಾಗಲಿ ರಸದ ದೃಷ್ಟಿಯಿಂದ ಉಚಿತವಾದಾಗ ಸುಂದರವಾಗುತ್ತದೆ, ಗ್ರಹ್ಯವಾಗುತ್ತದೆ, ಅನುಚಿತವಾದಾಗ ತ್ಯಾಜ್ಯವಾಗುತ್ತದೆ ಅಂತ ಹೇಳಲಾಗುತ್ತೆ. ನಂತರ ಕಾವ್ಯದ ಆತ್ಮ ರಸ, ಅದನ್ನು ಕಾವ್ಯ ಶರೀರ ಅಭಿವ್ಯಕ್ತಪಡಿಸುವ ಮಾರ್ಗ ಧ್ವನಿ, ಆತ್ಮ ಶರೀರಗಳ ಹೊಂದಿಕೆಯೇ ಔಚಿತ್ಯ ಅಂತ ಕರೆಯಲಾಗುತ್ತೆ. ಇವು ಮೂರನ್ನು ಸಹ ಏನಂತ ಹೇಳ್ತಾರೆ? ರಸ, ಧ್ವನಿ, ಔಚಿತ್ಯ, ಇವು ಕಾವ್ಯ ಗಾಯತ್ರಿಗಳು ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಈ ಸ್ಟೇಟ್ಮೆಂಟ್ ಇದೆಯಲ್ಲ, ಇದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದನ್ನು ಸಾಕಷ್ಟು ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ, ನೀವು ಹುಡುಕ್ಬೋದು. ಕಾವ್ಯ ಗಾಯತ್ರಿಗಳು ಅಂತ ಯಾವನ್ನ ಕರೀತಾರೆ, ಯಾವ ಪುಸ್ತಕದಿಂದ ಕೇಳಿದ್ದಾನೆ ಅಂದರೆ ಇದೇ ಪುಸ್ತಕದಿಂದ, ನೀನೆಲ್ಲೂ ಕೇಳಿಲ್ಲ, ಇಲ್ಲಿ ಈ ಪಾಯಿಂಟಿಂದನೇ ಕೇಳಿರ್ಬೋದು. ಇನ್ನೊಂದು ಸತಿ ಸಾಕಷ್ಟು ಬಾರಿ ಕೇಳಿದ್ದೀವಿ ಅಂದರೆ ಇನ್ನು ಮುಂದೆ ಕೇಳೋ ಸಾಧ್ಯತೆ ಇರುತ್ತೆ, ಇನ್ನೂ ಟ್ವಿಸ್ಟಾಗಿ ಕೇಳಬೇಕು ಅಂತಂದರೆ ಈ ಸಾಲನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಓದಿರ್ತೀರ ಕಾವ್ಯ ಗಾಯತ್ರಿಗಳು ಅಂತ ಏನಂತ ಗೊತ್ತಿರುತ್ತೆ, ಯಾಕೆ ಅದು ಕಾವ್ಯ ಗಾಯತ್ರಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಕಾವ್ಯದ ಆತ್ಮ ರಸವಾಗಿದೆ, ಅದನ್ನು ಕಾವ್ಯ ಶರೀರ ಅಭಿವ್ಯಕ್ತಪಡಿಸುವಂತಹ ಮಾರ್ಗ ಯಾವುದು? ಧ್ವನಿ. ಆತ್ಮ ಶರೀರಗಳ ಹೊಂದಿಕೆಯೇ ಔಚಿತ್ಯ. ಈ ಆತ್ಮ ಮತ್ತು ಶರೀರಗಳನ್ನು ಹೊಂದಿಕೆ ಮಾಡುವಂತಹದ್ದು ಯಾವುದಾಗಿರುತ್ತೆ? ಔಚಿತ್ಯ. ಇದನ್ನು ನೀವು ಹೇಗೆ ಪ್ರಶ್ನೆ ಮಾಡ್ಕೊಬೇಕು? ಇದನ್ನು ಇನ್ನೊಂದು ಥರ ಕೇಳೋದು ಹೇಗೆ ಅಂದರೆ, ಆತ್ಮ ಅಂತ ಕೊಟ್ಟು, ಶರೀರ ಅಂತ ಕೊಟ್ಟು, ಶರೀರದ ಹೊಂದಿಕೆ ಅಂತ ಕೊಟ್ಟು, ನಂತರ ಈ ರಸಧ್ವನಿ ಔಚಿತ್ಯಕ್ಕೆ ಈ ಕೆಳಗಿನ ಹೊಂದಾಣಿಕೆಯನ್ನು ಗುರುತಿಸಿ ಅಂತ ಪ್ರಶ್ನೆಯನ್ನು ನೆಕ್ಸ್ಟ್ ಕೇಳ್ಬೋದು. ಹಾಗಾಗಿ ಇದನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ನಂತರ ರಸಧ್ವನಿ ಔಚಿತ್ಯ ಇವೇ ಕಾವ್ಯ ಗಾಯತ್ರಿಗಳು ಅಂತ ಕರೆಯಲಾಗುತ್ತೆ ಅನ್ನುವಂತಹದ್ದು. ಕಾವ್ಯದ ಹೃದಯವನ್ನು ತೆರೆದಿಟ್ಟು ಧ್ವನಿ ಪ್ರಸ್ಥಾನಕ್ಕೆ ಆಕಾರ ಸ್ಫೋಟವಾದ ಕಾವ್ಯದ ಮಹಾತತ್ವಕ್ಕೆ ಸ್ಫೂರ್ತಿಯನ್ನು ಒದಗಿಸಿದೆ ಅನ್ನುವಂಥ ಧ್ವನಿ ತತ್ವಕ್ಕೆ ಸ್ಫೂರ್ತಿಯನ್ನು ಕೊಟ್ಟಿದ್ದು ಯಾವುದು ಅಂದರೆ ಸ್ಫೋಟವಾದ ಅಂತ ಕರೀಲಾಗುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ, ಇದು ಪ್ರಶ್ನೆ ಆಗಿದೆ. ಧ್ವನಿ ಪ್ರಸ್ಥಾನಕ್ಕೆ ಸ್ಫೂರ್ತಿ ಕೊಟ್ಟಿದ್ದು ಯಾವುದು ಅಂದರೆ ಸ್ಫೋಟವಾದ ಅಂತ ಕರೀತಾರೆ. ಇದನ್ನು ಪ್ರಶ್ನೆಯನ್ನು ಕೇಳಲಾಗಿದೆ ಸ್ನೇಹಿತರೆ. ನಂತರ ಆನಂದವರ್ಧನನು ಪರಿನಿಶ್ಚಿತ ನಿರಭ್ರಂಶ ಶಬ್ದಬ್ರಹಣಂ ವಿಪಶ್ಚಿತ್ತಾತ ಮತಮಾತ್ರತ್ಯೇನ ಪ್ರವೃತ್ತೋಯಂ ಧ್ವನಿವಾಹ ಅಂದರೆ ಅಂತ ಹೇಳಲಾಗುತ್ತೆ.
ವೈಯಾಕರಣಿ ವಿದ್ವಾಂಸರಿಂದ ಹುಟ್ಟಿದೆ ಅಂತ ಹೇಳಲಾಗುತ್ತೆ ಎನ್ನುವಂತಹದ್ದು. ನಂತರ ಭರ್ತೃಹರಿಯ ವಾಕ್ಯಪದೀಯವು ಸಹ ಸ್ಫೋಟವಾದಕ್ಕೆ ಆಕಾರ ಗ್ರಂಥ ಅಂತ ಹೇಳಲಾಗುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ, ಇದು ಪ್ರಶ್ನೆ ಕೇಳಲಾಗಿದೆ, ಭರ್ತೃಹರಿಯ ಕೃತಿ ಯಾವುದು ಅನ್ನುವಂಥ. ಅಂದರೆ ಇವೆಲ್ಲವೂ ಸಹ ಧ್ವನಿತತ್ವ ಹುಟ್ಟೋದಕ್ಕೆ ಪ್ರೇರಣೆಯನ್ನು ಒದಗಿಸಿರುವಂತಹದ್ದು. ಅದು ಸ್ಫೋಟವಾದದ ಮುಖಾಂತರ ಹುಟ್ಟುತ್ತೆ. ಇಲ್ಲಿ ಆನಂದವರ್ಧನ ನಾವು ವ್ಯಾಕರಣದ್ದು ಏನು ಹೇಳ್ತಾನೆ, ಪರಿನಿಶ್ಚಿತ ನಿರಂಭ್ರಂಶ ಶಬ್ದಬ್ರಹಣಂ ವಿಪಶ್ಚಿತ್ತಂ ಮತಮಾತ್ರತ್ಯೇವ ಪ್ರಾತೃತ್ಯೇಯಂ ಧ್ವನಿವ್ಯಾವಾಹ ಇತಿತ್ಯೇ ಸಹಕಾರಿ ವಿರೇವ ವಿರೋಧಿ ಚಿಂತ್ಯತ್ಯತೆ ಅನ್ನುವಂತಹದನ್ನು, ಅಂದರೆ ವೈಯಾಕರಣದಿಂದ ವಿದ್ವಾಂಸರಿಂದ ಹುಟ್ಟಿದೆ, ವ್ಯಾಕರಣದಿಂದ ಹುಟ್ಟಿದೆ ಅಂತ ಹೇಳ್ತಾನೆ. ನಂತರ ಭರ್ತೃಹರಿಯ ವಾಕ್ಯಪದೀಯದಿಂದ ಸಹ ಇದು ಸ್ಫೋಟವಾದಕ್ಕೆ ಆಕಾರ ಗ್ರಂಥ ಅಂತ ಹೇಳಲಾಗುತ್ತೆ. ನೋಡ್ಬೋದು, ಅದಕ್ಕೆ ಅರ್ಥವನ್ನು ಡೆಫಿನೇಷನ್ ಕೊಡ್ತಾರೆ. ಅರ್ಥವು ನಮಗೆ ಗೊತ್ತಾಗುವುದು ಕ್ಷಣಿಕವಾದ ವರ್ಣಗಳಿಂದಲ್ಲ, ನಿತ್ಯವೂ ಅಖಂಡವೂ ಆದ ಸ್ಫೋಟ ತತ್ವದಿಂದ. ಅರ್ಥವನ್ನು ಸ್ಪಷ್ಟಪಡಿಸುವ ತಕ್ಕದಾದ ಕಾರಣದಿಂದಲೇ ಇದಕ್ಕೆ ಸ್ಫೋಟವಾದ ಅಂತ ಹೆಸರನ್ನ ಕರೀತಾರೆ ಎನ್ನುವಂತಹದ್ದು. ಉದಾಹರಣೆಗೆ ಹೇಳಲಾಗುತ್ತೆ, ಹಸು ಎಂಬ ಪದವನ್ನು ನೋಡ್ಬೋದು. ಹ, ಅ, ಸ್, ಉ ಅನ್ನುವಂಥದ್ದು. ಈ ಪದಗಳನ್ನು ನಾವು ಈ ರೀತಿ ವಿಂಗಡಣೆ ಮಾಡಿಕೊಂಡಾಗ ನಾವು ಏನು ಮಾಡ್ತೇವೆ, ಒಂದೊಂದು ಅಕ್ಷರಕ್ಕೆ ಒಂದೊಂದು ಉಚ್ಚಾರಣೆ ಮಾಡುವ ರೀತಿ ಅಕ್ಷರಗಳನ್ನು ನಾವು ಬಳಸ್ತಾ ಹೋಗ್ತೀವಿ. ಈ ರೀತಿಯಾಗಿ ಸ್ಫೋಟವಾದ ಅನ್ನುವಂತಹದ್ದು ಹುಟ್ಟುತ್ತೆ ಅನ್ನುವಂತಹದ್ದು. ಶ್ರೋತೃವಿನ ಬುದ್ಧಿಯಲ್ಲಿ ಆಯಾ ವರ್ಣವನ್ನು ಕೇಳಿದ ಸಂಸ್ಕಾರ ಉಳಿದಿರುತ್ತದೆ. ಊ ಎಂಬ ಕೊನೆಯ ಧ್ವನಿ ಕಿವಿಗೆ ಬಿದ್ದಾಗ ಅದರ ಅನುಭವವು ಇಂದಿನ ಧ್ವನಿಗಳ ಅನುಭವ ಸಂಸ್ಕಾರದ ಸಹಾಯದಿಂದ ಹಸು ಎಂಬ ಪದದ ಸ್ಫೋಟವನ್ನು ವ್ಯಕ್ತಪಡಿಸುತ್ತದೆ. ಈ ಸ್ಫೋಟದಿಂದ ಅರ್ಥಜ್ಞಾನ ಉಂಟಾಗುತ್ತೆ ಎನ್ನುವಂತಹದ್ದು. ಈ ಸ್ಪಷ್ಟವಾಗಿ ಇದರ ಅರ್ಥವನ್ನು ಕೊಡಲಾಗಿದೆ ಸ್ನೇಹಿತರೆ. ಇದನ್ನು ಅದಕ್ಕೆ ಹಸು ಅನ್ನುವಂತಹದನ್ನು ಬರೆದುಕೊಂಡಿರುವಂತಹದ್ದು. ಹ, ಆ, ಸ್ ಅನ್ನುವಂತಹದನ್ನು ನಾವು ಏನಾದರೂ ಅಲ್ಲಿಗೆ ನಿಲ್ಲಿಸಿದ್ವು ಅಂದರೆ ಹಸು ಅನ್ನುವಂತಹ ಅರ್ಥ ನಮಗೆ ಸ್ಪಷ್ಟವಾಗೋದಿಲ್ಲ. ಹೂ ಅನ್ನುವಂತಹದನ್ನು ಉಚ್ಚಾರಣೆ ಮಾಡಿದಾಗಲೇ ನಮಗೆ ಹಸು ಅನ್ನುವಂತಹ ಅರ್ಥ ಸರಿಯಾಗಿ ಸ್ಪಷ್ಟತೆಯನ್ನು ಪಡ್ಕೊಳುತ್ತೆ. ಇದು ಸ್ಫೋಟವಾದದ ಮೂಲ ಕಾರಣ. ಅಕ್ಷರ ಈ ರೀತಿ ಸ್ಫೋಟಗಳ ಮುಖಾಂತರ ಹುಟ್ಟುತ್ತೆ ಎನ್ನುವುದಕ್ಕೆ ಇದನ್ನು ಡೆಫಿನೇಷನ್ ಕೊಟ್ಟಿರುವಂತಹದ್ದು. ಈ ಡೆಫಿನೇಷನ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸ್ಫೋಟವಾದ ನಿಮಗೆ ಇನ್ನೂ ಸಹ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಎನ್ನುವಂತಹದ್ದು. ನಂತರ ಬಾಯಿಪಾಠ ಮಾಡುವನು 3, 4, 5 ಬಾರಿ ಮಾಡಿದ ಮೇಲೆ ಅವನಿಗೆ ಅರ್ಥ ಮತ್ತು ಮನವರಿಕೆ ಆಗುತ್ತದೆ. ಪುನಸ್ಮರಣೆ ವೇಳೆಯಲ್ಲಿ ಇಂದಿನ ಸಂಸ್ಕಾರಗಳು ಸಹಕರಿಸಿ ಅದು ಸರಿಯಾಗಿ ಕಂಠಸ್ಥವಾಗುತ್ತೆ ಎನ್ನುವಂತಹದ್ದು. ಅಂದರೆ ಬಾಯಿಪಾಠ ಮಾಡುವುದಕ್ಕೆ ಉದಾಹರಣೆ, ಬಾಯಿಪಾಠ ಮಾಡುವಂತಹದ್ದು ಸ್ಫೋಟವಾದಕ್ಕೆ ಹೇಗೆ ಕಾರಣ ಅನ್ನುವಂತಹದನ್ನು ಕೊಟ್ಟಿರುವಂತಹದ್ದು. ಇದನ್ನು ಸಹ ಕೇಳ್ಬೋದು. ಇದೊಂದು ಉದಾಹರಣೆಯನ್ನು ಕೊಟ್ಬಿಟ್ಟು ಇದು ಕೆಳಗಿನ ಮೀಮಾಂಸೆ ಯಾವ ಉದಾಹರಣೆಗೆ ಅಂತ ಕೇಳ್ತಾರೆ. ಸ್ಫೋಟವಾದ ಅನ್ನುವಂಥದ್ದು ನೆನ್ಪಿಟ್ಕೊಬೋದು. ಕೊನೆಯ ವರ್ಣವನ್ನು ಉಚ್ಚರಿಸಿದ ಹೊರತು ಸ್ಫೋಟದ ಪೂರ್ಣ ಜ್ಞಾನವಾಗುವುದಿಲ್ಲ. ಅದು ಆದ ಕೂಡಲೇ ಅರ್ಥ ಸ್ಫುರಿಸುತ್ತದೆ ಅಂತ ಹೇಳಲಾಗುತ್ತೆ. ಭಾಮಹನು ಏನು ಮಾಡ್ತಾನೆ ಅಂದರೆ ಸ್ಫೋಟವಾದವನ್ನು ತಿರಸ್ಕರಿಸ್ತಾನೆ ಅಂತ ಹೇಳಲಾಗುತ್ತೆ. ಇದನ್ನು ಒಪ್ಕೊಂಡವನು ಆನಂದವರ್ಧನ. ಇಡೀ ಅವನ ಧ್ವನಿ ಸಿದ್ಧಾಂತ ಏನಾಗಿದೆ ಇದರ ಹಿನ್ನೆಲೆಯಲ್ಲಿ ಬರುವಂತಹದನ್ನು ನೋಡ್ಬೋದು. ನಂತರ ಶಪತೈರಪಿ ಬಾಧೆಯಂ ಏಚೋನ ಸ್ಫೋಟವಾದೀನಃ ಅನ್ನುವಂತಹದನ್ನು, ಅಂದರೆ ತಿರಸ್ಕಾರ ಮಾಡ್ತಾನಲ್ಲ ಅದರ ಸ್ಟೇಟ್ಮೆಂಟು ಭಾಮಹಂದು ಇದು ಕಾವ್ಯಾಲಂಕಾರದಲ್ಲಿ ಹೇಳಿರುವಂತಹದ್ದು. ನಂತರ ವ್ಯಂಜಕದ ಸ್ಫೋಟವೇ ನಿಜವಾಗಿ ಶಬ್ದ, ಅದೇ ಮುಖ್ಯ ತತ್ವ, ಮುಖ್ಯ ನೆಲೆಗೆ ನಿಂತಿತು ಅಂತ ಹೇಳಲಾಗುತ್ತೆ ಎನ್ನುವಂತಹದ್ದು. ನಂತರ ಧ್ವನ್ಯಾಲೋಕವನ್ನು ನೋಡೋಣ ಸ್ನೇಹಿತರೆ. ಧ್ವನ್ಯಾಲೋಕಕ್ಕೆ ಕಾವ್ಯಲೋಕ, ಸೌಹೃದಯ ಲೋಕ ಎಂಬ ಹೆಸರುಗಳು ಉಂಟು. ಧ್ವನ್ಯಾಲೋಕಕ್ಕೆ ಏನಪ್ಪ ಹೆಸರುಂಟು, ಕಾವ್ಯಲೋಕ, ಸೌಹೃದಯ ಲೋಕ ಅನ್ನುವಂತಹದನ್ನು ಎರಡು ಬೇರೆ ಬೇರೆ ಹೆಸರಿರುವಂತಹದನ್ನು ನೋಡ್ಬೋದು. ವೃತ್ತಿಯನ್ನು ರಚಿಸಿದವನು ಆನಂದವರ್ಧನ. ಧ್ವನ್ಯಾಲೋಕದ ಕೃತಿ ರಚನೆ ಮಾಡುವಂಥವನು ಆನಂದವರ್ಧನ. ಸಮಾಕ್ತಿ ಪದ್ಯಗಳನ್ನು ನೋಡ್ಬೋದು. ಸತ್ಯವ್ಯಕ್ತತ್ವ ವಿಷಯಂ ಸ್ಫುರಿತಿಸ್ತಪ ಅನ್ನುವಂತಹದನ್ನು ನೋಡ್ಬೋದು. ಸತ್ಯವೇ ವಿಷಯಂ ಸ್ಫುರಿತ ಪ್ರಸ್ತುತ ಅನ್ನುವಂತಹದನ್ನು. ನಂತರ ಅಭಿನವಗುಪ್ತನ ಹೊರತು ಮಿಕ್ಕ ಯಾವ ಪ್ರಾಚೀನ ಅಲಂಕಾರಗಳು ಸಹ ಭೇದವಾದಿಗಳಿರುವಂತೆ ತೋರುವುದಿಲ್ಲ ಅನ್ನುವಂತಹದ್ದು. ಅಭಿನವಗುಪ್ತ ವಿಶೇಷವಾಗಿ ಬರ್ತಾನೆ. ಈತ ರಸತತ್ವಕ್ಕೆ ವ್ಯಾಖ್ಯಾನವನ್ನು ಬರೆದವನು. ನಂತರ ಧ್ವನಿಗೂ ಸಹ ಧ್ವನ್ಯಾಲೋಚನ ಅನ್ನುವಂತಹ ವ್ಯಾಖ್ಯಾನವನ್ನು ಬರೆದಂಥವನು. ಎರಡೂ ಕಡೆಗೂ ಸಹ ನಾವು ವಿಶೇಷವಾಗಿ ಓದ್ಕೊಬೇಕು ಅನ್ನುವಂತಹದ್ದು. ನಂತರ ಆನಂದವರ್ಧನ ಪ್ರಸಿದ್ಧವಾದ ಹೇಳಿಕೆ ಕಾವ್ಯಸ್ಯಾತ್ಮ ಧ್ವನಿ ರೀತಿ ಬದ್ವೈರಃ ಸಮಮಾತ ಪೂರ್ವ ಅನ್ನುವಂತಹದ್ದು ಧ್ವನ್ಯಾಲೋಕದಲ್ಲಿ ಬರುವಂತಹ ಸಾಲಿದು. ಇದನ್ನು ನೆನ್ಪಿಟ್ಕೊಳ್ಳಿ. ನಂತರ ಅವಿಚ್ಛಿನ್ನವೆನ್ನುವ ಪ್ರಹಾಯೇಣ ತೈಲದುಕ್ತಂ ವಿವಪಿ ವಿಶಿಷ್ಟ ಪ್ರತೃಕ್ಕೇಶು ವಿಲೇಚನಾತ್ ಇತ್ಯಭಿಬ್ರಹ್ಯಸ್ ಅನ್ನುವಂತಹದನ್ನು ನೋಡ್ಬೋದು. ಇದು ಸಹ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಇದು ಸಹ ಭಾಳ ಮುಖ್ಯವಾಗುವಂತಹದ್ದು. ಅಭಿನವಗುಪ್ತ ಹೇಳಿರುವಂತಹದ್ದು ಆಗು ಅಂತ ಬರೆದಿದ್ದೀನಿ. ನಂತರ ಆನಂದವರ್ಧನ ವೃತ್ತಿಯನ್ನು ಬರೆಯುತ್ತಾ ಧ್ವನ್ಯ ಭಾವಗಳ ಆಕ್ಷೇಪಣೆಯನ್ನು ಸಂಗ್ರಹಿಸುವಾಗ
ತಥಾಚ್ಚ ಅನ್ಯೇವ ಕೂತ ಏವತ್ರ ಶ್ಲೋಕ ಎಂಬ ಅವಶಂಕೆಯನ್ನೊಡನೆ ಚರ್ಚಿಸುತ್ತಾನೆ ಎನ್ನುವಂತಹದ್ದು. ಇಲ್ಲಿ ಬರುವಂತಹ ಸಾಲುಗಳನ್ನು ನೋಡ್ಬೋದು. ಯಸ್ಮಿನ್ ನಾಸ್ತಿ ನವತ್ತು ಕಿಂಚನ ಮನಃ ಪ್ರಹ್ಲಾದಿ ಸಾಲಂಕೃತಿ ವ್ಯತ್ಯವೇತ ರಚಿತೃತ ನೇವ ವಾಚನ್ಯೈವ ಕ್ರೋಕ್ತಿಶೂನ್ಯಂ ಜಯಂ ಅನ್ನುವಂತಹದ್ದು ಧನ್ಯ ಲೋಕದಲ್ಲಿ ಬರುವಂತಹ ಸಾಲು. ನಂತರ ಮುಕುಲಾ ಭಟ್ಟನು ಕ್ರಿಸ್ತಶಕ 900ರಲ್ಲಿ ಅಭಿಧಾವೃತ್ತಿ ಮಾತೃಕೆಯನ್ನು ಧ್ವನಿ ಸೌಹೃದಯದಿಂದ ನೂತನವಾಗಿ ವರ್ಣಿಸ್ತಾನೆ ಅಂತ ಹೇಳಲಾಗುತ್ತೆ ಅನ್ನುವಂತಹದ್ದು. ನಂತರ ಧ್ವನ್ಯಾಲೋಕದಲ್ಲಿ ಬರುವಂತಹ ಇನ್ನೊಂದು ಸಾಲು ಅಸ್ಫಟಸ್ತಂತಂ ಕಾವ್ಯತತ್ವಂ ಮೇಕದ್ಯದೋದಿತಂ ಅಶಂಕೃತವದ್ದಿತಿರ್ವಾಕೃತಂ ರಿತಯಂ ಸಂಪ್ರವರ್ತಿತಃ ಅನ್ನುವಂತಹ ಸಾಲು. ಇದನ್ನು ನೆನಪಿಟ್ಕೊಳ್ಳಿ. ಆನಂದವರ್ಧನ ಮತ್ತು ಕಾರಿಕಾರಿಕರ ನಡುವೆ ಇರುವಂತಹ ಕಾಲದ ವ್ಯತ್ಯಾಸವನ್ನು ನಿರೂಪಿಸುತ್ತದೆ ಈ ಸಾಲು ಅನ್ನುವಂತಹದ್ದು. ನಂತರ ಆನಂದವರ್ಧನ ವೃತ್ತಿಕಾರನಾಗಿ ಅನಂತರ ಕಾಲವಾದನು ಅಂತ ಹೇಳಲಾಗುತ್ತೆ. ಕಾರಿಕೆಗಳಲ್ಲಿ ದೊರೆಯುವುದು ಧ್ವನಿತತ್ವದ ಮೂಲ ರೇಖೆ ಮಾತ್ರ. ವಿವರಣೆ, ವಿತರಣೆ, ವಿಮರ್ಶೆ, ಉದಾಹರಣೆ ಮಾಡಿರುವಂತಹನು ಆನಂದವರ್ಧನ ಅಂತ ಹೇಳಲಾಗುತ್ತೆ. ಈ ಆನಂದವರ್ಧನಲ್ಲಿ ಬಹಳ ಮುಖ್ಯವಾಗಿ ಈ ಧ್ವನ್ಯಾಲೋಕಕ್ಕೆ ಕಾವ್ಯಲೋಕ ಮತ್ತು ಸೌಹೃದಯ ಲೋಕ ಅನ್ನುವಂತಹ 2 ಹೆಸರಿತ್ತು ಅನ್ನುವಂತಹದನ್ನು ನೆನಪಿಟ್ಕೊಳ್ಳಿ ಎನ್ನುವಂತಹದ್ದು ಭಾಳ ಮುಖ್ಯ ಸ್ನೇಹಿತರೆ. ನಂತರ ಧ್ವನಿ ಎಂದರೇನು? ಕಾವ್ಯದಲ್ಲಿ ವ್ಯಂಜನ ವೃತ್ತಿಯೇ ಹೇಗೆ ಪ್ರಮುಖ? ಧ್ವನಿ ಪ್ರಭೇದಗಳು ಯಾವುವು? ಪದದ ವರ್ಣಗಳಿಂದ ಹಿಡಿದು ಒಟ್ಟು ಪ್ರಬುದ್ಧತೆವರೆಗೂ ಒಂದೊಂದು ಹೇಗೆ ವ್ಯಂಜಕವಾಗಬಲ್ಲದು ಅನ್ನುವಂತಹದನ್ನು ನಾವು ನೋಡ್ಬೋದು. ಹಿಂದೆ ನೋಡಿದ್ದೀರಾ, ಮೂರೇ ಅಲ್ಲ, ಸಾಕಷ್ಟು ಧ್ವನಿ ಪ್ರಭೇದಗಳನ್ನು ನಾವು ನೋಡೋದಕ್ಕೆ ಸಾಧ್ಯತೆ ಇದೆ. ಅವನು ನೋಡೋಣ, ಮುಂದೆ ಹೇಳ್ತೇನೆ. ವ್ಯಂಗ್ಯಾರ್ಥಕ್ಕೆ ಪ್ರಧಾನವಿಲ್ಲದ, ನಂತರ ವ್ಯಂಗ್ಯಾರ್ಥಕ್ಕೆ ಪ್ರಧಾನವಲ್ಲದನ್ನು ನಾವು ಗುಣಿಭೂತ ವ್ಯಂಗ್ಯ ಅನ್ನುವಂತಹದ್ದು, ವ್ಯಂಗ್ಯಾರ್ಥ ವಿರಹಿತವಾದಂತಹ ಚಿತ್ರ ಎಂಬ ಕಾವ್ಯಜಾತಿಗಳು ನೋಡ್ಬೋದು. ಸ್ವರೂಪವೇನು, ಸ್ಥಾನವೇನು, ಧ್ವನಿ ಮಾರ್ಗವನ್ನು ಆಶ್ರಯಿಸಿದ ಕವಿಗೆ ಅರ್ಥದಾರಿದ್ರ್ಯ ಹೇಗೆ ಉಂಟಾಗುವುದಿಲ್ಲ, ಪೂರ್ವ ಕವಿಗಳ ಕಾವ್ಯವನ್ನು ಎಷ್ಟರ ಮಟ್ಟಿಗೆ ಉಪಯೋಗಿಸಿಕೊಂಡರೆ ದೋಷವಾಗುವುದಿಲ್ಲ, ಈ ಮೊದಲಾದ ವಿಷಯಗಳ ನಿರೂಪಣೆ ಧ್ವನ್ಯಾಲೋಕದ 4 ಉದ್ಭೋತಗಳಲ್ಲಿ ತುಂಬಿದೆ ಅನ್ನುವಂಥದ್ದು ಹೇಳಲಾಗುತ್ತೆ. ಅಂದರೆ ಧ್ವನ್ಯಾಲೋಕ ಕೃತಿ ಇದೆಯಲ್ಲ, ಆನಂದವರ್ಧನಲ್ಲಿ ಇಷ್ಟೂ ವಿಚಾರಗಳನ್ನು ಹೇಳಲಾಗಿದೆ ಅಂತ ಹೇಳಲಾಗುತ್ತೆ. ತಮ್ಮ ಕೃತಿಗಳಲ್ಲಿ ಅಲಂಕಾರಗಳನ್ನು ಎಣೆಯುವುದರಲ್ಲಿ ಮನಮಟ್ಟು ರಸವನ್ನು ಒಲ್ಲದ ಕವಿಗಳಿರಲೆಂದು ವಿಷಾದಪಡಿಸ್ತಾನೆ ಎನ್ನುವಂತಹದ್ದು ನೋಡ್ಬೋದು. ದುಷ್ಯಂತೆ ಚ ಕವಯ ಅಲಂಕಾರ ನಿಬಂಧನೀಕಾರ ಸಹ ಅನಪೇಕ್ಷಿತ ರಸ ಪ್ರಬಂಧೇಶು ಅನ್ನುವಂತಹದನ್ನು ಸಾಲನ್ನು ಹೇಳುವಂತಹದ್ದು. ನಂತರ ಪರಿಪಾಕಶಾಲಿಗಳಾದ ಕವಿಗಳು ರಸದೃಷ್ಟಿ ಇಲ್ಲದೆ ಕಾವ್ಯ ರಚನೆ ಮಾಡಲು ತೊಡಗುವುದೇ ಚೆನ್ನಲ್ಲ ಅಂತ ಹೇಳ್ತಾನೆ. ಇದು ಸಹ ಭಾಳ ಮುಖ್ಯ. ಏಕಶ್ಚ ಚಿತ್ರಂ ಕವಿನಾಂ ಇಷ್ಟೃಂಬಲಗಿರಂ ರಸಾದಿ ತತ್ಪಾರ್ಯಮನ ಪೇಕ್ಷಿವ ಕಾವ್ಯ ಪ್ರವೃತ್ತಿ ಅನ್ನುವಂತಹ ಸಾಲು. ನಂತರ ವಾಚ್ಯಾನಾಂ ವಾಟಕನಾಂ ಚಯಾದೋಚಿತ್ತೇನ ಯೋಜನಂ ಅನ್ನುವಂತಹದ್ದು. ಕಾರ್ಯಮೇಕಂ ಯಥಾವ್ಯಾಪಿ ಪ್ರಬಂಧಸ್ಯ ವಿಧೀಯತೆ ಎನ್ನುವಂತಹ ಸಾಲು. ಒಂದು ರಸವನ್ನು ಅಳವಡಿಸುವುದರಿಂದ ಯಾವ ವಿರೋಧವಿಲ್ಲ ಅಂತ ಹೇಳುವಂತಹದ್ದು ಆನಂದವರ್ಧನ ಸಾಲು. ಆನಂದವರ್ಧನ ಲಾಕ್ಷಣಿಕ ಮಾತ್ರವಲ್ಲದೆ ಕವಿಯೂ ಸಹ ಹೌದು. ಅವನು ಇನ್ನೊಂದು ಅರ್ಜುನ ಚರಿತ ಎಂಬುವಂತಹ ಮಹಾಕಾವ್ಯವನ್ನು ಬರೆದಿರುವಂತಹದ್ದು, ವಿಷಮ ಬಾಣಲೀಲೆ ಎಂಬ ಪ್ರಾಕೃತ ಕಾವ್ಯವನ್ನು ಬರೆದಿರುವಂತಹದನ್ನು ನೋಡ್ಬೋದು. ಮತ್ತು ದೇವಿ ಶತಕ ಕೃತಿಯೂ ಸಹ ರಚನೆಗೊಂಡಿದೆ ಅಂತ ಹೇಳಲಾಗುತ್ತೆ. ವಿನಿಶ್ಚಯಾಟಿಕ ಧರ್ಮೋದ್ಯಮ ಎಂಬ ಬೌದ್ಧ ಕೃತಿಯ ಮೇಲಿನ ಅವನ ವೃತ್ತಿಗಳಾಗಲಿ ಇನ್ನೂ ದೊರೆತಿಲ್ಲ ಅಂತ ಹೇಳಲಾಗುತ್ತೆ. ಧ್ವನ್ಯಾಲೋಕದಲ್ಲಿ ಧ್ವನಿತವಾಗಿದ್ದ ರಸದ ಪಾರಮ್ಯವನ್ನು ಸ್ಪಷ್ಟೋಕ್ತಿಗಳಲ್ಲಿ ಧೃತಪಡಿಸಿದನು ಅಭಿನವಗುಪ್ತನು ಅನ್ನುವಂಥದ್ದು ನಗರ. ಅಂದರೆ ಮುಂದುವರಿದು ಇದನ್ನು ಧ್ವನ್ಯಾಲೋಕವನ್ನು ಮುಂದುವರಿಸ್ತವನು ಯಾರು? ಅಭಿನವಗುಪ್ತ ಅಂತ ಹೇಳಲಾಗುತ್ತೆ. ಅಭಿನವಗುಪ್ತನನ್ನ ಪಾದ ಮಹಾಮಹೇಶ್ವರ ಎಂದು ಕರೆಯುತ್ತಾರೆ ಎನ್ನುವಂತಹದ್ದು. ಅಭಿನವಗುಪ್ತನಿಗೆ ಬಿರೋದು ಯಾವುದು? ಮಹಾಮಹೇಶ್ವರ ಅನ್ನುವಂಥದ್ದು. ಇದು ಸಾಕಷ್ಟು ಬಾರಿ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಮಹಾಮಹೇಶ್ವರ ಅಂತ ಯಾರನ್ನು ಕರೀತಾರೆ ಅಂದರೆ ಅಭಿನವಗುಪ್ತನನ್ನು ಕರೆಯಲಾಗುತ್ತೆ ಎನ್ನುವಂತಹದ್ದು. ಅಭಿನವಗುಪ್ತ ಭಾಳ ಮುಖ್ಯ ಸ್ನೇಹಿತರೆ. ಎಲ್ಲ ವಿಚಾರಗಳಲ್ಲೂ ಅವನ ಸ್ಟೇಟ್ಮೆಂಟ್ಗಳು ಇದ್ದೇ ಇರ್ತವೆ. ಒಂದಿಷ್ಟು ಎಚ್ಚರಿಕೆಯಿಂದ ಆತ ಬಂದಾಗ ಅವನ ಸ್ಟೇಟ್ಮೆಂಟ್ಗಳನ್ನು ವಿಶೇಷತೆಯಿಂದ ಓದ್ಕೊಳ್ಳಿ ಎನ್ನುವಂತಹದ್ದು. ನಂತರ 10ನೇ ಶತಮಾನದ ಕೊನೆ ಮತ್ತು 11ನೇ ಶತಮಾನದಲ್ಲಿ ಅಭಿನವಗುಪ್ತ ಬಾಳಿದನು. ಇವನು ಕಾಶ್ಮೀರದವನು ಅಂತ ಹೇಳಲಾಗುತ್ತೆ. ಅಭಿನವಗುಪ್ತನು ತಂತ್ರ ಕಾವ್ಯಲಕ್ಷಣ, ಪತ್ರಭಿಜ್ಞಾನ ಸಿದ್ಧಾಂತ, ಇತರ ಶೈವ ದರ್ಶನಗಳನ್ನು ತಿಳಿದದ್ದಂಥವನು ಆಗಿರುವಂತಹದ್ದು. ಅದರಲ್ಲಿ ತಂತ್ರ, ಕಾವ್ಯಲಕ್ಷಣ, ಪತ್ರಭಿಜ್ಞಾನ ಸಿದ್ಧಾಂತ, ಇತರ ಶೈವ ದರ್ಶನಗಳನ್ನು ಕಲಿತಂಥವನು. ಕೆಲವು ಮೊದಲಾದ ಟೀಕಾಕಾರಿ ವಿವರಣಾದಿಗಳನ್ನು ರಚಿಸಿದ್ದಾನೆ. ನೋಡ್ಬೋದು. ಕಾವ್ಯ ಕೌತುಕ ವಿವರಣ ಅನ್ನುವಂತಹದ್ದು.
ಅಂದರೆ ತನ್ನ ಗುರುವಾದ ಭಟ್ಟಾತೌತನ ಕಾವ್ಯ ಕೌತುಕದ ಮೇಲೆ ಇವನು ಬರೆದಂತಹ ವ್ಯಾಖ್ಯಾನ. ಇದು ದೊರೆತಿಲ್ಲ ಅಂತ ಹೇಳಲಾಗುತ್ತೆ, ನೆನ್ಪಿಟ್ಕೊಳ್ಳಿ. ಕಾವ್ಯ ಕೌತುಕ ವಿವರಣವನ್ನು ಬರೆದಂಥವನು ಯಾರು ಅಂತಂದರೆ ಅಭಿನವ್ ಗುಪ್ತ. ಈ ಕೃತಿ ಸಿಕ್ಕಿಲ್ಲ, ಆದರೆ ಗುರು ಯಾರು ಅಂತ ಗೊತ್ತಾಗುತ್ತೆ, ಭಟ್ಟಾತೌತ. ಮುಂದೆ ಬರ್ತಾನೆ, ಭಟ್ಟಾತೌತನ ಸ್ಟೇಟ್ಮೆಂಟ್ಸ್ಗಳು ಬರ್ತವೆ, ಅವುಗಳನ್ನು ನೋಡೋಣ. ನಂತರ ಧ್ವನ್ಯಾಲೋಚನ, ಹಿಂದೆ ಹೇಳ್ತಾ ಇದ್ದೆ, ಆನಂದವರ್ಧನ ಕೃತಿಗೆ ವ್ಯಾಖ್ಯಾನವನ್ನು ಬರೆದಂಥವನು ಯಾರು, ಅಭಿನವ್ ಗುಪ್ತ. ಆತನ ಕೃತಿ ಧ್ವನ್ಯಾಲೋಚನ ಅನ್ನುವಂತಹದ್ದು. ನಂತರ ಅಭಿನವ ಭಾರತಿ, ನಾಟ್ಯವೇದ ವಿದ್ವೃತಿ, ಭರತನ ನಾಟ್ಯ ಶಾಸ್ತ್ರಕ್ಕೆ ಬರೆದಂತಹ ವ್ಯಾಖ್ಯಾನ. ಸ್ನೇಹಿತರೆ, ಇಷ್ಟೂ ಕೃತಿಗಳು ಪ್ರಶ್ನೆಗಳಾಗಿದ್ದಾವೆ. ಯಾಕೆಂದರೆ ಅಭಿನವ್ ಗುಪ್ತನ ಈ 3 ಕೃತಿಗಳು ಆಧಾರದ ಮೇಲೆ ನಾವು ಭಾರತೀಯ ಕಾವ್ಯಮೀಮಾಂಸೆ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತಾ ಹೋಗುವಂತಹದ್ದು. ಹಾಗಾಗಿ ಪ್ರಮುಖವಾಗಿ ಈ ವಿಚಾರಗಳನ್ನು ಕೇಳಲಾಗುತ್ತೆ ಅನ್ನುವಂಥದ್ದು ನೋಡ್ಬೋದು. ನೀವು ಅಲಂಕಾರದಿಂದ ಹಿಡ್ಕೊಂಡು ಇಲ್ಲಿಯವರೆಗೂ ಸಹ ಮೀಮಾಂಸೆಯ ಚರ್ಚೆ ಒಂದಿಷ್ಟು ಆಳವಾಗಿ ವಿಚಾರಗಳನ್ನು ಚರ್ಚೆ ಮಾಡ್ತಾ ಹೋಗುತ್ತೆ ಅನ್ನುವಂಥದ್ದು. ನಿಮಗೆ ಈ ಥರದ ನೀವು ನೋಟ್ಸ್ ಓದ್ತಾ ಹೋದರೆ ಈ ವಿಚಾರಗಳು ಯಾವುವೂ ಸಹ ನಿಮಗೆ ಸ್ಪಷ್ಟತೆ ಪಡೆಯೋಕೆ ಹೋಗ್ತಾ ಇಲ್ಲ. ನಾನೊಂದಿಷ್ಟು ವಿಶ್ಲೇಷಣೆ ಮಾಡಿ ಇದರ ಸಾಂದರ್ಭಿಕ ವಿವರಣೆಗಳನ್ನು ಕೊಟ್ಟಾಗ ನಿಮಗೆ ಇನ್ನೂ ಸಹ ಅರ್ಥ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ನೋಟ್ಸನ್ನು ನೇರವಾಗಿ ಓದ್ತಿದ್ದಂಥ ಈ ತರಗತಿಯಲ್ಲಿ ಈ ಥರದ ವಿಷಯಗಳನ್ನು ಕೇಳಿ ಸ್ನೇಹಿತರೆ, ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ ಅನ್ನುವಂತಹದ್ದು. ನಂತರ ಧ್ವನ್ಯಾಲೋಕಕ್ಕೆ ಚಂದ್ರಿಕಾ ಎಂಬೊಂದು ವ್ಯಾಖ್ಯಾನವನ್ನು ಅಭಿನವ್ ಗುಪ್ತನ ಪೂರ್ವವಂಶೀಯರೊಬ್ಬರು ಬರೆದಿದ್ದರು ಅಂತ ಹೇಳಲಾಗುತ್ತೆ. ಇದು ಸಹ ಸಿಕ್ಕಿಲ್ಲ ಸ್ನೇಹಿತರೆ, ಇದನ್ನು ನೆನ್ಪಿಟ್ಕೊಬೇಕು ಅನ್ನುವಂತಹದ್ದು. ನಂತರ ರಸ ಏವ ವಸ್ತುತಃ ಆತ್ಮ ವಸ್ತ್ವಲಂಕಾರ ಧ್ವನಿ ತುಸುರ್ವರ್ತ ರಸಂ ಅನ್ನುವಂಥ, ರಸವೆಂಬುದಾಗಿ ಕಾವ್ಯದ ಆತ್ಮ ಅನ್ನುವಂತಹದನ್ನು ಹೇಳ್ತಾನೆ ಅಭಿನವ್ ಗುಪ್ತ. ಇದನ್ನು ಭಾಳ ಸ್ಟೇಟ್ಮೆಂಟು, ಇದನ್ನು ಕೇಳಲಾಗಿದೆ. ರಸ ಏವ ವಸ್ತುತಃ ಆತ್ಮ ವಸ್ತುವಲಂಕಾರ ಧ್ವನಿ ತುಸುರ್ವತ ರಸಂ ಅನ್ನುವಂತಹದನ್ನು ಹೇಳುವಂತಹದ್ದು. ನಂತರ ಧ್ವನಿ ಎಂದರೆ ವಸ್ತುತಃ ರಸಧ್ವನಿ ಎಂದೇ ಅಂತ ಕರೀತಾರೆ. ಇದು ಭಾಳ ಇಂಪಾರ್ಟೆಂಟು, ನಾನು ಮೊದಲೇ ಇಂಪಾರ್ಟೆಂಟ್ ಹಾಕಿನ ಸ್ನೇಹಿತರೆ. ಧ್ವನಿ ಎಂದರೆ ವಸ್ತು ಸಹ ಏನಾಗಿರುತ್ತೆ ಅಂದರೆ ಅದು ರಸಧ್ವನಿ ಅಂತ ಹೇಳಲಾಗುತ್ತೆ. ಧ್ವನಿಯ ವಿಧಗಳಲ್ಲಿ ಬರುತ್ತೆ, ಮತ್ತು ವಸ್ತುಧ್ವನಿ, ರಸಧ್ವನಿ, ಅಲಂಕಾರ ಧ್ವನಿ ಅಂತ ಹೇಳಲಾಗುತ್ತೆ. ಅದರಲ್ಲಿ ಯಾವುದು ಹೇಳ್ತೀಯೇನೆ ಅಂದರೆ ರಸಧ್ವನಿ ಅಂತ ಹೇಳ್ತಿದ್ದಾನೆ ಎನ್ನುವಂತಹದ್ದು. ಧ್ವನ್ಯಾಲೋಕದ ಅಭಿಪ್ರಾಯಗಳನ್ನು ವಿಷದಪಡಿಸುತ್ತಾ ಲಕ್ಷಣಿಕರಿಗೆ ಮನನ ಮಂತ್ರಗಳನ್ನಾಗಿ ಬಲ್ಲ ವಾಕ್ಯಗಳನ್ನು ರಚಿಸುತ್ತಾನೆ ಅನ್ನುವಂತಹದನ್ನು ಹೇಳ್ತಾರೆ. ನಂತರ ರಚನಾಯ ಪ್ರಸದ್ದೇನ ಚಾರುತ್ವೇನ ಉಪಬೃಂಹಿತ ಏವ ಶಬ್ದ ಕಾವ್ಯೋಜಯ ಅನ್ನುವಂತಹದನ್ನು ಹೇಳ್ತಾನೆ. ರಚನೆಯಿಂದಲೂ ಪ್ರಸಾದದಿಂದಲೂ ಚಾರುತ್ವದಿಂದಲೂ ತುಂಬಿಕೊಂಡಿರುವ ಶಬ್ದಗಳನ್ನೇ ಕಾವ್ಯದಲ್ಲಿ ಸೇರಿಸಬೇಕು ಅನ್ನುವಂತಹದ್ದು ಅಭಿನವ್ ಗುಪ್ತನ ಮಾತು. ರಚನೆಯಿಂದಲೂ ಪ್ರಸಾದದಿಂದಲೂ ಚಾರುತ್ವದಿಂದಲೂ ತುಂಬಿಕೊಂಡಿರುವ ಕಾವ್ಯ ಶಬ್ದಗಳನ್ನೇ ಕಾವ್ಯದಲ್ಲಿ ಸೇರಿಸಬೇಕು ಅಂತ ಹೇಳ್ತಾನೆ. ನಂತರ ಅಭಿನವ್ ಗುಪ್ತನು ನಾಟ್ಯಾತೀತ ತತ್ವವನ್ನು ಭಟ್ಟಾತೌತನಿಂದಲೂ ಧ್ವನ್ಯಾಲೋಕವನ್ನು ಬಹುಶಃ ಭಟ್ಟೆಂದು ರಾಜನಿಂದಲೂ ಕಲಿತನು ಅಂತ ಹೇಳಲಾಗುತ್ತೆ. ನಂತರ ಭಟ್ಟೆಂದು ರಾಜನನ್ನು ವಿದ್ವತ್ ಕವಿ ಸೌಹೃದಯ ಚಕ್ರವರ್ತಿ ಎಂದು ಕರೆದಿದ್ದಾನೆ ಎನ್ನುವಂತಹದನ್ನು ನೋಡಬೇಕು. ಇದನ್ನು ನೆನ್ಪಿಟ್ಕೊಳ್ಳಿ, ಭಟ್ಟೆಂದು ರಾಜನನ್ನು ವಿದ್ವತ್ ಕವಿ ಸೌಹೃದಯ ಚಕ್ರವರ್ತಿ ಎಂದು ಕರೆದಿದ್ದಾನೆ ಎನ್ನುವಂಥದ್ದು ಹೇಳಲಾಗುತ್ತೆ. ಭಟ್ಟಾತೌತನ ಕಾವ್ಯ ಕೌತುಕವು ಈಗ ನಷ್ಟವಾಗಿದೆ ಅಂತ ಹೇಳಲಾಗುತ್ತೆ. ಅವನ ಕೃತಿಯ ಸಾಲನ್ನು ನೋಡ್ಬೋದು. ಇದು ಬಹಳ ಪ್ರಸಿದ್ಧವಾದ ಸಾಲು ಸ್ನೇಹಿತರೆ, ಎಲ್ಲ ಪರೀಕ್ಷೆಯಲ್ಲಿ ಇದನ್ನು ಕೇಳ್ತಾನೆ ಇರ್ತಾನೆ. ಪ್ರಜ್ಞಾನವೋಲ್ಲೇಖ ಶಾಲಿನಿ ಪ್ರತಿಭಾಮತಃ ಅನ್ನುವಂತಹದ್ದು. ಪ್ರತಿಭೆ ಬಗ್ಗೆ ಕಾವ್ಯದ ಪರಿಕರಗಳು ಬರ್ತವೆ ಮತ್ತು ಕಾರಣಗಳು ಬರ್ತವೆ, ಅಲ್ಲಿ ಈ ವಿಷಯದ ಕುರಿತು ಚರ್ಚೆ ನಡೆಯುತ್ತೆ. ಅಂದರೆ ಹೊಸವಾದಂತಹ ಉಲ್ಲೇಖಗಳು, ಹೊಸವಾದಂತಹ ಆಲೋಚನೆಗಳು, ಭಾವಗಳು ಕವಿಗಳಲ್ಲಿ ಹುಟ್ಟುವಂತಹದ್ದೇ ಏನಾಗಿದೆ ಅಂದರೆ ಪ್ರತಿಭೆ ಅನ್ನುವಂಥದ್ದನ್ನು ಹೇಳ್ತಾನೆ ಯಾರು, ಭಟ್ಟಾತೌತ. ಆ ಪ್ರಸಿದ್ಧವಾದಂತಹ ಸಾಲು ಪ್ರಜ್ಞಾವೋಲ್ಲೇಖ ಶಾಲಿನಿ ಪ್ರತಿಭಾಮತ ಅನ್ನುವಂತಹದ್ದು ಉಕ್ತಿಯ ತುಂಬ ಸುಂದರವಾಗಿದೆ ಅನ್ನುವಂತಹದನ್ನು ಹೇಳಲಾಗುತ್ತೆ. ಇದರ ಮೇಲೆ ಬರೆದ ವಿವರಣೆಯೂ ಸಹ ದೊರೆತಿಲ್ಲ. ಆಗಲೇ ಕಾವ್ಯ ಕೌತುಕ ವಿವರಣೆ ಅನ್ನುವಂತಹದ್ದು ಅಭಿನವ್ ಗುಪ್ತನ ಕೃತಿ ಹೇಳಿದ್ವಲ್ಲ, ಅದು ಇಂದಿಗೂ ಸಹ ಸಿಕ್ಕಿಲ್ಲ ಅಂತ ಹೇಳಲಾಗುತ್ತೆ. ಅಭಿನವ್ ಗುಪ್ತನಿಂದ ಸಾಹಿತ್ಯವನ್ನು ಕಲಿತ ಕ್ಷಮೇಂದ್ರನ ಅಲಂಕಾರಿಕ ಗ್ರಂಥಗಳನ್ನು ಕುರಿತು 2 ಮಾತುಗಳನ್ನು ನಾವು ನೋಡಬೇಕು. ಕ್ಷಮೇಂದ್ರನು ವಿಶ್ವಕುತೂಹಲಿ. ಆತನನ್ನು ನೋಡ್ಬೋದು. ಕೃತಿ ಭಾರತ ಮಂಜರಿ, ಬೃಹತ್ ಕಥಾ ಮಂಜರಿ ಎನ್ನುವಂಥ ಹಿಡಿದು ಚತುರ್ವರ್ಗ ಸಂಗ್ರಹದವರೆಗೆ ಅವನ ಲೇಖನಿಗೂ ಗುರಿಯಾದ ವಸ್ತುವಿಲ್ಲ ಅನ್ನುವಂಥದ್ದು. ಸಾಕಷ್ಟು ವಿಷಯಗಳ ಕುರಿತು, ವಸ್ತುಗಳ ಕುರಿತು ಕ್ಷಮೇಂದ್ರ ಚರ್ಚೆಯನ್ನು ಮಾಡಿರುವಂತಹದ್ದು. ಕ್ಷಮೇಂದ್ರನು ಛಂದಸ್ಸನ್ನು ಕುರಿತು ಸುವೃತ್ತ ತಿಲಕ ಅನ್ನುವಂತಹದನ್ನು ಕೃತಿಯನ್ನು ರಚಿಸಿದ್ದಾನೆ. ಕ್ಷಮೇಂದ್ರನು ಕಾವ್ಯ ಲಕ್ಷಣವನ್ನು ಕುರಿತು ಕವಿಕರ್ಣಿಕ, ಔಚಿತ್ಯ ವಿಚಾರ, ನಂತರ
ನಂತರ ಕವಿಕಂಠಾಭರಣ ಅನ್ನುವಂತಹ 3 ಗ್ರಂಥಗಳನ್ನು ರಚಿಸಿದ್ದಾನೆ. ಔಚಿತ್ಯ ಅಂತ ಬಂದಾಗ ಕ್ಷಮೇಂದ್ರನೇ ಆತ ಸಿದ್ಧಾಂತವನ್ನು ಮಂಡಿಸಿದಂಥವನು. ಅವನ ಕೃತಿ ಯಾವುದಪ್ಪ ಅಂದರೆ ಔಚಿತ್ಯ ವಿಚಾರ ಚರ್ಚಾ. ಇವುಗಳನ್ನು ನೆನ್ಪಿಡ್ಕೊಬೇಕು ಅವನ ಕೃತಿಗಳು. ಇಲ್ಲಿರುವಂತಹ ಭಾರತ ಮಂಜರಿ, ಬೃಹತ್ ಕಥಾ ಮಂಜರಿ, ಚತುರ್ವರ್ಗ ಸಂಗ್ರಹದವರೆಗೆ ಮಾಡಿರುವಂತಹದ್ದು. ನಂತರ ಸುವೃತ್ತಿ ತಿಲಕ ಛಂದಸ್ಸು ಕೃತಿ, ಕಾವ್ಯಲಕ್ಷಣದ ಕುರಿತು ಕವಿಕರ್ಣಿಕ, ಔಚಿತ್ಯ ವಿಚಾರ ಚರ್ಚಾ, ನಂತರ ಕವಿಕಂಠಾಭರಣ. ಇವು ಭಾಳ ಮುಖ್ಯವಾದಂತಹದ್ದು ಅನ್ನುವಂಥದ್ದು ನೆನ್ಪಿಡ್ಕೊಳ್ಳಿ. ಇಷ್ಟು ಕೃತಿ ಇವು ಕೇಳಿದಾನೆ ಆಲ್ರೆಡಿ, ಸಾಕಷ್ಟು ಅವರಿಗೆ ಕೇಳಿದಾನೆ, ನೆನ್ಪಿಡ್ಕೊಳ್ಳಿ, ಇನ್ನೂ ಭಾಳ ಮುಖ್ಯವಾದಂತಹದ್ದು. ನಂತರ ಈ ಸ್ಟೇಟ್ಮೆಂಟ್ ಇದೆ ಸ್ನೇಹಿತರೆ, ಅನೌಚಿತ್ಯದ್ಯುತೋ ನಾಣ್ಯ ರಸಭಂಗಸ್ಯ ಕಾರಣಂ ಅನ್ನುವಂತಹದ್ದು. ಔಚಿತ್ಯದ ಬಗ್ಗೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಧ್ವನ್ಯಾಲೋಕದಲ್ಲಿ ಸಾಲು ಬರುತ್ತೆ. ಇದು ಭಾಳ ಇಂಪಾರ್ಟೆಂಟು, ಹಾಕಿದ್ದೀನಿ. ಇದನ್ನು ಕೇಳಿದ್ದಾನೆ, ಕೇಳೋ ಸಾಧ್ಯತೆ ಇರುತ್ತೆ. ಇದು ಆನಂದವರ್ಧನ ಸಾಲು. ಅನೌಚಿತ್ಯದ್ಯುತೆ ನಾಣ್ಯ ರಸಭಂಗಸ್ಯ ಕಾರಣಂ ಅನ್ನುವಂತಹ ಸಾಲು. ನಂತರ ಕ್ಷಮೇಂದ್ರನ ಸಾಲನ್ನು ನೋಡ್ಬೋದು. ಔಚಿತ್ಯ ಚಮತ್ಕಾರ ಕಾರ್ಯನಿಶ್ಚಾತ್ ಚರ್ವೇಣೆ ತಿಲಕಂ ವಿಭ್ರತಿ ಸುಕ್ತಿರ್ಭಾರ್ಯತೆ ಕಮುಚಿತ್ಯಂ ಪದಂ ಚಂದನಾನೇನ ಕಸ್ತೂರಿ ಕೃತಿಂ ಶಾಮ್ಯೇವ ಚಾರಿಂಧನಂ ಅನ್ನುವಂತಹದ್ದು. ಚಂದ್ರಮುಖಿಯಂತೆ ಚಂದನದ್ದನ್ನು ಧರಿಸಿದ ಶ್ಯಾಮಲೆಯಂತೆ ಮಿರುಗುತ್ತದೆ ಎನ್ನುವಂತಹದನ್ನು ಹೇಳ್ತಿರುವಂಥ ಕವಿ ಔಚಿತ್ಯ ಪ್ರಜ್ಞೆಯನ್ನು ಇಲ್ಲಿ ಮೆರೆದಿರುವಂತಹದನ್ನು ಹೇಳಲಾಗಿದೆ ಎನ್ನುವಂತಹದ್ದು. ನಂತರ ತತ್ರ ಕವಿ ಕವಿತ್ವಾಪಿ ಶಿಕ್ಷಾಪ್ರಾಪ್ತ ಗೀರ ಕವೇಹೆ ಅನ್ನುವಂತಹದ್ದು ಸಾಲು. ಎಷ್ಟು ಪ್ರಕೃತ್ನಶ್ಯ ಸಮಾನ ಏವ ಕಷ್ಟೇನವ ವ್ಯಾಕರಣೇನ ನಷ್ಟ ಅನ್ನುವಂಥದ್ದು. ಕ್ಷಮೇಂದ್ರನ ಕವಿಕಂಠಾಭರಣ, ರಾಜಶೇಖರನ ಕವಿಶಿಕ್ಷಾ ಅನ್ನುವಂತಹದ್ದು ಬಹಳ ಮುಖ್ಯವಾದಂತಹ ಕೃತಿಗಳು ಈ ಹಿನ್ನೆಲೆ ಎನ್ನುವಂತಹದ್ದು ನೆನ್ಪಿಡ್ಕೊಬೇಕು ಅನ್ನುವಂತಹದ್ದು. ನಂತರ ಸ್ನೇಹಿತರೆ, ಇಲ್ಲಿವರೆಗೂ ಸಹ ಅಲಂಕಾರ, ನಂತರ ಗುಣ, ರೀತಿ, ನಂತರ ಆ ಧ್ವನಿಗಳ ಬಗ್ಗೆ ಚರ್ಚೆ ಮಾಡ್ಕೊಂಬಂದು, ನಂತರ ಇಲ್ಲಿ ಧ್ವನಿ ವಿರೋಧಿಗಳು ಅನ್ನುವಂಥದ್ದನ್ನು 5ನೇ ಭಾಗದಲ್ಲಿ ತೀನಂಶ್ರೀಯವರು ಚರ್ಚೆ ಮಾಡ್ತಾರೆ. ನಂತರ ಅಂತರ್ಭಾವಾದಿಗಳು ಅನ್ನುವಂತಹದನ್ನು ಚರ್ಚೆ ಮಾಡ್ತಾರೆ. ನೋಡೋಣ ಈ ವಿಷಯದಲ್ಲಿ ಏನೇನಿದೆ ಅನ್ನುವಂತಹದ್ದು. ಧ್ವನಿ ತತ್ವದ ವಿಮರ್ಶೆಗೆ ಪ್ರತ್ಯೇಕ ಗ್ರಂಥವನ್ನೇ ಮೀಸಲಾಗಿಟ್ಟು ಅದನ್ನು ವಿವರವಾಗಿ ಖಂಡಿಸಿದವರಲ್ಲಿ ಬಹುಶಃ ಭಟ್ಟಾನಾಯಕ ಮೊದಲು ಅಂತ ಹೇಳಲಾಗುತ್ತೆ. ಇವರನ್ನು ಧ್ವನಿ ವಿರೋಧಿಗಳು ಅಂತ ಕರೀತಾರೆ. ಈಗ ಆನಂದವರ್ಧನ ಮಂಡಿಸಿದಂತಹ ಧ್ವನಿ ಸಿದ್ಧಾಂತವನ್ನು ಅದನ್ನು ವಿರೋಧಿಸುವಂತಹ ಒಂದು ಪರಂಪರೆ ಹುಟ್ಟುತ್ತೆ. ಅದನ್ನು ಧ್ವನಿ ವಿರೋಧಿಗಳು ಅಂತ ಕರೀತಾರೆ. ಮುಂದೆ ಅದನ್ನು ನೀವು ಧ್ವನಿಯ ಕುರಿತು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂಥ ಸಂದರ್ಭದಲ್ಲಿ ನೋಡೋಣ ಸ್ನೇಹಿತರೆ. ನಂತರ ಈತನ ಹೃದಯ ದರ್ಪಣವು ತುಂಬ ಪ್ರಸಿದ್ಧವಾಗಿರುವಂತಹದ್ದು ನೋಡ್ಬೋದು. ಭಟ್ಟಾನಾಯಕನ ಕೃತಿ ಯಾವುದಪ್ಪ ಅಂದರೆ ಹೃದಯ ದರ್ಪಣ ಅನ್ನುವಂತಹದ್ದು. ಇದೇ ರೀತಿ ಅಭಿನವ್ ಗುಪ್ತಂದು ಹೃದಯ ಸಂವಾದ ಅಂತ ಬರುತ್ತೆ ಸ್ನೇಹಿತರೆ. ಹೃದಯ ಸಂವಾದ ಅಂತ ಬರುತ್ತೆ, ಅದು ಸಹ ಭಾಳ ಮುಖ್ಯ. ಈ ಕೃತಿ ದೊರೆಯುವುದಿಲ್ಲ. ಅಭಿನವ್ ಗುಪ್ತನು ಉದ್ಧರಿಸುವ ಕೆಲವು ವಾಕ್ಯಗಳಿಂದ ತಿಳಿಯಬಹುದಾಗಿದೆ ಅಂತ ಹೇಳಲಾಗುತ್ತೆ. ಹೃದಯ ದರ್ಪಣವು ಮುಖ್ಯವಾಗಿ ಧ್ವನಿಧ್ವಂಸಕ್ಕಾಗಿ ಹುಟ್ಟಿದ ಗ್ರಂಥವೇ ಅಥವಾ ಭರತನ ನಾಟ್ಯಶಾಸ್ತ್ರದ ಮೇಲಿನ ವ್ಯಾಖ್ಯಾನವೇ ಎಂಬ ವಿಷಯದಲ್ಲಿ ಕೂಡ ಭಿನ್ನಾಭಿಪ್ರಾಯವಿದೆ ಅಂತ ಹೇಳಲಾಗುತ್ತೆ. ಆದರೂ ಮೊದಲ ಊಹೆ ಸರಿ ಅಂತ ಹೇಳಲಾಗುತ್ತೆ. ಅಂದರೆ ಧ್ವನಿಧ್ವಂಸಕ್ಕಾಗಿ ಹುಟ್ಟಿರುವಂತಹ ಕೃತಿ ಅಂತ ಹೇಳಲಾಗುತ್ತೆ. ಭಟ್ಟಾನಾಯಕನು ಕಾವ್ಯದಲ್ಲಿ ರಸಕ್ಕಿರಬೇಕಾದ ಪ್ರಾಶಸ್ತ್ಯವನ್ನು ಲೊಲ್ಲಟನ ಶಂಕುಕರ ಮತಗಳನ್ನು ಖಂಡಿಸಿ ಅರ್ಧಕ್ಕಿಂತ ಹೆಚ್ಚು ಸಮರ್ಪಕವಾದ ವಾದವನ್ನು ಮಂಡಿಸಿದನು ಅನ್ನುವಂತಹದ್ದು. ಇಲ್ಲಿ ಲೊಲ್ಲಟ ಮತ್ತು ಶಂಕುಕ ಅಂತ ಬರ್ತಾರೆ. ಇವರೆಲ್ಲ ರಸಪ್ರಸ್ಥಾನಿಗಳು. ರಸ ಅನ್ನುವಂತಹದ್ದು ಸೌಹೃದಯನಲ್ಲಿ ಮತ್ತು ನೋಡುಗರಿಗಲ್ಲಿ ಯಾವ ರೀತಿ ಹುಟ್ಟುತ್ತೆ ಅನ್ನುವಂತಹ ಕುರಿತು ಚರ್ಚೆ ಮಾಡ್ತಾರೆ. ಮುಂದೆ ರಸಪ್ರಸ್ಥಾನ ಬಂದಾಗ ಇದನ್ನು ನಾವು ವಿವರಣೆಯಾಗಿ ತಿಳ್ಕೊಳ್ಳೋಣ. ಇದೊಂದಿಷ್ಟು ಇಲ್ಲಿ ಚರ್ಚೆಯನ್ನು ಮಾಡಿದನು ಎನ್ನುವಂತಹದ್ದು. ನಂತರ ಕಾವ್ಯದಲ್ಲಿ ಶಬ್ದದ ಅಭಿಧಾ ವ್ಯಾಪಾರದ ಜೊತೆಗೆ ಭಾವಕತ್ವ, ಭೋಜಕತ್ವ ಎಂಬ 12 ವ್ಯಾಪಾರ ನಡೆಯುತ್ತದೆ ಎಂದು ಇವುಗಳೇ ಸೌಹೃದಯನಿಗೆ ರಸಭಾವವನ್ನು ಉಂಟು ಮಾಡುತ್ತದೆ ಅಂತ ಅವನ ಮತ. ಇದು ರಸಪ್ರಸ್ಥಾನದಲ್ಲಿ ಬರ್ತಾವೆ ಸ್ನೇಹಿತರೆ. ಇವೆಲ್ಲ ಅಲ್ಲಿ ಇನ್ನೂ ಹೆಚ್ಚಾಗಿ ಚರ್ಚೆ ಮಾಡೋಣ. ಆದರೆ ಇವನು ನೇರವಾಗಿ ಕೇಳಿದ್ದಾನೆ, ಭಾವಕತ್ವ ಮತ್ತು ಭೋಜಕತ್ವ ಅಂತ ಯಾರು ಹೇಳಿದ್ದಾರೆ ಅಂದರೆ ಭಟ್ಟಾನಾಯಕ ಅಂತ ಹೇಳಿದರು. ಇದನ್ನು ನೆನ್ಪಿಡ್ಕೊಳ್ಳಿ ಎನ್ನುವಂತಹದ್ದು. ನಂತರ ಅಭಿನವ್ ಗುಪ್ತ ಇದನ್ನು ವಿರೋಧಿಸಿದರೂ ಕೆಲವು ಕಡೆ ತಿರಸ್ಕರಿಸಿದ್ದಾನೆ ಅಂತ ಹೇಳಲಾಗುತ್ತೆ. ಪಾಶ್ಚಾತ್ಯ ಶ್ರೋತ್ರಿಯಸ್ಯ ಅನುವಾಕ ಹತಬುದ್ಧಿ ಉಕ್ರಿಕೌಶಲಂ ಜೈಮಿನಿ ಸೂತ್ರ ಏವ ಯೋಜ್ಯತ್ತೇನ ಕಾವ್ಯೇತಿ ಎನ್ನುವಂತಹದ್ದು ಅಭಿನವ್ ಗುಪ್ತನು ಖಂಡಿಸಿದ್ದಾನೆ ಎನ್ನುವಂತಹದ್ದು. ನಂತರ ಅಂದರೆ ಅಭಿನವ್ ಗುಪ್ತ ಭಟ್ಟಾನಾಯಕನ ಅಂಶವನ್ನು ತಿರಸ್ಕರಿಸಿದ್ದಾನೆ ಅಂತ ಹೇಳ್ತಿರುವಂತಹದ್ದು. ಅಭಿನವ್ ಗುಪ್ತ ಧ್ವನಿ ಸಿದ್ಧಾಂತವನ್ನು ತಿರಸ್ಕರಿಸಿದ್ದಾನೆ ಅಂತಲ್ಲ, ಅಂದರೆ ಈ ಸಾಲನ್ನು ಹೇಳುವ ಮುಖಾಂತರ ಭಟ್ಟಾನಾಯಕನ ಸಾಲಿಗೆ ಕೌಂಟರ್ ಕೊಟ್ಟಿರುವಂತಹದನ್ನು ನೋಡುವಂತಹದ್ದು. ನಂತರ ಭಟ್ಟಾನಾಯಕನ ರಸ ಸಿದ್ಧಾಂತಕ್ಕೂ ಅತಿಶಯವಾದದ್ದು ಅವನಿಗೆ ರಸಸ್ವಾದ ಒಂದೇ ಕಾವ್ಯದ ಪ್ರಯೋಜನ ಅಂತ ಹೇಳ್ತಾನೆ. ಕಾವ್ಯೇ ರಸಾಹಿಂತ ಸರ್ವೋನ ಬೋದ್ಧಾನ್ ನಿಯೋಗ ಭಾಗ್ ಭಟ್ಟ ಅನ್ನುವಂತಹದ್ದು ಭಟ್ಟಾನಾಯಕನ ಧ್ವನ್ಯಾಲೋಚನದಲ್ಲಿ ಇರುವಂತಹದ್ದು. ಸರ್ವರಿಗೂ ಕಾವ್ಯದಲ್ಲಿ ಉಂಟಾಗುವುದು ರಸಸ್ವಾದವೇ ಹೊರತು ತಿಳುವಳಿಕೆ ಅಲ್ಲ ಅನ್ನೋಂತಹದನ್ನು
ಕೊಟ್ಟಿರುವಂತಹದ್ದು. ಅಂದರೆ ಈ ಭಟ್ಟನಾಯಕನ ಸ್ಟೇಟ್ಮೆಂಟಿಗೆ ಅಭಿನವ ಗುರ್ತ ಕೊಡುವಂತಹ ಒಂದು ಪ್ರತಿಕ್ರಿಯೆ ಅನ್ನುವಂತಹದ್ದು. ನಾಟ್ಯ ಲಕ್ಷಣಕಾರರು ಈ ಧ್ವನಿ ಚರ್ಚೆಗೆ ಕೈ ಹಾಕಿದರು ಅಂತ ಹೇಳಲಾಗುತ್ತೆ. ಭರತನ ನಾಟ್ಯ ಶಾಸ್ತ್ರದಿಂದ ಈಚೆಗೆ ಹುಟ್ಟಿದ ಗ್ರಂಥಗಳಲ್ಲಿ ಈಗ ದೊರೆಯುವ ಪ್ರಾಚೀನ ಕೃತಿ ಎಂದರೆ ಧನಂಜಯನ ದಶರೂಪಕ ಅನ್ನುವಂತಹದ್ದು. ಇದು ಭಾಳ ಮುಖ್ಯವಾದಂತಹ ಕೃತಿ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ, ಧನಂಜಯನ ದಶರೂಪಕ ಅನ್ನುವಂತಹದ್ದು. ಧನಂಜಯ ದಾರಾನಗರದ ಮಂಜುರಾಜನ ಆಸ್ಥಾನದಲ್ಲಿದ್ದವನು. ಆದ್ದರಿಂದ ಇವನ ಕಾಲ 10ನೇ ಶತಮಾನ ಕೊನೆಯ ಭಾಗ ಅಂತ ಹೇಳಲಾಗುತ್ತೆ. ಧನಂಜಯನ ತಮ್ಮನೇ ಆದ ಧನಿಕನು ದಶರೂಪಕಕ್ಕೆ ಅರ್ಥಗರ್ಭಿತವಾದ ವ್ಯಾಖ್ಯಾನವನ್ನು ಸಹ ಬರೆದಿದ್ದಾನೆ ಎನ್ನುವಂತಹದನ್ನು ಹೇಳಲಾಗುತ್ತೆ. ದಶರೂಪಕದ 4 ಪ್ರಕಾಶಗಳಲ್ಲಿ ನಾಟಕದ ವಸ್ತು, ನಾಯಕಾದಿ ಪಾತ್ರಗಳ 10 ವಿಧದ ರೂಪಕಗಳು, ಇವುಗಳ ಜೊತೆ ನಾಟಿಕೆಯನ್ನು ಸೇರಿಸುತ್ತದೆ ಎನ್ನುವಂತಹದ್ದು. ಇದನ್ನು ಕೇಳಿದ್ದಾನೆ. ದಶರೂಪಕವನ್ನು ಬರೆದವನು ಯಾರು? ಧನಂಜಯ. ಅದಕ್ಕೆ ವ್ಯಾಖ್ಯಾನವನ್ನು ಬರೆದವನು ಯಾರು? ಧನಿಕ ಅನ್ನುವಂಥದ್ದು ಸಹ ಕೇಳಲಾಗಿದೆ. ಈಚಿನ ಅಲಂಕಾರರು ಸಂಗ್ರಹವಾಗಿರುವ ದಶರೂಪಕವನ್ನೇ ನಾಟಲಕ್ಷಣ ರೂಪಣೆಗೆ ಮುಖ್ಯ ಆಧಾರವಾಗಿ ಇಟ್ಟುಕೊಂಡರು ಅಂತ ಹೇಳಲಾಗುತ್ತೆ. ಇದನ್ನು ಪ್ರಶ್ನೆ ನೀವು ಕೇಳ್ಬೋದು. ಇತ್ತೀಚಿನ ಅಲಂಕಾರರು ಸಂಗ್ರಹವಾಗಿರುವ ರೂಪಕವನ್ನೇ ನಾಟ್ಯಲಕ್ಷಣವಾಗಿ ಬಳಸಿ ಯಾರ ಕೃತಿಯನ್ನು ಬಳಸ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಕೇಳ್ತಾರೆ. ಹಾಗೂ ಸಹ ನೀವು ನೆನಪಿನಲ್ಲಿ ಇಟ್ಕೊಬೇಕು ಅನ್ನುವಂಥದ್ದು ಕೆಲವೊಂದು ಸ್ಟೇಟ್ಮೆಂಟ್ ಇದೆ. ದಿಕಿರೇವನ ವಿಸ್ತಾರ ಎಂಬ ಭಾಮಹನ ಮಾತು ಸುಳ್ಳಲ್ಲ ಅನ್ನುವಂಥದ್ದನ್ನ ಹೇಳಲಾಗುತ್ತೆ ಅಂತ. ರಸನಿಷ್ಪತ್ತಿಯಲ್ಲಿ ಧನಂಜಯನು ಧನಿಕರು ಭಟ್ಟನಾಯಕನ ಮತವನ್ನು ಅನುಸರಿಸ್ತಾರೆ ಅನ್ನುವಂತಹದ್ದು. ಈ ಭಾವಕತ್ವ ಮತ್ತು ಭೋಜಕತ್ವ ಏನು ಸಹೃದಯರಿಗೆ ತಲುಪುತ್ತೋ ರಸ ಅನ್ನುವಂತಹದನ್ನು ಇದೆಯನ್ನು ಫಾಲೋ ಮಾಡುವಂಥವ್ರು ಯಾರಾಗಿರ್ತಾರೆ? ಧನಂಜಯ ಮತ್ತು ಧನಿಕರು ಅನ್ನುವಂತಹದನ್ನು ಹೇಳಲಾಗುತ್ತೆ. ರಸವು ಧ್ವನಿತವಾಗುವುದೆಂಬ ಮತವನ್ನು ಒಪ್ಪುವುದಿಲ್ಲ ಅನ್ನುವಂತಹದ್ದು. ರಸ ಧ್ವನಿತ ಆಗುತ್ತೆ ಅಂತ ರಸ ಧ್ವನಿ ಔಚಿತ್ಯವಾಗೂ ಹೇಳಿದ್ದು, ಶರೀರ ಧ್ವನಿ ಆಗುತ್ತೆ ಅಂತ ಆ ವಿಚಾರವನ್ನು ಏನು ಮಾಡ್ತಾರೆ ಇಲ್ಲಿ ಇವರು ಒಪ್ಪೋದಿಲ್ಲ. ಭಟ್ಟನಾಯಕನೇ ಆಗಲಿ ಧನಂಜಯ, ಧನಿಕ ಇವರೆಲ್ಲ ಸಹ ಒಪ್ಪೋದಿಲ್ಲ ಅನ್ನುವಂತಹದ್ದು. ಧ್ವನ್ಯಾಲೋಕಕಾರನು ಶಾಂತರಸವನ್ನು ಒಪ್ಪಿದನು ಅಂತ ಹೇಳಲಾಗುತ್ತೆ. ಅಂದರೆ ಆನಂದವರ್ಧನ ಶಾಂತರಸವನ್ನು ಒಪ್ಪಿದನು ಅನ್ನುವಂತಹದ್ದು. ಧನಿಕನು ಕಾವ್ಯ ನಿರ್ಣಯ ಎಂಬ ಬೇರೊಂದು ಗ್ರಂಥದಲ್ಲಿ ಧ್ವನಿತತ್ವವನ್ನು ಸಂಗ್ರಹ ಮಾಡಿ ಖಂಡಿಸ್ತಾನೆ ಅನ್ನುವಂತಹದ್ದು. ಅಂದರೆ ಇಲ್ಲಿಗೆ ಭಟ್ಟನಾಯಕ, ಧನಂಜಯ, ಧನಿಕ ಇವರು ಧ್ವನಿ ವಿರೋಧಿಗಳು ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೊಬೇಕು. ಅವರ ಕೃತಿಗಳಲ್ಲಿ ಈ ಧ್ವನಿಯ ಅಂಶಗಳನ್ನು ತಿರಸ್ಕಾರ ಮಾಡ್ತಾ ಬಂದರು ಅನ್ನುವಂತಹದ್ದು. ನಂತರ ವ್ಯಂಜನ ವೃತ್ತಿ ಎಂಬುದು ಬೇರೆ ಇಲ್ಲ. ಹಿಂದೆ ವ್ಯಂಜನ ವೃತ್ತಿ ಅನ್ನುವಂತಹ ತಿಳ್ಕೊಂಡಿದ್ರೆ ಅದು ಬೇರೆ ಇಲ್ಲ ಅಂತ ಹೇಳ್ತಿದ್ದಾರೆ. ತಾತ್ಪರ್ಯ ವೃತ್ತಿಯಲ್ಲೇ ಅದರ ಕಾರ್ಯವನ್ನೆಲ್ಲ ಅಡಕ ಮಾಡಬಹುದೆಂತೂ ಅವನ ಮತ ಅನ್ನುವಂಥದ್ದು. ಧನಿಕ ಏನು ಹೇಳ್ತಾನೆ? ವ್ಯಂಜನ ವೃತ್ತಿ ಅನ್ನುವಂಥದ್ದು ಬೇರೆ ಇಲ್ಲಪ್ಪ, ನಿಮಗೆ ಸಾಮಾನ್ಯ ಅರ್ಥದಲ್ಲೇ ಅದನ್ನು ಅಡಕ ಮಾಡ್ಬೋದು ಅನ್ನುವಂಥದ್ದನ್ನು ಹೇಳ್ತಾನೆ. ನಂತರ ಭಟ್ಟನಾಯಕನಿಗೂ ಧನಿಕನಿಗೂ ಏನಂತ ಕಾಯ್ತಾ ಧ್ವನಿ ವಿರೋಧಿಗಳೆಂಬ ಹೆಸರು ನಿಸ್ಸಂದೇಹವಾಗಿ ಸಲ್ಲುತ್ತದೆ ಅನ್ನುವಂಥದ್ದು. ಅಂದರೆ ಇವರಿಬ್ಬರೂ ಸಹ ಧ್ವನಿ ಸಿದ್ಧಾಂತದ ಚರ್ಚೆಯನ್ನು ಸಾಕಷ್ಟು ಒಳಹುಗಳಲ್ಲಿ ಅದನ್ನು ತಿರಸ್ಕಾರ ಮಾಡ್ತಾ ಬರ್ತಾರೆ ಅನ್ನುವಂತಹದ್ದು. ಕುಂತಕನ ಮತದಂತೆ ವಕ್ರೋಕ್ತಿಯೇ ಕಾವ್ಯದ ಜೀವಿತ ಅನ್ನುವಂತಹದ್ದು. ವಕ್ರೋಕ್ತಿಯನ್ನು ಮೊದಲು ಹೇಳಿದಂಥವನು ಭಾಮಹ, ನಂತರ ಕಾವ್ಯದ ಜೀವಿತ ಅಂತ ಹೇಳಿದವನು ಕುಂತಕ ಅಂತ ಹೇಳಲಾಗುತ್ತೆ. ವಕ್ರೋಕ್ತಿ ಎಂಬ ಶಬ್ದವನ್ನು ಭಾಮಹ ಮೊದಲು ತಿಳಿಸಿದರು. ಅದಿಲ್ಲದೆ ಅಲಂಕಾರವಾಗದೆಂಬುವಂಥದ್ದನ್ನು ಭಾಮಹ ಹೇಳಿದ್ದ ಅಂತ ನೋಡ್ಬೋದು. ನಂತರ ಪಂಪನು ವಕ್ರೋಕ್ತಿಯನ್ನು ಕುರಿತು ಕಿವಿಯುಂ ಬಗೆವೊಡೆ ಕೊಂಕುವೆತ್ತ ಪಸನುಡಿಯೇ ಪುಸುಗುವುದದುರು ಸರಸ್ಯೆ ಅಂತ ಹೇಳಿದ್ದಾನೆ. ವಕ್ರೋಕ್ತಿಯನ್ನು ಕುರಿತು ಹೇಳಿರುವಂತಹದ್ದು ಕಿವಿಯುಂ ಬಗೆವೊಡೆ ಕೊಂಕುವೆತ್ತ ಪಸನುಡಿಯೇ ಪಿಗುಗು ಮುರಿದುದು ಸರಸ್ಯೆ ಅನ್ನುವಂಥದ್ದು. ಇದನ್ನು ಸ್ವಲ್ಪ ಇಲ್ಲಿ ವ್ಯತ್ಯಾಸ ಆಗಿದೆ ಉಚ್ಚಾರಣೆ ಮಾಡೋದಕ್ಕೆ, ಅದನ್ನು ಸರಿಪಡಿಸ್ಕೊಳ್ಳಿ ಸ್ನೇಹಿತರೆ. ಇದು ಕೊಂಕುವೆತ್ತ ಪಸನುಡಿ ಅಂತಿದೆಯಲ್ಲ, ಇದು ವಕ್ರೋಕ್ತಿ ಕುರಿತು ಹೇಳಿರುವಂತಹದ್ದು ಸಾಲು. ನಂತರ ದಂಡಿ ಭಿನ್ನದ್ವಿಧಿ ಸ್ವಭಾವೋಕ್ತಿಶ್ಚೇಯತಿ ವಾಗ್ಮಯಂ ಅಂತ ಹೇಳಿದ್ದಾನೆ ಎನ್ನುವಂತಹದ್ದು. ಸ್ವಭಾವೋಕ್ತಿಯನ್ನು ಅಳಿದು ಮಿಕ್ಕ ಅಲಂಕಾರಗಳೆಲ್ಲ ವಕ್ರೋಕ್ತಿ ಅಂತ ಹೇಳಿದ್ದಾನೆ ಎನ್ನುವಂತಹದ್ದು. ಹಿಂದೆ ಚರ್ಚೆ ಮಾಡುವಾಗ ಹೇಳಿದ್ದು ಸ್ವಭಾವೋಕ್ತಿಯನ್ನು ಹೇಳಿದವನು ಯಾರು? ದಂಡಿ ಎನ್ನುವಂತಹದ್ದು. ಭಾಮಹ ವಕ್ರೋಕ್ತಿಯನ್ನು ಹೇಳಿದರೆ ದಂಡಿ ಸ್ವಭಾವೋಕ್ತಿ ಅಂತ ಹೇಳ್ತಾನೆ ಎನ್ನುವಂತಹದ್ದು. ಮಿಕ್ಕ ಅಲಂಕಾರಗಳನ್ನೆಲ್ಲ ವಕ್ರೋಕ್ತಿ ಅಂತ ಕರೀತಾನೆ ಎನ್ನುವಂತಹದ್ದು. ಕುಂತಕನ ಸಾಲು ನೋಡ್ಬೋದು. ವಕ್ರೋಕ್ತಿ ಪ್ರಸಿದ್ಧನಾತಿರೇಕಾಣಿ ವಿಚಿತ್ರೇವ ಅಭಿದ ಅಂದರೆ ಲೋಕರೂಢಿಯ ಮಾತಿನ ಸ್ಥಿತಿಯನ್ನು ದಾಟಿದ ಮನೋಹರವಾದ ಉಕ್ತಿಯೇ ವಕ್ರೋಕ್ತಿ. ಅಂದರೆ ಈಗ ನಾವು ಸಾಮಾನ್ಯವಾಗಿ ಮಾತನಾಡುವುದಕ್ಕಿಂತಲೂ ಒಂದಿಷ್ಟು ಭಿನ್ನವಾದಂತಹ ರೀತಿಯಲ್ಲಿ ಕಾವ್ಯಾತ್ಮಕವಾಗಿ ಮಾತನಾಡುವಂತಹದ್ದೇ ವಕ್ರೋಕ್ತಿ ಎನ್ನುವಂತಹದ್ದು. ನೀವು ಇದನ್ನು ಕವಿಗಳ ಮಾತುಗಳಲ್ಲಿ, ಕವಿ ಆಡುವಂತಹ ಧ್ವನಿಗಳಲ್ಲಿ ಅಲ್ಲಿ ನೀವು ಇದನ್ನು ಕೇಳಿದರೆ ಇನ್ನೂ ಸ್ಪಷ್ಟವಾಗ್ತಿದೆ ಅನ್ನುವಂತಹದ್ದು ನೋಡ್ಬೋದು. ಈ ವೈಚಿತ್ರ್ಯವನ್ನು ಕವಿಯ ಪ್ರತಿಭಾ ವ್ಯಾಪಾರ, ಇದನ್ನೇ ಕುಂತಕನು ವಕ್ರಕವಿ ವ್ಯಾಪಾರ,
ಕವಿ ವ್ಯಾಪಾರ, ಕವಿ ಕೌಶಲ ಅಂತ ಕರೆದಿದ್ದಾನೆ ಅನ್ನುವಂತಹದ್ದು ಬಹುಮುಖ್ಯವಾಗಿ ಬರುವಂತಹದ್ದು. ಕಾವ್ಯಕ್ಕೆ ಹೆಸರು ಕೊಡುವುದರಲ್ಲಿ ಕೂಡ ಕವಿ ಪ್ರತಿಭೆಯೇ ಗೋಚರವಾಗುವುದು ಅನ್ನುವಂತಹದ್ದು ನೋಡ್ಬೋದು. ಒಬ್ಬೊಬ್ಬರು ಕವಿಗಳು ಒಂದೊಂದು ತಮ್ಮ ಕಾವ್ಯ ಸಂಕಲನಕ್ಕೆ ವಿಶೇಷವಾದಂತಹ ಹೆಸರನ್ನು ಕೊಡ್ತಾ ಇರ್ತಾರೆ. ಅಂದರೆ ಈ ರೀತಿ ಹೆಸರು ಕೊಡುವಂತಹದ್ದೇ ಒಬ್ಬ ಕವಿಯ ಚಮತ್ಕಾರ, ಒಂದು ಕವಿಯ ಶೈಲಿ ಎನ್ನುವಂತಹದನ್ನು ನೋಡ್ಬೋದು. ಆಸ್ಥಾಲಿ ವಸ್ತುಷು ವೈದಗ್ಧ್ಯಂ ಕಾವ್ಯೇ ಕಾಮೇಪಿ ವಕ್ಷತಃ ಪ್ರಧಾನ ಸಂವಿಧಾನಾಂಕಂ ಸಮಪ್ರಿ ಕುರುತೇಕ ಕವಿ ಎನ್ನುವಂತಹದ್ದು. ನಂತರ ಮಹಿಮಾ ಭಟ್ಟನು ಕುಂತಕನಿಗೆ ಸೌಹೃದಯಮಾನಿ, ಕಾವ್ಯಕಂಚಾನ ಕಾಶ್ಮಶ್ಯಮಾನಿ ಎಂದು ಮೊದಲಾಗಿ ವಿಶೇಷಣವನ್ನು ಉಪಯೋಗಿಸಿದ್ದಾನೆ ಅನ್ನುವಂತಹದ್ದು ನೋಡ್ಬೋದು. ಮಹಿಮಾ ಭಟ್ಟ ಅನ್ನುವಂಥ ಒಬ್ಬ ಈತನು ಮೀಮಾಂಸಾ ಪಂಡಿತ, ಕವಿನೂ ಸಹ ಹೌದು. ಅವನು ಸೌಹೃದಯಮಾನಿ, ಕಾವ್ಯಕಂಚಾನ ಕಾಶ್ಮಶ್ಯಮಾನಿ ಎಂದು ಮೊದಲಾಗಿ ವಿಶೇಷಣಗಳನ್ನು ಕುಂತಕನಿಗೆ ಕೊಟ್ಟಿರುವಂತಹದ್ದು. ರಸದಿಂದಲೇ ಕವಿವಾಣಿ ಜೀವಿಸುವುದೆಂದು ಕುಂತಕ ಹೇಳ್ತಾನೆ. ರಸದಿಂದಲೇ ಕವಿವಾಣಿ ಜೀವಿಸುವುದೆಂದು ಕುಂತಕ ಹೇಳ್ತಾನೆ. ಈ ಸಾಲು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಇದು ಭಾಳ ಇಂಪಾರ್ಟೆಂಟು. ಸಾಕಷ್ಟು ಪ್ರಶ್ನೆ ಕೇಳಿದೆ. ನಿರಂತರ ಸೊದ್ಗರಗ ಭಂಗ ಸಂದರ್ಭ ನಿರ್ಭಾರಾಗೀರ ಕವೀನಾಂ ಜೀವಂತಿನ ಕಥಂ ಮಾತ್ರ ಮಾಶ್ಲಿಸ್ತಃ ಅಂತ ಕುಂತಕ ಹೇಳ್ತಾನೆ. ಇದು ಸಾಲು ಭಾಳ ಮುಖ್ಯ, ನೆನ್ಪಿಟ್ಕೊಳ್ಳಿ ಎನ್ನುವಂತಹದ್ದು. ನಂತರ ರಸತತ್ವವೇ ಕಾವ್ಯಿಕಸಾರವೆಂದು ತಿಳಿಸ್ತಾನೆ ಎನ್ನುವಂತಹದ್ದು. ನಂತರ ಇದು ಕುಂತಕನ ಬಗ್ಗೆ ಹೇಳ್ತಿರುವಂಥ ಸ್ನೇಹಿತರೆ, ಇಲ್ಲಿವರೆಗೂ ಸಹ ಈತನ ಕುಂತಕನ ವಿಚಾರಗಳೇ. ನಂತರ ವೈದರ್ಭಿ, ಗೌಡಿ ಇವುಗಳನ್ನು ಪರಿಶೀಲಿಸಿ ಸುಕುಮಾರ, ವಿಚಿತ್ರ, ಮಧ್ಯಮ ಎಂದು 3 ಮಾರ್ಗಗಳನ್ನು ಹೇಳಲಾಗುತ್ತೆ. ಸುಕುಮಾರ, ವಿಚಿತ್ರ, ಮಧ್ಯಮ ಅನ್ನುವಂತಹದನ್ನು ಹೇಳಲಾಗುತ್ತೆ. ನಂತರ ಧ್ವನ್ಯಾಲೋಕದ 3ನೇ ಉದೋತ್ತದಲ್ಲಿ ವರ್ಣ, ಪ್ರಕೃತಿ, ಪ್ರತ್ಯಯ, ನಿಪಾತ, ವಾಕ್ಯ ಮೊದಲಾದ ವ್ಯಂಜಕಗಳಿಂದ ಧ್ವನಿ ಹೊರಡುವುದರ ನಿರೂಪಣೆಯನ್ನೇ ಅನುಸರಿಸಿ ಕಲ್ಪಿತವಾದಂತಿದೆ ಅಂತ ಹೇಳಲಾಗುತ್ತೆ. ನಂತರ ವಾಚ್ಯತ್ವೇನೇತಿ ನೋಕ್ತಂ ವ್ಯಂಗ್ಯತ್ವೇನೇತಿ ಪ್ರತಿಪಾದನ ಸಂಭವತ್ ಅನ್ನುವಂತಹದ್ದು ಕುಂತಕನ ಪ್ರಸಿದ್ಧವಾದಂತಹ ಸಾಲು. ಇದನ್ನು ನೆನಪಿಟ್ಕೊಳ್ಳಿ. ಆನಂದವರ್ಧನಿಂದ ಪಡೆದುಕೊಂಡಿದ್ದಾನೆ ಅಂತ ಹೇಳಲಾಗುತ್ತೆ. ನಂತರ ಅನಂತ ಹಿ ವಾಗ್ವಿಕಲ್ಚ ತತ್ವಕಾರವಾಚ ಅಲಂಕಾರ ಅನ್ನುವಂತಹದ್ದು ಆನಂದವರ್ಧನನ ಸಾಲು. ಮಾತಿನ ವಿಕಲ್ಪಗಳು ಅನಂತ, ಅವುಗಳ ಬಗೆಗಳೇ ಅಲಂಕಾರಗಳು ಅಂತ ಹೇಳಲಾಗುತ್ತೆ. ನಂತರ ಅಲಂಕಾರಾಣ ಅನಂತತ್ವಾದೀತಿ ಪ್ರತಿಭಾನಂತ್ಯತ್ಸ್ ಅನ್ನುವಂಥದ್ದು ಅಭಿನವ ಗುಪ್ತನ ಸಾಲು. ಅಲಂಕಾರಗಳು ಅನಂತತೆಗೆ ಪ್ರತಿಭೆಯ ಅನಂತತೆಯೇ ಕಾರಣವೆಂದು ಸ್ಪಷ್ಟಪಡಿಸುತ್ತಾನೆ ಎನ್ನುವಂತಹದ್ದು. ಮಹಿಮಾ ಭಟ್ಟ ಆವಾಗಲೇ ಹೇಳ್ತಾ ಇದ್ದು ಆತನ ಪ್ರಸಿದ್ಧವಾದಂಥ ಕೃತಿ ವ್ಯಕ್ತಿ ವಿವೇಕ ಅನ್ನುವಂತಹದ್ದು. ಮಹಿಮಾ ಭಟ್ಟನ ಕೃತಿ ವ್ಯಕ್ತಿ ವಿವೇಕ ವ್ಯಂಜನ ವೃತ್ತಿ ಎಂಬ ಶಬ್ದ ವ್ಯಾಪಾರವೆಂದು ಬೇರೆ ಉಂಟೆಂಬ ತತ್ವವನ್ನು ಅಮೂಲಾಗ್ರವಾಗಿ ಖಂಡಿಸಿ ಧ್ವನಿಯೆಲ್ಲವನ್ನು ಖಂಡಿಸಿದನು ಅನ್ನುವಂತಹದನ್ನು ಹೇಳಲಾಗುತ್ತೆ. ವ್ಯಕ್ತಿ ಎಂದರೆ ವ್ಯಂಜನಾ ವ್ಯಾಪಾರ, ಅದರ ವಿವೇಚನೆಗಾಗಿಯೇ ವ್ಯಕ್ತಿ ವಿವೇಕ ಹೊರಟಿತು ಅಂತ ಹೇಳಲಾಗುತ್ತೆ. ಮಹಿಮಾ ಭಟ್ಟ ಅಭಿನವ ಗುಪ್ತನಿಗಿಂತ ಈಚಿನವನು 11ನೇ ಶತಮಾನದ ಪೂರ್ವಾರ್ಧದಲ್ಲಿ ಬರ್ತಾನೆ. ಈತನ ಕೃತಿಯನ್ನು ನೆನ್ಪಿಟ್ಕೊಳ್ಳಿ. ನಂತರ ಈತ ಧ್ವನಿ ವಿರೋಧಿ ಎನ್ನುವಂತಹದನ್ನು ತಿಳ್ಕೊಳ್ಳಿ ಅಂತಂದು. ನಂತರ ಅನುಮಾನೇಂತರ್ಭಾವಂ ಸರ್ವಸ್ಯೇತ್ವ ಧ್ವನಿ ಪ್ರಕಾಶಯಿತು ವ್ಯಕ್ತಿ ವಿವೇಕ ಕುರತೆ ಪ್ರಣಯ ಅನ್ನುವಂತಹದ್ದು. ಎಲ್ಲ ಬಗೆಯ ಧ್ವನಿಯು ಅನುಮಾನದಲ್ಲೇ ಅಡಕವಾಗುವುದನ್ನು ತೋರ್ಪಡಿಸಿದಂಥವನು ಯಾರಪ್ಪ ಅಂದರೆ ಇದೇ ಮಹಿಮಾ ಭಟ್ಟ ಅನ್ನುವಂತಹದ್ದು. ವ್ಯಕ್ತಿ ವಿವೇಕದಲ್ಲಿ ಧ್ವನಿ ಲಕ್ಷಣಾತೀತ ಶಬ್ದನಾಚಿತ್ಯ ವಿಚಾರ, ನಂತರ ಅಂತರ್ಭಾವೋಲ್ಲ ಪ್ರದರ್ಶನ, ದರ್ಶನ ಹೆಸರುಳ್ಳ 3 ವಿಮರ್ಶೆಗಳಿವೆ ಅಂತ ಹೇಳಲಾಗುತ್ತೆ. ಈ ವ್ಯಕ್ತಿ ವಿವೇಕದಲ್ಲಿ 3 ರೀತಿಯ ವಿಮರ್ಶೆ ಇದೆ. ಧ್ವನಿ ಲಕ್ಷಣೇಕ್ಷಿತ, ಶಬ್ದನೌಚಿತ್ಯ ವಿಚಾರ, ಅಂತರ್ಭಾವೋಲ್ಲದ ಪ್ರದರ್ಶನ ಅನ್ನುವಂತಹದ್ದು. ನಂತರ ಮಹಿಮಾ ಭಟ್ಟನ ವಾದದ ತಿರುಳು ನೋಡ್ಬೋದು. ಏನಂತ ಹೇಳಿ ಧ್ವನಿಯನ್ನು ಯಾಕೆ ತಿರಸ್ಕರಿಸ್ತಾನೆ ಅನ್ನುವಂತಹದ್ದು ಇಲ್ಲಿ ನೋಡ್ಬೋದು. ಶಬ್ದಕ್ಕಿರುವುದು ಅಭಿಧಾ ವ್ಯಾಪಾರ ಒಂದೇ. ಇದರಿಂದ ಮೂಲಕ್ಕೆ ಅನುಮಾನದ ಮೂಲಕ ಅನ್ಯಾಯಾರ್ಥವು ಹೊರಡುತ್ತದೆ. ಹೀಗೆ ಅರ್ಥವು ವಾಚ್ಯ, ಅನುಮೇಯ ಎಂದು 2 ಬಗೆ. ವ್ಯಂಗ್ಯಾರ್ಥವೆಂದು ಕರೆಯುವುದೆಲ್ಲ ಅನುಮಾನದ ಮೂಲಕ ಗಮ್ಯವಾಗುವುದೇ ಹೊರತು ವ್ಯಂಜಕವಾಗಿ ವೃತ್ತಿ ಎನ್ನುವುದಿಲ್ಲ ಅಂತ ಪ್ರಸ್ತಾಪವನ್ನು ಮಾಡ್ತಾನೆ. ನಂತರ ಶಬ್ದಸೇಕಾಬೀದ ಶಕ್ತಿರರ್ಥ ಸೈಕೈವ ಲಿಂಗತ ನಾವ್ಯಂಜಕತ್ವತ್ವಿಮೀನ ನಮಸ್ತಿತ್ಯಂತು ತಪದೀತಂ ಅನ್ನುವಂತಹದ್ದು ವ್ಯಕ್ತಿ ವಿವೇಕದಲ್ಲಿ ಬರುವಂತಹದ್ದು. ಧ್ವನಿ ಲಕ್ಷಣವನ್ನು ಹೇಳುವ ಧ್ವನ್ಯಾಲೋಕದ ಕಾರಿಕೆ, ನಂತರ ವಾಚ್ಯಸ್ಥದ ಮೀತ್ವ ವಾಯತ್ರಂತರ ಪ್ರಕಾಶಯತಿ ಸಂಬಂಧಂ ಕುತುಷ್ಮಿತ ಸ ಕಾವ್ಯಾನುಮಿತಿರಿಕ್ತ ಅನ್ನುವಂತಹದ್ದು ವ್ಯಕ್ತಿ ವಿವೇಕದಲ್ಲಿ ಬರುವಂತಹದ್ದು.
ಅಂದರೆ ಈ ಧ್ವನಿಯ ವಿರೋಧದ ಹಿನ್ನೆಲೆಯಲ್ಲಿ ಇವೆಲ್ಲ ಲಕ್ಷಣಗಳನ್ನು ಸಹ ಮಹಿಮಾ ಭಟ್ಟ ಹೇಳ್ತಾ ಬರ್ತಾನೆ ಎನ್ನುವಂತಹದ್ದು. ಅಂದರೆ ತಾನು ಪ್ರತಿಪಾದಿಸಿದ ಅನುಮಿತಿಗೆ ಕಾವ್ಯಮಿತಿ ಎಂದನು ಅನ್ನುವಂತಹದನ್ನು ಕರೆಯಲಾಗುತ್ತೆ. ಅಂದರೆ ತಾನು ಮಹಿಮಾ ಭಟ್ಟ ಪ್ರತಿಪಾದಿಸಿದನ್ನೋದಕ್ಕೆ ಕಾವ್ಯಾನುಮಿತಿ ಅಂತ ಕರ್ದ ಅನ್ನುವಂತಹದನ್ನು ಹೇಳಲಾಗುತ್ತೆ ಅನ್ನುವಂತಹದ್ದು. ನಂತರ ವಿಶ್ವನಾಥ, ಮಮ್ಮಟ ಮೊದಲಾದವರು ಖಂಡಿಸುತ್ತಾರೆ. ಇಲ್ಲಿ ಪ್ರಸಿದ್ಧವಾಗಿ ಬರುವಂತಹವರು ಮೊದಲು ಬರುವಂತಹವನು ಭಟ್ಟನಾಯಕ, ನಂತರ ಬರುವಂತಹವನು ಧನಂಜಯ, ಧನಿಕ, ಕುಂತಕ, ಮಹಿಮಾ ಭಟ್ಟ. ಈ ಇಷ್ಟು ಜನ ಧ್ವನಿ ವಿರೋಧಿಗಳು ಅನ್ನುವಂತಹದ್ದನ್ನು ನೆನಪಿನಿಡ್ಕೊಬೇಕು. ನಂತರ ವಿಶ್ವನಾಥ, ಮಮ್ಮಟ ಮೊದಲಾದವರು ಸಹ ಖಂಡಿಸ್ತಾರೆ ಅನ್ನುವಂತಹದ್ದು. ನಂತರ ಹರ್ಷಚರಿತ್ಯ ವಾರ್ತಿಕ, ಅಲಂಕಾರ ಸರ್ವಸ್ವವನ್ನು ಸಹ ಬರೆದ ರುಯ್ಯಕ ವ್ಯಾಖ್ಯಾನದವನು ಬರೆದನೆಂದು ತಿಳಿಯಲಾಗಿದೆ ಅನ್ನುವಂತಹದ್ದು. ನಂತರ ಮಹಿಮಾ ಭಟ್ಟನು ಪ್ರತಿಭಾ ತತ್ವವನ್ನು ತತ್ವೋಕ್ತಿ ಕೋಶವೆಂಬ ತನ್ನ ಇನ್ನೊಂದು ಗ್ರಂಥದಲ್ಲಿ ಸವಿಸ್ತರವಾಗಿ ಪ್ರತಿಪಾದಿಸಿದ್ದಾನೆ ಎನ್ನುವಂತಹದನ್ನು ಹೇಳಲಾಗುತ್ತೆ. ನಂತರ ಕಾವ್ಯಸ್ಸಾತ್ಮನಿ ಸಂಜ್ಞಾನಿ ರಸಾದಿರೂಪೇಣ ಕಸ್ಯಚಿದ್ವಿಮತಿ ಮಹಿಮಾ ಭಟ್ಟ. ಈ ಸಾಲು ಭಾಳ ಮುಖ್ಯ ಸ್ನೇಹಿತರೆ, ಇದನ್ನು ಕೇಳಲಾಗಿದೆ, ಇದನ್ನು ನೆನ್ಪಿಟ್ಕೊಳ್ಳಿ. ಕಾವ್ಯಸ್ಮಾತ್ಮನಿ ಸಂಜ್ಞಾನಿ ರಸಾದಿರೂಪೇಣ ಕಸ್ಯ ಚಿದಿತ್ಮತಿ ಮಹಿಮಾ ಭಟ್ಟಂದು. ರಸವೇ ಕಾವ್ಯದ ಆತ್ಮ, ರಸವಿಲ್ಲದಿದ್ದರೆ ಕಾವ್ಯತ್ವಕ್ಕೆ ಸಿದ್ಧಿಸುವುದಿಲ್ಲ. ರಸ ಪ್ರತಿಪಾದಕವಾದ ವಿಭವಾದಿಗಳನ್ನು ಅಣಿಗೊಳಿಸುವುದೇ ಕವಿ ಕಾರ್ಯ ಅಂತ ಹೇಳಲಾಗುತ್ತೆ. ಇದನ್ನು ಕೇಳಿದರೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ನಂತರ ಅನುಭಾವ ವಿಭಾವಾನಂ ವರ್ಣನ ಕಾವ್ಯಂ ಮುಚ್ಚಿತೆ ತೇಷಮ್ಮೇವ ಪ್ರಯೋಗಸ್ತು ನಾಟ್ಯಂ ಗೀತ ವಿರಂಚಿತಂ ಅನ್ನುವಂತಹದ್ದು. ಅನುಭಾವ ವಿಭಾವಗಳ ವರ್ಣನೆಗೆ ಕಾವ್ಯವೆಂದು ಹೆಸರು ಅಂತ ಹೇಳಲಾಗುತ್ತೆ ಅನ್ನುವಂತಹದನ್ನು ಹೇಳ್ಬೋದು. ಇದು ಮಹಿಮಾ ಭಟ್ಟನ ಸಾಲು. ನಂತರ ಭೋಜರಾಜನ ಸರಸ್ವತಿ ಕಂಠಾಭರಣ, ಶೃಂಗಾರ ಪ್ರಕಾಶ ಎಂಬೆರಡು ಅಲಂಕಾರ ಶಾಸ್ತ್ರದ ವಿಷಯವನ್ನು ಪ್ರತಿಪಾದಿಸಲು ಹುಟ್ಟಿದವು ಅಂತ ಹೇಳಲಾಗುತ್ತೆ. ಸರಸ್ವತಿ ಭೋಜರಾಜನ ಬಗ್ಗೆಯೂ ಸಹ ಸಾಕಷ್ಟು ಪ್ರಶ್ನೆ ಆಗಿದೆ ಸ್ನೇಹಿತರೆ, ಇದನ್ನು ನೆನಪಿಡ್ಕೊಳ್ಳಿ. ನಂತರ ಸರಸ್ವತಿ ಕಂಠಾಭರಣದಲ್ಲಿ ದೋಷಗುಣ, ಅಲಂಕಾರ, ರಸಭಾವಾದಿಗಳು ವಿಚಾರ ಮುಖ್ಯವಾಗಿ ಬಂದಿದೆ. ಅಂದರೆ ದೋಷ ಗುಣ ನಂತರ ಅಲಂಕಾರ, ರಸಭಾವಾದಿಗಳ ವಿಚಾರ ಮುಖ್ಯವಾಗಿ ಬಂದಿರುವಂತಹದ್ದು. ಈ ಕೃತಿಯಲ್ಲಿ ಕಾವ್ಯ ನಾಟಕಗಳ ಎರಡರ ಲಕ್ಷಣವನ್ನು ಒಂದೇ ಗ್ರಂಥವು ಒಳಗೊಂಡು ಹುಟ್ಟುವುದಕ್ಕೆ ಈ ಶಾಸ್ತ್ರದ ಚರಿತೆಯಲ್ಲಿ ಇದೇ ಮೊದಲು ಅಂತ ಹೇಳಲಾಗುತ್ತೆ. ಸರಸ್ವತಿ ಕಂಠಾಭರಣದಲ್ಲಿ ರಸೋಭೀನ್ನೋ ಅಹಂಕಾರಂ ಶೃಂಗಾರಃ ಅನ್ನುವಂತಹ ಸಾಲಿದೆ. ಇದು ಸಹ ಪ್ರಸಿದ್ಧವಾದಂತಹ ಸಾಲು. ರಸೋಭೀಮಾನೋ ಅಹಂಕಾರ ಶೃಂಗಾರಃ ಎಂಬುವಂತಹ ಮಾತಿನಲ್ಲಿ ತಿಳಿಸಿದ್ದಾನೆ. ಈ ನೋಡ್ಬೋದು, ಶೃಂಗಾರ, ವೀರ, ಕರುಣ, ಅದ್ಭುತ, ಒಟ್ಟು 10 ರಸಗಳು ಬರುವಂತಹದನ್ನು ನೋಡ್ಬೋದು. ಶೃಂಗಾರವನ್ನು ಗುಣ ವಿಶೇಷವಾದ ನಾನು ರಸಿಕವೆಂದು ತಿಳಿಸುತ್ತಾನೆ. ನಂತರ 10 ರಸಗಳನ್ನು ಹೇಳಿದಂತಹವನು ಯಾರು ಅಂತಂದರೆ ಕೊನೆಯದಾಗಿ ಭೋಜ ಅನ್ನುವಂತಹದನ್ನು ಬರಬೇಕು. ಈ ಸಾಲು ಸಹ ಪ್ರಸಿದ್ಧವಾಗಿ ನೆನ್ಪಿಡ್ಕೊಬೇಕು. ನಂತರ ಏನ ಶೃಂಗಂ ರಿಯಸ್ಸೇಸ ಶೃಂಗಾರ, ಅಹಂಕಾರವೇ ಶೃಂಗಾರ, ಅದೇ ಅಭಿಮಾನ, ಅದೇ ರಸ, ಶೃಂಗಾರ ಸೋಭಿಮಾನ ಸ ರಸಃ ಅಂತ ಭೋಜರಾಜ ಹೇಳುವಂತಹದ್ದು. ನಿಜವಾದ ಸ್ಥಾಯಿ ಅಹಂಕಾರ ಶೃಂಗಾರ ಒಂದೇ ಅಂತ ಪ್ರತಿಪಾದನೆಯನ್ನು ಮಾಡ್ತಾನೆ ಯಾರು? ಭೋಜರಾಜ. ನಿಜವಾದ ರಸತ್ವವು ಒದಗಬೇಕಾದರೆ ಭಾವನಪದೇವನ್ಯ ದಾಟಬೇಕು ಅಂತ ಹೇಳ್ತಾನೆ. ಭಾವನಪದೇವನ್ಯು ದಾಟಬೇಕು ಅನ್ನುವಂತಹದ್ದು. ಪೂರ್ವಕೋಟಿ, ಮಧ್ಯಮಾವಸ್ಥೆ, ಉತ್ತರಕೋಟಿ, ರಸಸ್ವಾದದ 3 ಅವಸ್ಥೆಗಳನ್ನು ವಿಂಗಡಿಸ್ತಾನೆ ಎನ್ನುವಂತಹದ್ದು. ಈ ವಿಚಾರಗಳಲ್ಲಿ ಪೂರ್ವಕೋಟಿ, ಮಧ್ಯಮಾವಸ್ಥೆ, ಉತ್ತರಕೋಟಿ ಎನ್ನುವಂತಹ 3 ಅವಸ್ಥೆಗಳನ್ನು ವಿಂಗಡಿಸ್ತಾನೆ ಎನ್ನುವಂತಹದ್ದು. ನಂತರ ಶೃಂಗಾರ ರಸವನ್ನು ಪುರುಷಾರ್ಥಗಳ ದೃಷ್ಟಿಯಿಂದ ಧರ್ಮಶೃಂಗಾರ, ಅರ್ಥಶೃಂಗಾರ, ಕಾಮಶೃಂಗಾರ, ಮೋಕ್ಷ ಶೃಂಗಾರ ಎಂದು 4 ಬಗೆಗಳಾಗಿ ವಿಭಾಗಿಸ್ತಾನೆ ಎನ್ನುವಂತಹದ್ದು. ನಂತರ ಅಭಿನವ ಗುಪ್ತನಿಗೆ ಭೋಜರಾಜನ ಬಗ್ಗೆ ತಿಳುವಳಿಕೆ ಇಲ್ಲವೆಂದು ಕಾಣುತ್ತದೆ ಅಂತ ಹೇಳಲಾಗುತ್ತೆ. ಧ್ವನಿಯನ್ನು ಕುರಿತು ಭೋಜನ ಶೃಂಗಾರ ಪ್ರಕಾಶದಲ್ಲಿ ತಾತ್ಪರ್ಯವೆಂಬುದರಲ್ಲಿ ಒಳಪಡಿಸುತ್ತಾನೆ ಎನ್ನುವಂತಹದ್ದು. ವಾಕ್ಯದಿಂದ ತಿಳಿಯಬರುವ ವಕ್ರುವಿನ ಒಟ್ಟು ಅಭಿಪ್ರಾಯಕ್ಕೆ ಇಲ್ಲಿ ತಾತ್ಪರ್ಯವೆಂದು ಹೆಸರನ್ನು ಕರೆದಿರುವಂತಹದ್ದು. ಈ ತಾತ್ಪರ್ಯ ಅಭಿಧಿಯಾವನ, ಪ್ರತಿಯಾಮಾನ, ಧ್ವನಿರೂಪ ಎಂದು 3 ಬಗೆ ಅಂತ ಹೇಳಲಾಗುತ್ತೆ. ಅದಕ್ಕೆ ಸೂತ್ರವನ್ನು ನೋಡ್ಬೋದು. ತಾತ್ಪರ್ಯಮೇವ ವಚಿಸಿ ಧ್ವನಿರೇವ ಕಾವ್ಯ ಸೌಭಾಗ್ಯಮೇವ ಗುಣಸಂಪದಿ ವಲ್ಲಭಸ್ಯ ಅನ್ನುವಂಥದ್ದು ಶೃಂಗಾರ ಪ್ರಕಾಶದಲ್ಲಿ ಇದನ್ನು ನೋಡ್ಬೋದು. ಕವಿಸೂಕ್ತಿ ಮಹಾಕೋಶವಾಗಿದೆ ಅಂತ ಹೇಳಲಾಗುತ್ತೆ ಶೃಂಗಾರ ಪ್ರಕಾಶವನ್ನು. ಸ್ನೇಹಿತರೆ, ಇಷ್ಟು ತೀನಂ ಶ್ರೀಯವರ ಭಾರತೀಯ ಕಾವ್ಯಮೀಮಾಂಸೆಯ
ಮೊದಲ ಅಲಂಕಾರ, ರೀತಿ ಮತ್ತು ಧ್ವನಿ ಮತ್ತು ಧ್ವನಿ ವಿರೋಧಗಳು ಅನ್ನುವಂತಹ ಹಿನ್ನೆಲೆಯಲ್ಲಿ ಚರ್ಚೆ ಮಾಡಿರುವಂತಹದ್ದು. ಇಷ್ಟು ವಿಷಯಗಳಲ್ಲಿ ನೀವು ನೋಡ್ಬೋದು ಎಷ್ಟು ವಿಚಾರಗಳನ್ನು ನೀವು ತಿಳ್ಕೊಂಡ್ರಿ ಅನ್ನುವಂತಹದ್ದು. ಅಲಂಕಾರಗಳ ಒಂದು ಇತಿಹಾಸದಿಂದ ಪ್ರಾರಂಭವಾಗಿ ಕೊನೆಗೆ ಧ್ವನಿ ವಿರೋಧಿಗಳವರೆಗೂ ಸಹ ಇದರ ಚರ್ಚೆ ಇರುವಂತಹದ್ದು. ಇಲ್ಲಿ ತೀನಂಶ್ರೀ ಅವರು ಮೊದಲು ಏನು ಮಾಡಿದಾರಪ್ಪ ಅಂದರೆ ಈ ಮೀಮಾಂಸೆಯ ಒಂದಿಷ್ಟು ಐತಿಹಾಸಿಕ ಚರ್ಚೆಗಳನ್ನು ಮಾಡ್ತಾ ಹೋಗ್ತಾರೆ ಅನ್ನುವಂತಹದ್ದು. ಅಲಂಕಾರಗಳಿರ್ಬೋದು, ರೀತಿ ಇರ್ಬೋದು, ಧ್ವನಿ ಇರ್ಬೋದು, ಇವುಗಳನ್ನು ಅಲಂಕಾರಗಳನ್ನು ಚರ್ಚೆ ಮಾಡ್ತಾ ಹೋಗ್ತಾ ಇದ್ದಾರೆ. ಅದರ ಐತಿಹಾಸಿಕ ಚರ್ಚೆಗಳು, ಅದು ಹೇಗೆ ಹುಡ್ತು, ಹೇಗೆ ಪ್ರಾರಂಭವಾಯಿತು, ಎಲ್ಲೆಲ್ಲಿ ಚರ್ಚೆಗಳು ನಡೆದು, ಹೇಗೆ ಅದು ಪ್ರಾರಂಭ ಆಗ್ತಾ ಹೋಗಿ ಮಹತ್ವವನ್ನು ಪಡ್ಕೊಳ್ತು ಅನ್ನುವಂಥದ್ದನ್ನು ಚರ್ಚೆ ಮಾಡಿದ್ದಾರೆ. ಇಷ್ಟು ಮಾಹಿತಿಗಳನ್ನು ಇಲ್ಲಿ ತಿಳ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ ಸ್ನೇಹಿತರೆ. ಮುಂದಿನ ಹಂತದಲ್ಲಿ ಒಂದು ಪ್ರತ್ಯೇಕವಾಗಿ ರಸ, ಧ್ವನಿ, ನಂತರ ಕಾವ್ಯಕ್ಕೆ ಕಾರಣಗಳೇನು, ಪರಿಕರಗಳೇನು, ಪ್ರಯೋಜನಗಳೇನು ಅನ್ನುವಂತಹದನ್ನು ಮೀಮಾಂಸಕರ ದೃಷ್ಟಿಕೋನದಲ್ಲೇ ಚರ್ಚೆ ಮಾಡುವಂತಹದನ್ನು ನೋಡ್ಬೋದು. ಇವೆಲ್ಲವೂ ಸಹ ಪರೀಕ್ಷಾ ದೃಷ್ಟಿಕೋನದಿಂದ ಬಹಳ ಮುಖ್ಯವಾದಂತಹದ್ದು ಅನ್ನುವಂಥದ್ದನ್ನು ನಾವು ತಿಳ್ಕೊಬೇಕು ಸ್ನೇಹಿತರೆ. ಇಷ್ಟು ವಿಚಾರಗಳು ಈ ತರಗತಿಗೆ ನಿಲ್ಲಿಸ್ತಿದ್ದೇನೆ. ಮುಂದಿನ ತರಗತಿಯಲ್ಲಿ ಇನ್ನೂ ಹೆಚ್ಚು ವಿಚಾರಗಳನ್ನು ಚರ್ಚೆ ಮಾಡೋಣ ಅಂತ ಹೇಳ್ತಾ ಸ್ನೇಹಿತರೆ, ಎಲ್ಲರೂ ಸಹ ಇದೇ ರೀತಿ ಸಪೋರ್ಟನ್ನು ಮಾಡ್ತಾ, ಸಬ್ಸ್ಕ್ರೈಬ್ ಮಾಡ್ತಾ ಮತ್ತು ಲೈಕ್ಸ್ ಮತ್ತು ಕಾಮೆಂಟ್ಸ್ ಮುಖಾಂತರ ಇನ್ನೂ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ